ಕೇಳಿಸ್ತಾ ಈಗ ಕಾಣಿಸುತ್ತಾ? ಹಾ ಮ್ಯಾಮ್. ಶುಭ ಸಂಜೆಯ ನಮಸ್ಕಾರಗಳು. ಜ್ಞಾನದಿಂ ಮೇಲಿಲ್ಲ ಸ್ವಾನನಿಂ ಕೀಳಿಲ್ಲ, ಭಾನುಮಂಡಲದಿಂ ಬೆಳಗಿಲ್ಲ, ಜಗದೊಳಗೆ ಜ್ಞಾನವೇ ಮೇಲು ಸರ್ವಜ್ಞ ಎನ್ನುವ ಸರ್ವಜ್ಞನ ತ್ರಿಪದಿಯನ್ನು ನೆನೆಯುತ್ತಾ ಇವತ್ತಿನ ಆನ್ಲೈನ್ ಉಪನ್ಯಾಸವನ್ನು ಪ್ರಾರಂಭಿಸೋಣ. ಕರ್ನಾಟಕ ಸಮಾಜಕ್ಕೆ ಪರಿಗಣಿಸುವಷ್ಟು ಕೊಡುಗೆ ಕೊಟ್ಟ 100 ಕವಿಗಳ 100 ಕವನಗಳ ಮೇಲೆ ಕರ್ನಾಟಕದ ಮಹತ್ವದ 100 ವಿದ್ವಾಂಸರಿಂದ 100 ಉಪನ್ಯಾಸಗಳು ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಭಂಡಾರ ಪ್ರಕಾಶನ ಮಸ್ಕಿ ಹಮ್ಮಿಕೊಂಡಿರುವ ಕಾವ್ಯ ಕರ್ನಾಟಕ 100 ಜಾನಪದ 20 ಪ್ರಾಯೋಗಿಕ ವಿಮರ್ಶೆ ಆನ್ಲೈನ್ ಉಪನ್ಯಾಸ ಸರಣಿಯ 61ನೇ ಉಪನ್ಯಾಸ ನೀಡಲಿರುವ ಶೈಲಜಾ ಹಿರೇಮಠ್ ಮೇಡಮ್ ಅವರಿಗೆ ಭಂಡಾರ ಪ್ರಕಾಶನ ಮಸ್ಕಿ ವತಿಯಿಂದ ವೈಯಕ್ತಿಕವಾಗಿ ಮತ್ತು ಎಲ್ಲ ಕೇಳುಗರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮದ ಸಂಚಾಲಕರಾದ ಬಸವರಾಜ್ ಕೋಡ್ಗುಂಟಿ ಸರ್ ಅವರಿಗೂ, ಸಂಯೋಜಕರಾದ ಬಾಬುರಾಯ್ ದೊರೆ, ಮಧು ಬಿರಾದರ್ ಸರ್ ಅವರಿಗೂ ಮತ್ತು ಸಹ ಸಂಯೋಜಕರಾದ ಸೈಯದ್ ಮುಜೀಬ್ ಅಹಮದ್, ಬಸಯ್ಯಸ್ವಾಮಿ, ಕರ್ಲಿಂಗ ನಾಟೇಕರ್ ಅವರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಈ ಆನ್ಲೈನ್ ಉಪನ್ಯಾಸ ಸರಣಿಗೆ ಸೇರಿರುವ ಎಲ್ಲ ಸಾಹಿತ್ಯ ಆಸಕ್ತರಿಗೂ ಇವತ್ತಿನ ಉಪನ್ಯಾಸಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ಉಪನ್ಯಾಸ ನೀಡಲಿರುವ ಶೈಲಜಾ ಹಿರೇಮಠ್ ಮೇಡಮ್ ಅವರ ಸಂಕ್ಷಿಪ್ತ ಪರಿಚಯ ನಿಮ್ಮ ಮುಂದಿಡಲು ಬಯಸುತ್ತೇನೆ. ಶೈಲಜಾ ಹಿರೇಮಠ್ ರವರು MA, MPhil, PhD ಪದವೀಧರರು. ಪ್ರಸ್ತುತ ಇವರು ಹಂಪಿಯ ಕನ್ನಡ ವಿಶ್ವವಿದ್ಯಾಲಯದ ಮಹಿಳಾ ಅಧ್ಯಯನ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಮತ್ತು ಮಹಿಳಾ ಅಧ್ಯಯನ ವಿಭಾಗದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ದಲಿತ ಅಧ್ಯಯನ ಸ್ನಾತಕೋತ್ತರ ಡಿಪ್ಲೊಮಾ ಮತ್ತು ಡಿಪ್ಲೊಮಾ ಕಾರ್ಯಕ್ರಮ ಅಧ್ಯಯನ ಮಂಡಳಿ ಸದಸ್ಯೆಯೂ ಆಗಿದ್ದಾರೆ ಹಾಗೂ ಕಾರ್ಯನಿರತ ಮಹಿಳೆಯರ ಮೇಲೆ ನಡೆಯುವ ದೌರ್ಜನ್ಯಗಳ ಬಗೆಗಿನ ವಿಚಾರಣಾ ಸಮಿತಿ ಸದಸ್ಯೆಯಾಗಿಯೂ ವಿಶೇಷ ಕಾರ್ಯನಿರ್ವಹಿಸಿದ್ದಾರೆ. ಇವರ ಅಧ್ಯಯನದ ಆಸಕ್ತಿಯ ಕ್ಷೇತ್ರಗಳೆಂದರೆ ಮಹಿಳಾ ಅಧ್ಯಯನ, ಮಹಿಳಾ ಜಾನಪದ, ಬುಡಕಟ್ಟು ಮಹಿಳಾ ಅಧ್ಯಯನ ಮತ್ತು ದಲಿತ ಮಹಿಳಾ ಅಧ್ಯಯನ. ಮೇಡಮ್ ರವರ ಪ್ರಕಟಿತ ಕೃತಿಗಳು ಸ್ತ್ರೀ ಕಥನ, ಮಹಿಳಾ ಕಾರ್ಮಿಕರು, ಹಾಡಿಕೆ ಮಹಿಳೆಯರನ್ನು ಅನುಲಕ್ಷಿಸಿ, ಪಾತರದವರು, ಮಾತೃಪ್ರಧಾನ ಪರಿಕಲ್ಪನೆ, ಮಹಿಳಾ ಜಾನಪದ ಸಾಹಿತ್ಯ. ಇವರ ಸಂಪಾದಿತ ಕೃತಿಗಳು ಮಹಿಳಾ ಅಧ್ಯಯನ ಅರ್ಧವಾರ್ಷಿಕ ಪತ್ರಿಕೆ. ಮಹಿಳಾ ಅಧ್ಯಯನದ ಕುರಿತು ಮೇಡಮ್ ರವರು ಅನೇಕ ಸಂಶೋಧನಾ ಅಧ್ಯಯನಗಳು ಮತ್ತು ಲೇಖನಗಳು ಪ್ರಕಟಗೊಂಡಿವೆ. ಅದರಲ್ಲಿ ಪ್ರಮುಖವು ಮಹಿಳಾ ಸಾಂಸ್ಕೃತಿಕ ಅಧ್ಯಯನದ ವೈಧಾನಿಕತೆಗಳು ಮತ್ತು ಲಿಂಗ ಅಧ್ಯಯನಗಳು, ಮಹಿಳೆ, ದುಡಿಮೆ, ಉತ್ಪಾದನೆ, ಆರ್ಥಿಕತೆ, ಸ್ವಾವಲಂಬನೆ, ಕನ್ನಡ ಸ್ತ್ರೀವಾದ ಸಿದ್ಧಾಂತ, ಚಳುವಳಿ ಪರಿಕಲ್ಪನೆ, ದೇವದಾಸಿಯರ ಒಳಜಗತ್ತಿನ ವಿಭಿನ್ನ ಮುಖಗಳು, ಹೀಗೆ ಅನೇಕ ಸಂಶೋಧನಾ ಲೇಖನಗಳು ಪ್ರಕಟಗೊಂಡಿವೆ. ಇವರ ಸಾಹಿತ್ಯ ಸೇವೆಯನ್ನು ಪರಿಗಣಿಸಿ ಅನೇಕ ಪ್ರಶಸ್ತಿಗಳು ಇವರಿಗೆ ಒಲಿದು ಬಂದಿವೆ. ಪಾತರದವರು ಪುಸ್ತಕಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಅತ್ತಿಮಬ್ಬೆ ಪ್ರಶಸ್ತಿ, ಗೋರೂರು ಸಾಹಿತ್ಯ ಪ್ರಶಸ್ತಿ, ಸ್ತ್ರೀ ಕಥನ ಕೃತಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ನೀಲಗಂಗಾ ದತ್ತಿ ಪ್ರಶಸ್ತಿ, ಗುಲ್ಬರ್ಗ ವಿಶ್ವವಿದ್ಯಾಲಯದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, BM ಶ್ರೀ ಪ್ರತಿಷ್ಠಾನದ ಸಾವಿತ್ರಮ್ಮ ದತ್ತಿನಿಧಿ ಸಾಹಿತ್ಯ ಪ್ರಶಸ್ತಿ, ಲಿಂಗ ಸಂಬಂಧಿ ಅಧ್ಯಯನ ಕೃತಿಗೆ ಕರ್ನಾಟಕ ಲೇಖಕಿಯರ ಸಂಘದ ದತ್ತಿ ಪ್ರಶಸ್ತಿ, MK ಇಂದಿರಾ ಪುಸ್ತಕ ಪ್ರಶಸ್ತಿ, ರತ್ನಮ್ಮ ಹೆಗ್ಡೆ ದತ್ತಿ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪುಸ್ತಕ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳು ದೊರಕಿವೆ. ಇದು ಮೇಡಮ್ ರವರ ಒಂದು ಸಂಕ್ಷಿಪ್ತ ಪರಿಚಯ. ಈಗ ಮೇಡಮ್ ಅವರು ಎಲ್ಲಮ್ಮನ ಪದ ಎನ್ನುವ ವಿಷಯದ ಕುರಿತು 61ನೇ ಉಪನ್ಯಾಸ ನಡೆಸಿಕೊಡಬೇಕೆಂದು ಮೇಡಮ್ ರವರಿಗೆ ಕೇಳಿಕೊಳ್ಳುತ್ತೇನೆ. ಇದಕ್ಕಿಂತ ಮುಂಚಿತವಾಗಿ ಉಪನ್ಯಾಸದ ಕುರಿತು ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಚಾಟ್ ಬಾಕ್ಸ್ ನಲ್ಲಿ ಬರೆದು ಹಾಕಿ ಮತ್ತು ನೇರವಾಗಿ ಮೇಡಮ್ ಅವರೊಂದಿಗೆ ಪ್ರಶ್ನೆ ಕೇಳುವವರಿದ್ದರೆ ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆಯನ್ನ ಕೇಳಬಹುದು. ಮತ್ತೆ ಈ ಉಪನ್ಯಾಸ ಮುಗಿಯುವವರೆಗೂ ಎಲ್ಲರೂ ತಮ್ಮ ಆಡಿಯೋ ಮತ್ತು ವಿಡಿಯೋಗಳನ್ನು ಮ್ಯೂಟ್ ಮಾಡಿ ಉಪನ್ಯಾಸಕ್ಕೆ ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೇಡಮ್, ನೀವು ಉಪನ್ಯಾಸ ಆರಂಭಿಸಬೇಕೆಂದು ಕೇಳ್ಕೊಳ್ತೇನೆ. ಮೇಡಮ್, ಎಲ್ರಿಗೂ ನಮಸ್ಕಾರ. ಬಸವರಾಜ್ ಕೋಡ್ಗುಂಟಿ ಸರ್ ಎಲ್ಲಮ್ಮ ಬಗ್ಗೆ ಮಾತಾಡಬೇಕು ಅಂತ ಕೇಳಿಕೊಂಡಾಗ ಬಹಳ ಸಂತೋಷದಿಂದ ಒಪ್ಕೊಂಡಿದ್ದೀನಿ. ಒಂದು ಮಾತು ಹೇಳ್ಬೇಕನ್ನಿಸ್ತು. ಆರಂಭದ ಪರಿಚಯದಲ್ಲಿ ನೀವು ನನಗೆ MPhil ಮಾಡಿದ್ದೀನಿ ಅಂತ ಹೇಳಿದ್ರಿ. ಇದು ಯಾಕೆ ಸೇರ್ಕೊಂಡಿದೆ ಗೊತ್ತಿಲ್ಲ. ನಾನು MPhil ಮಾಡಿಲ್ಲ, MA PhD ನೇರವಾಗಿ ಮಾಡಿದ್ದು. ಈಗ ಎಲ್ಲಮ್ಮನ ಬಗ್ಗೆ ನೋಡೋದಾದ್ರೆ, ಎಲ್ಲಮ್ಮನ ನೆಪದಲ್ಲಿ ಕರ್ನಾಟಕದಲ್ಲಿರುವ ಎಲ್ಲ ಹೆಣ್ಣು ದೈವಗಳನ್ನ ಒಂದು ಸ್ಥೂಲವಾಗಿ ಪರಿಶೀಲನೆ ನಡೆಸುವ ಜರೂರಿದೆ ಅಂತ ಅನಿಸ್ತಾ ಇದೆ. ನಾವು SS ಹಿರೇಮಠರು ಅವರು
ಒಂದು ಗ್ರಾಮ ದೇವತೆಗಳ ವಿಶ್ವಕೋಶಕ್ಕಾಗಿ ಕ್ಷೇತ್ರ ಕಾರ್ಯದಿಂದ ಸಂಗ್ರಹಿಸಿದ ಮಾಹಿತಿಯನ್ನು ಆಧರಿಸಿ ಅವರು ಹೇಳಿದ್ದು, ಗಂಡು ದೇವರುಗಳು ಕರ್ನಾಟಕದಲ್ಲಿ 500ರಷ್ಟಿದ್ರೆ ಹೆಣ್ಣು ದೇವರುಗಳು ಕರ್ನಾಟಕದಲ್ಲಿ 600ರಷ್ಟಿವೆ ಅಂತ. ಸೊ ಈ ಹೇಳಿಕೆಯನ್ನ ಆಧರಿಸಿ ಹೆಣ್ಣು ಮಕ್ಕಳ ಸಬಲೀಕರಣವನ್ನ, ಸ್ಥಾನಮಾನವನ್ನ ನಾನು ಅಥವಾ ನೀವು ಒಪ್ಪಿಕೊಳ್ಳಬಹುದೇ? ಮಾತೃದೇವತೆಗಳ ಹುಟ್ಟಿನ ಕುರಿತು ಎಸ್ ಕೆ ರಾಮಚಂದ್ರರಾವ್ ಹೇಳಿದ ಮಾತುಗಳು ಕೂಡ ಗಮನಾರ್ಹವಾದುದು. ಮಾತೃದೇವತೆಯರ ಇತಿಹಾಸ ಆರಂಭವಾದುದು ಜಾನಪದ ಕಟ್ಟಳೆಗಳ ಬುನಾದಿಯ ಮೇಲೆ. ಪ್ರತಿಯೊಂದು ಹಳ್ಳಿ, ಮಾಗಣಿ, ಬೀಡು, ತಂಡಕ್ಕೂ ತನ್ನದೇ ಆದಂತಹ ಮಾತೃದೇವತೆ ಇದ್ದು ಅದರ ಬಗ್ಗೆ ಕಥೆಗಳು ಜನರಲ್ಲಿ ಬಳಕೆಯಲ್ಲಿರುತ್ತವೆ. ಈ ಕಥೆಗಳನ್ನು ವಿಶ್ಲೇಷಣೆ ಮಾಡಿದರೆ ಜನವಸತಿಗೆ ಯಾವುದಾದರೊಂದು ಬಗೆಯಲ್ಲಿ ನೆರವಾದ ಹೆಂಗಸು ತೀರಿಕೊಂಡ ಮೇಲೆ ದೇವತೆ ಎಂದು ಪ್ರಸಿದ್ಧಳಾಗುವುದು ಕಂಡುಬರುತ್ತದೆ. ತನ್ನ ಶೌರ್ಯದಿಂದ, ಸಾಹಸದಿಂದ ಹಗೆಗಳನ್ನು ಓಡಿಸಿ ತಾನು ಸತ್ತವಳು, ತಂಡದ ಕಾದಾಟದಲ್ಲಿ ತನ್ನ ಕೆಚ್ಚೆದೆಯಿಂದ ಜನರನ್ನು ಅಚ್ಚರಿಗೊಳಿಸಿದವಳು, ಕೆರೆಯ ಕೋಡಿ ನಿಲ್ಲಲು ಹಳ್ಳಿಯ ಬಾವಿಗೆ ನೀರು ಬೀಳಲು ತನ್ನ ಪ್ರಾಣವನ್ನ ನೀಗಿಕೊಂಡವಳು, ಕುಟುಂಬದ ಹಿತಕ್ಕೆ, ಗೌರವಕ್ಕೆ ನೆರವಾಗುವಂತ ಕಷ್ಟದ ಕೆಲಸ ಮಾಡಿ ಹೋದವಳು. ಹೀಗೆ ಹೆಂಗಳೆಯರು ಜನಾಂಗದ ಕೃತಜ್ಞತೆಗೆ ಪಾತ್ರರಾಗಿ ಅವರ ನೆನಪಿನಲ್ಲಿ ಬಹುಕಾಲ ಉಳಿಯುತ್ತಾರೆ. ಮುಂದಿನ ತಲೆಮಾರಿನವರು ಅಂತ ಅಸಾಧಾರಣ ಹೆಂಗಸಿನ ಸ್ಮಾರಕಕ್ಕೆ ಗುಡಿಯನ್ನು, ಮೂರ್ತಿಯನ್ನು ಮಾಡಿಟ್ಟುಕೊಂಡು ಗೊತ್ತಾದ ದಿನ ಆಕೆಯ ನೆನಪಿನಲ್ಲಿ ಕಟ್ಟಳೆಯೊಂದನ್ನು ನಡೆಸುತ್ತಾರೆ. ಹಾಗೆ ಸಾಹಸದಿಂದ ಹಸುವನ್ನು ತೊರೆದ ಹೆಂಗಸು ದಿಟವಾಗಿ ದೈವವೆಂದು, ಆಕೆಯ ದೇಹ ಮರೆಯಾದರೂ ಆಕೆಯ ಚೇತನ ಎಲ್ಲ ಕಾಲಕ್ಕೂ ಇದ್ದುಕೊಂಡು ಜನಾಂಗದ ಹಿತವನ್ನ ಕಾಪಾಡುವುದೆಂಬ ನಂಬಿಕೆ ಮಾತೃದೇವತೆಯ ಕಲ್ಪನೆಯ ಹಿನ್ನೆಲೆಯಲ್ಲಿದೆ ಅಂತ ಹೇಳ್ತಾರೆ. ಸೊ ಈ ಒಟ್ಟು ಹೇಳಿಕೆಯನ್ನ ಆಧರಿಸಿ ಸ್ಥೂಲವಾಗಿ ನೋಡೋದಾದ್ರೆ, ಒಟ್ಟಾರೆ ನಮ್ಮ ಸಾಂಸ್ಕೃತಿಕ ಒಂದು ಹಿನ್ನೆಲೆಯಿಂದ ಮಾನ್ಯತೆ ಪಡೆದುಕೊಂಡಂತಹ ದೈವಗಳು ನಾವು 4 ನೆಲೆಯಲ್ಲಿ ವಿಂಗಡಿಸಿಕೊಳ್ಳಬಹುದೇನೋ ಅಂತ. ಸ್ವತಂತ್ರ ಅಸ್ಮಿತೆಯನ್ನು ಹೊಂದಿದವರು ಒಂದನೇದ್ದು. ಎರಡನೇದ್ದು, ಪಿತೃಪ್ರಧಾನ ಸಂಸ್ಕೃತಿಯಲ್ಲಿ ವಿರೂಪಗೊಂಡವರು. ಮೂರನೇದ್ದು, ಕೆರೆ ಬಾವಿಗೆ ಬಲಿಯಾದವರು. ನಾಲ್ಕನೇದ್ದು, ಶೀಲಕ್ಕಾಗಿ ಪ್ರಾಣ ತತ್ತವರು ಮತ್ತು ಪಾತಿರ್ವತ್ಯ ಪರೀಕ್ಷೆಯಲ್ಲಿ ಗೆದ್ದವರು, ಸತಿ ಹೋದವರು. ಸೊ ಹೀಗಾಗಿ ಈ ಎಲ್ಲ ಒಂದು ಸಂಗತಿಗಳನ್ನ ಅನುಲಕ್ಷಿಸಿ ಹೇಳೋದಾದ್ರೆ, ಚಾಮುಂಡಿ ಅಥವಾ ದುರ್ಗೆ, ಬಳಪಿಯೂರ್ಲಿ ಕಾಳಿ ಅಂತ ಅನ್ನೋದಾದ್ರೆ, ಕೆಲವು ಪ್ರದೇಶಗಳಲ್ಲಿರುವ ಕಾಡಿನಲ್ಲಿರುವ ಕಾಳಿ, ಈ ಶಿಲ್ಪ ಕಲೆಗಳು ಇವು ಹೆಣ್ಣು ಸ್ವತಂತ್ರ ಅಸ್ಮಿತೆಯನ್ನ ಹೊಂದಿದ ಸಂಗತಿಯನ್ನ ಅವು ಪ್ರತಿಪಾದಿಸ್ತವೆ. ಅವರ ಟೊಂಕದ ಸುತ್ತ ಇರುವ ರುಂಡಮಾಲೆ, ಕಾಲ್ ಕೆಳಗಡೆ ಇನ್ಯಾರನ್ನೋ ಅಂದ್ರೆ ತನಗೆ ಅಥವಾ ಸಮಾಜಕ್ಕೆ ಧಕ್ಕೆ ಒಡ್ಡುವ ವ್ಯಕ್ತಿಯನ್ನ ತುಳಿದು ನಿಂತ ನಾಲ್ಗೆಯಿಂದ ರಕ್ತ ಸುರಿಯುವ, ಅವಳ ಇಷ್ಟೂ ಕೈಗಳಲ್ಲಿ ಅಸ್ತ್ರವನ್ನು ಹಿಡಿದಂತಹ ಮಹಿಳೆಯ ಈ ಶಿಲ್ಪ ಚಿತ್ರಣ ಏನಿದೆಯಲ್ವಾ, ಅದು ಹೆಣ್ಣಿನ ಸ್ವತಂತ್ರ ಅಸ್ಮಿತೆಯನ್ನ ಹೇಳ್ತಾವೆ ಅಂತ ಅನ್ಸುತ್ತೆ. ಊರೊಳಗಡೆ ಬಂದಂತಹ ಕಾಳಿ ಸೌಮ್ಯಗೊಳ್ತಾಳೆ, ಹೊರಗಡೆ ಉಳಿದಂತಹ ಕಾಳಿಯ ಸ್ವರೂಪವೇ ಬೇರೆ. ಈ ಹಿನ್ನೆಲೆಯಲ್ಲಿ ಯಲ್ಲಮ್ಮನನ್ನ ನಾನು ಉಳಿದ ಸಂಗತಿಗಳನ್ನ ಚರ್ಚಿಸಕ್ ಹೋಗಲ್ಲ. ಯಲ್ಲಮ್ಮನನ್ನ ನಾವು ನೋಡಿದಾಗ ಯಲ್ಲಮ್ಮ ಯಾವ ಒಂದು ಸಂಗತಿಯಲ್ಲಿ ಕಾಣ್ತಾಳೆ ಅಂತ,
ಯಲ್ಲಮ್ಮನನ್ನ ಎರಡು ನೆಲೆಗಳಲ್ಲಿ ಗ್ರಹಿಸಲಾಗ್ತಾ ಇದೆ. ಒಂದು ರೇಣುಕೆ, ಇದು ವೈದಿಕ ನೆಲೆಯಲ್ಲಿ ಗ್ರಹಿಸಲಾಗ್ತದೆ. ಜಮದಗ್ನಿ, ಗಂಡ ಬರ್ತಾನೆ, ಮಕ್ಕಳು ಮತ್ತು ಅನೇಕ ಪರೀಕ್ಷೆಗಳು ನಡೀತವೆ. ಅದೇನು ಒಂದೇ ಒಂದು ಕ್ಷಣ ಮಾತ್ರದ ಅವಳು ಉಸುಕಿನ ಕೊಡ ಸದಾ ಪಾತಿರ್ವತ್ಯದ ಪರೀಕ್ಷೆಯನ್ನ ತಲೆ ಮೇಲೆ ಹೊತ್ತುಕೊಂಡಂತಹ ಯಲ್ಲಮ್ಮ, ಜಲ ದೇವತೆಗಳು ಪ್ರೀತಿಯಿಂದ ಕ್ರೀಡೆಯಾಗುವುದನ್ನ ನೋಡ್ತಾ ನಿಂತ್ಕೊಂಡು ಗಂಡನಿಗೆ ಪೂಜೆಯ ವೇಳೆಗೆ ನೀರನ್ನ ಒಯ್ಯಲು ವಿಳಂಬವಾಯಿತು ಅನ್ನುವ ಕಾರಣಕ್ಕಾಗಿ ಶಾಪಕ್ಕೊಳಗಾದಂತಹ ಕಥನಗಳು ಇಲ್ಲಿ ಕಂಡು ಬರ್ತದೆ. ಮತ್ತು ಅವಳು ಅಲ್ಲಿ ಹತ್ಯೆಗೊಳಗಾಗ್ತಾಳೆ ಮಗನಿಂದಲೇ. ಗಂಡನಿಂದ ಶಾಪಕ್ಕೊಳಗಾಗ್ತಾಳೆ, ಗಂಡನ ಸೂಚನೆಯಂತೆ ಮಗ ಹತ್ಯೆ ಮಾಡ್ತಾನೆ. ಜಾನಪದ ಯಲ್ಲಮ್ಮ ಅದು ಕೂಡ ಬಹು ಕಥನಗಳನ್ನ ಅದು ಹೇಳ್ತಾ ಹೋಗುತ್ತೆ. ಅಲ್ಲಿ ಏಕರೂಪಿ ಕಥನಗಳಿಲ್ಲ. ಯಾರ್ಯಾರು ಹಾಡ್ತಾರೋ, ಯಾರ್ಯಾರು ಯಾವ್ಯಾವ ಸಂಗತಿಗಳನ್ನ ಅವರ ಬದುಕಿನಲ್ಲಿ ಒಪ್ಕೊಂಡಿರ್ತಾರೋ, ಅವರು ಗ್ರಹಿಸುವ ಬದುಕಿನ ಕ್ರಮಗಳು, ಗ್ರಹಿಸುವ ಸಾಮಾಜಿಕ ನೆಲೆಗಳು ಯಲ್ಲಮ್ಮನ ಕಥನಗಳನ್ನ ಅದು ನಿರೂಪಣೆ ಮಾಡ್ತಾ ಹೋಗುತ್ತೆ. ನನ್ನ ಮಿತಿಯ ಓದಿನ ಮಿತಿಯಲ್ಲಿ ಹೇಳೋದಾದ್ರೆ, ಯಲ್ಲಮ್ಮನ ಬಹಳ ಹಿಂದೆ ಸಂಗ್ರಹಿಸಿದ ಹಾಡುಗಳಲ್ಲಿ ನಮ್ಮ MS ಸುಂಕಾಪುರ ಅವರಾಗಿರಬಹುದು, ಆಮೇಲೆ ಮತಿಘಟ್ಟ ಕೃಷ್ಣಮೂರ್ತಿಯವರು ಸಂಗ್ರಹಿಸಿದ ಕಥನಗಳಲ್ಲಾಗಿರಬಹುದು, ಯಲ್ಲಮ್ಮನನ್ನ ಸಾಯಿಸಿದ ಕಥನಗಳು, ಇವು ಎರಡು ಪಠ್ಯಗಳನ್ನ ಇಟ್ಕೊಂಡು ನಾ ಮಾತಾಡ್ತಾ ಇದ್ದೀನಿ, ಅವು ಅಲ್ಲಿ ಕಾಣೋದಿಲ್ಲ. ಆದ್ರೆ ಯಲ್ಲಮ್ಮನಿಗೆ ಬಹಳ ಬಹು ನೆಲೆಯಲ್ಲಿ ಹಿಂಸೆ ಒಡ್ಡಿದ ಸಂಗತಿಗಳು ಅಲ್ಲಿ ಕಾಣ್ತವೆ. ಸೊ ಜನಪದ ಕಥನಗಳು ಅಥವಾ ಕಥನಗಳಲ್ಲಿ ಯಲ್ಲಮ್ಮ ಈ ಶಿಷ್ಟ ಕಥನಗಳಲ್ಲಿಯ ಹಾಗೆ ಅಥವಾ ಶಿಷ್ಟ ಕಥನಗಳು ನಿರೂಪಿಸುವ ಕಥೆಗಳ ಹಾಗೆ ಆಕೆ ಕೊಲೆಯಾಗದೆ ಹಿಂಸೆಗೊಳಗಾಗ್ತಾಳೆ. ಒಳಗಾದಂತಹ ಹಿಂಸೆ ಮಾಡಿದ ಕಾರಣಕ್ಕಾಗಿಯೇ ಪರಶುರಾಮ ಪಾಪ ಪ್ರಜ್ಞೆಯನ್ನ ಅನುಭವಿಸುವ ಕಥನಗಳು ಕಂಡು ಬರ್ತವೆ. ರೇಣುಕೆ ಇದು ಸಂಸ್ಕೃತ ಪದ, ಯಲ್ಲಮ್ಮ ಇದು ಕನ್ನಡ ಪದ. ಸೊ ಅವರ ಕಥೆಗಳು ಏನಾದವು ಅನ್ನೋಕ್ಕಿಂತ ಮುಂಚೆ ಯಲ್ಲಮ್ಮನ ಹುಟ್ಟು ಕೂಡ ಸಾಮಾನ್ಯವಾಗಿ ಯಾರು ಒಂದು ಮಿಥ್ ಅಥವಾ ಪುರಾಣಗಳಾಗಿ, ಯಾರ ಜೀವನವು ಪುರಾಣಗಳಾಗಿ ಅವು ಪರಿವರ್ತನೆಗೆ ಒಳಗಾಗಿವೆಯೋ ಅವರ ಹುಟ್ಟು ಲೋಕರೂಢಿಯಲ್ಲಿ ಕಾಣಿಸೋದಿಲ್ಲ. ಹಾಗೆ ಯಲ್ಲಮ್ಮನು ಕೂಡ ಪರಶಿವನ ಕುಡಿಹುಬ್ಬಿನ ಬೆವರಿನಿಂದ ಹುಟ್ಟಿದಳು ಅನ್ನೋ ಒಂದು ಕಥೆಗಳು ಬರ್ತವೆ. ಜನಪದ ಕಥೆಗಳಲ್ಲಿ ಯಲ್ಲಮ್ಮ ಅನೇಕ ಪವಾಡಗಳನ್ನ ಮಾಡಿದ ಒಂದು ಸಂಗತಿಗಳು ಇಲ್ಲಿ ಕಂಡು ಬರ್ತವೆ. ಕೆಲವು ಭಾಗಗಳನ್ನ ನಾನು ಇಲ್ಲಿ ಓದ್ತಾ ಹೋಗ್ತೀನಿ. ಬಹುಶಃ ಅದು ನಮಗೆ ಬೇರೆ ರೀತಿ ಅರ್ಥವಾಗಬಹುದೇನು.
ಬಹಳ ಈ ಜನಪದ ಕಥನಗಳಲ್ಲಿ ಎಲ್ಲಮ್ಮ ಬಂಜಂಬ ಶಬುದ ಬಿಡಿಸುವುದಕ್ಕಾಗಿಯೇ ಮಕ್ಕಳನ್ನ ಕೇಳ್ತಾಳೆ. ಆ ಮಗ ನಿನಗೆ ತೊಂದರೆ ಮಾಡ್ತಾನೆ ಅಂತ ಹೇಳಿದ್ರು ಕೂಡ ಮಗನನ್ನ ಕೇಳ್ತಾಳೆ, ಮಗ ಹುಟ್ಟುತ್ತಾನೆ, ಪರಶುರಾಮ. ಜನಪದ ಕಥನಗಳಲ್ಲಿ ಇಲ್ಲಿ ಪರಶುರಾಮನ ಹೆಸರು ಪದೇ ಪದೇ ಕಾಣಿಸ್ಕೊಳ್ತದೆ ಉಳಿದ ಮಕ್ಕಳಿಗಿಂತ. ಹಾಗೆ ಹುಟ್ಟಿದಂತಹ ಪರಶುರಾಮ ಹೊರಗಡೆ ಚೆಂಡನ್ನ ತೆಗೆದುಕೊಂಡು ಆಡಕ್ಕೆ ಹೋಗ್ತಾನೆ. ಆ ಚೆಂಡು ಬಡೆದು ಯಾವುದು ನೀರನ್ನ ಹೊತ್ಕೊಂಡು ಹೋಗ್ತಕ್ಕಂಥ ಯುವತಿಯರ ಕೊಡಕ್ಕೆ ಅದು ಬಡಿತದೆ. ಆ ಕೊಡ ಅಂದ್ರೆ ಅದು ಮಣ್ಣಿನ ಕೊಡ. ಆ ಬಡಿದ ಕಾರಣಕ್ಕಾಗಿ ನೀರು ಹೊರಗಡೆ ಚೆಲ್ತವೆ. ಸೊ ಆ ಸಂದರ್ಭದಲ್ಲಿ ಆ ಯುವತಿಯರು ತಂದಿದ್ದರೆಷ್ಟು ಉರದೀಯ ಅನ್ನೋ ಮಾತನ್ನ ಹೇಳ್ತಾರೆ. ಇದು MS ಸುಂಕಾಪುರ್ ಅವರ ಕಥನಗಳಲ್ಲಿ ಕಾಣಿಸುತ್ತೆ. ತಂದಿದ್ದರೆಷ್ಟು ಉರದೀಯ. ಸೊ ಈ ಒಂದು ಮಾತು ಪರಶುರಾಮನಿಗೆ ಬಹಳ ಅಪಮಾನವನ್ನ ಉಂಟು ಮಾಡ್ತದೆ. ತಕ್ಷಣಕ್ಕೆ ಅದುವರೆಗೂ ಅಪ್ಪ ಯಾರು ಅಂತ ಕೇಳುವ ಗೋಜಿಗೆ ಹೋಗಿರದ ಚಿಕ್ಕ ಪರಶುರಾಮ ತಂದೆಯ ತೋರ ನನಗೀಗ ಅಂತ ತಾಯಿಯ ಎದುರಿಗೆ ಬಂದಿರ್ತಾನೆ. ಅಲ್ಲಿ ಆಕೆ ಹೇಳುವ ಮಾತು ಬಹಳ ಮುಖ್ಯವಾದದ್ದು. ಅರಸಿನ ಹಚ್ಚಿಲ್ಲ, ಸರಸಿನ ಕುಂತಿಲ್ಲ, ಬೆರಸಿನಾನವರ ನೆರದಿಲ್ಲ. ಅರಸಿನ ಹಚ್ಚಿಲ್ಲ, ಸರಸಿನ ಕುಂತಿಲ್ಲ, ಬೆರಸಿನಾನವರ ನೆರದಿಲ್ಲ. ಅರಸಾರ ಗುರುತು ನನಗಿಲ್ಲ. ಗಂಧವ ಹಚ್ಚಿಲ್ಲ, ಹೊಂದಿನ ಕುಂತಿಲ್ಲ, ಮಂದಿ ಮಾನವರು ನೆರದಿಲ್ಲ. ಗುರುತು ನನಗೆ. ಬಹಳ ಸ್ಪಷ್ಟವಾಗಿ ಎಲ್ಲಮ್ಮನ ಈ ಪದಗಳು ವೈವಾಹಿಕ ಚೌಕಟ್ಟಿಗೆ ನನ್ನ ಬದುಕು ಒಳಪಡುವುದಿಲ್ಲ ಅನ್ನೋದನ್ನೇ ಹೇಳ್ತಾ ಹೋಗುತ್ತೆ. ಈ ಮಾತನ್ನ ಆಕಿ ಮಾತೃವಂಶಕ್ಕೆ ಸೇರಿದವಳು ಅಥವಾ ಮಾತೃ ಮೂಲ ನೆಲೆಗೆ ಸೇರಿದವಳು ಅನ್ನೋದನ್ನೇ ಅಲ್ಲಿ ಸಾಬೀತುಪಡ್ತದೆ. ಮಗ ಗಂಡನು ಇಲ್ಲದಾಕಿ ಗಂಜಿಯ ಸೀರೆ ಯಾಕೆ, ಶಿರಸಂಗಿ ನಾಡ ಬಳಿ ಯಾಕೆ, ಗಂಡ ಇಲ್ಲದ ಮೇಲೆ ನಿನ್ಗೆ ಅಲಂಕಾರ ಇಷ್ಟೆಲ್ಲ ಯಾಕೆ ಅಂತ. ಅಂದ್ರೆ ಹೆಣ್ಣಿನ ಅಲಂಕಾರಕ್ಕೂ ಗಂಡನಿಗೂ ಸಂಬಂಧ ಕಲ್ಪಿಸುವ ಒಂದು ಪಿತೃ ಧೋರಣೆಯನ್ನು ಹೊಂದಿದಂತಹ ಮಗ ತಾಯಿಗೆ ಪ್ರಶ್ನೆ ಅದಕ್ಕೆ ಹೇಗೆ ಉತ್ತರ ಕೊಡಬೇಕು ಅಂತ ಒದ್ದಾಡ್ತಾಳೆ. ಹೆಣ್ಣು ಮಕ್ಕಳಿಗೆ ದೊಡ್ಡ ಸಮಸ್ಯೆ ಅಂದ್ರೆ ಹೊರಗಡೆಯಿಂದ ಎದುರಾಗುವ ಸಮಸ್ಯೆಗಳನ್ನ, ಸಾಮಾಜಿಕ ನೆಲೆಯ ಸಮಸ್ಯೆಗಳನ್ನ ಎದುರಿಸೋದು ನಮಗೆ ಸುಲಭ. ನಮ್ಮವರೇ, ಮಗನೇ, ತಾಯಿಯೇ, ತಂದೆಯೇ ಅಥವಾ ಅಣ್ಣ ತಮ್ಮಂದಿರೇ ನಮಗೆ ವೈರಿಗಳಾಗಿ ನಿಂತಾಗ ಅದನ್ನು ಎದುರಿಸೋದು ಬಹಳ ಕಷ್ಟದ ಕೆಲಸ. ಸೊ ಆ ಇಕ್ಕಟ್ಟಿನಲ್ಲಿ ಎಲ್ಲಮ್ಮ ಸಂಕಟ ಅನುಭವಿಸುವ ಸಾಲುಗಳು ಈ ಪಠ್ಯದಲ್ಲಿ ಕಂಡು ಬರ್ತದೆ. ನೀನು ಹೇಗೆ ಹಡದಿ ಗಂಡನಿಲ್ದೆ ಅಂತ ಅನ್ನೋದೇ ಅವನ ಪ್ರಶ್ನೆ. ಒಬ್ಬ ಮಹಿಳೆ ತಾಯಿ ಆಗ್ಬೇಕಿದ್ರೆ ಅದಕ್ಕೆ ಮದುವೆ ಆಗ್ಬೇಕು ಅಂತ. ಆಕೆ ಅದು ತಾಯಿ ಆಗುವುದಕ್ಕೂ ಮದುವೆ ಆಗುವುದಕ್ಕೂ ಸಂಬಂಧ ಇಲ್ಲ. ಬಟ್ ಈತನದು ತಾಯಿ ಆಗಬೇಕಿದ್ದರೆ ಏನಂದ್ರೆ ನೀನು ಮದುವೆ ಆಗಿರಬೇಕು. ತಬ್ಬಿಬ್ಬಾದಂತಹ ಎಲ್ಲಮ್ಮ ಹಳ್ಳಕ್ಕ ಹೋಗಿದ್ದೆ, ಹಳಮಳ್ಳ ತುಳಿದಿದ್ದೆ, ಹಳ್ಳ ಸೋಕಿ ನಿನ್ನ ಹಡದಿದ್ದೆ. ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ ಅವಳಿಗೆ. ಮಗ ಚಿಕ್ಕವನು, ಏನೋ ಹೇಳಿದ್ರೆ ಸಾಕಿದರಾಯ್ತು ಅಂತ ಅನ್ನೋ ಮಾತನ್ನ ಕೆಲವು ಆಕಿ ಕಾರಣಗಳನ್ನ ಕೊಡ್ತಾ ಹೋಗ್ತಾಳೆ. ಹಳದಾಗ ಇರುವ ಅಗಸಾನ ತೋರುವ ಆಕೆ ನಿನ್ನ ತಂದೆಯನ್ನ ಹುಲಿ ಕರಡಿ ತಿಂದು ಹಾಕಿದೆ ಅಂತ ಹೇಳ್ತಾಳೆ. ಸರಿ, ಯಾವ ಹುಲಿ ತಿಂದಿದೆ ಅದನ್ನ ಹೇಳು ಅಂತ ಹೇಳ್ತಾಳೆ. ಆ ಹುಲಿಯ ರುಂಡವನ್ನ ತಂದು ಏನಂತಂದ್ರೆ ಆಕೆ ಏನ್ ಮಾಡ್ತಾನೆ ಅಂದ್ರೆ, ನಾನು ತಂದೆಯನ್ನ ಮತ್ತೆ ಬದುಕಿಸ್ಕೊಳ್ತೀನಿ.
ಈ ಪದ್ಯದಲ್ಲಿ ಇನ್ನೊಂದು ಗಮನಿಸಬೇಕಾದ ಬಂಜೆ ಕಥೆ ಅಂತ ಅನ್ನೋದರಲ್ಲಿ ನೀವು ಓದಿ ಅದನ್ನ ಗಮನಿಸಬೇಕಾದದ್ದು ಏನಂತಂದ್ರೆ, ಯಾವುದೋ ಹುಲಿಯನ್ನ ಆತ ರುಂಡವನ್ನ ತರ್ತಾನೆ, ಈತನೆ ತಾಯಿ ನನ್ನ ತಂದೆಯನ್ನ ಇದನ್ ಮಾಡಿದ್ದು ಅಂತ ಆ ಹುಲಿಯ ರುಂಡವನ್ನ ಆತ ಕತ್ತರಿಸ್ತಾನೆ, ತಾಯಿ ಎದುರಿಗೆ ಇಡ್ತಾನೆ. ತಾಯಿಯನ್ನ ಆಕೆ ಅದರ ಎದುರಿಗೆ ಕೂಡಿಸಿ ತಾಯಿಯ ಬಳೆಯನ್ನ ಕುಂಕುಮವನ್ನ ಸ್ವತಃ ಪರಶುರಾಮನೇ ಆಳಿಸ್ತಾನೆ. ಆಕೆ ಗಂಡ ಏನಿದೆಯಲ್ಲ ಅದು ಯಾವುದು ಗೋವನ್ನ ಕದ್ದ ಕಾರಣಕ್ಕಾಗಿ ಆತನ ಹತ್ಯೆಗೊಳಗಾಗ್ತದೆ ಅಂತ ಹೇಳ್ತಾರಲ್ಲ ಕಾರ್ತಿಕ ವೀರ, ಆ ಒಂದು ಗಂಡನ ಸಾವಿನಿಂದ ಆಕಿ ಏನಂತಂದ್ರೆ ಈ ಮುತ್ತೈದೆ ಅಂತ ಹೇಳ್ತಾರಲ್ಲ, ಈಕೆ ಮುತ್ತೈದಕ್ಕೆ ನಿತ್ಯ ಮುತ್ತೈದೆ. ಆಕೆ ಈ ಬಳೆಗಳನ್ನ ಕುಂಕುಮನ್ನ ಕದ್ಕೊಳ್ಳೋದಿಲ್ಲ. ಮಗನ ಈ ಹಠದಿಂದ ಅವನೇ ಅದನ್ನ ತೆಗಿತಾನೆ. ಸೊ ಯಲ್ಲಮ್ಮನ ರಂಡೆ ಹುಣ್ಣಿಮೆ ಮತ್ತು ಮುತ್ತೈದೆ ಹುಣ್ಣಿಮೆ ಈ ನೆಲೆಯಲ್ಲಿ ಅದು ಕಾಣಿಸ್ತದೆ ಅಂತ ಅನ್ನೋದನ್ನ ನಾವು ಗಮನಿಸಬೇಕಾದಂತ ನಾವು ಸಂಗತಿ. ನಿನ್ನ ಶಬ್ದ ನನಗೆ ಬೇಡ ರಾಮಣ್ಣ ಅಂತ ಅನ್ನೋ ಮಾತನ್ನ ಹೇಳ್ತಾಳೆ. ಇದು ನಿಮ್ಮ ಈ ಕವನ ಪುಟ 35ರಿಂದ ಇಲ್ಲಿ ಸ್ಟಾರ್ಟ್ ಆಗುತ್ತೆ, ನೀವು ಗಮನಿಸಬಹುದು. ರಾಮಣ್ಣ ಬಳಿಯ ತೆಗಿಸ್ಯಾನ ಅನ್ನೋದೊಂದು ಕಥನ ಗೀತೆ. ಅದು ರಾಮಣ್ಣ ಬಳಿಯ ತೆಗಿಸ್ಯಾನ. ಸೊ ರಾಮಣ್ಣನೇ ತಾಯಿಗೆ ವೈಧವ್ಯವನ್ನ ಆತ ಆರೋಪಿಸ್ತಾನೆ. ಮಗ ನನಗೆ ನಿನ್ನ ಶಬ್ದ ಬೇಡ ಅಂತ ಹೇಳಿ ರಾಮನನ್ನ ಹೊರಗೆ ಇಟ್ಟು ಮತ್ತೆ ಆಕೆ ಪುನಃ ಅರಿಶಿನ ಕುಂಕುಮವನ್ನ ಧರಿಸ್ತಾಳೆ. ಇದೇ ರೀತಿ ಅವರೇ ಸಂಗ್ರಹಿಸಿದ ಮತ್ತೊಂದು ಗೀತೆ ಬಂಜೆಯ ಕಥನ. ಅಲ್ಲಿಯೂ ಕೂಡ ನನಗೆ ಗಂಡನಿಲ್ಲ, ನಿನಗೆ ತಂದೆ ಇಲ್ಲ ಅನ್ನೋ ಮಾತನ್ನ ಹೇಳ್ತಾಳೆ. ನನಗೆ ಗಂಡನಿಲ್ಲ, ನಿನಗೆ ತಂದೆ ಇಲ್ಲ. ಗಂಡ ಇದ್ರೆ ತಂದೆಯನ್ನು ಗುರುತಿಸಬಹುದು. ಸೊ ಹೀಗಾಗಿ ನನಗೆ ಗಂಡನಿಲ್ಲ, ನಿನಗೆ ತಂದೆ ಇಲ್ಲ ಅಂದ್ರೆ ವೈವಾಹಿಕ ಚೌಕಟ್ಟಿಗೆ ನಾನು ಒಳಪಟ್ಟವಳಲ್ಲ ಅಂತ ಅನ್ನೋದ. ಮಗ ಕೇಳ್ತಾ ಹೋಗ್ತಾನೆ, ಕೂರಿ ಕುಂಟಿಗೆ ಜೋಡಿ ನಿನಗ್ಯಾರ ಜೋಡಿಲ್ಲ, ಜೋಡಿಲ್ದ ನನ್ನೆಂಗ ಹಡದವಳೆ. ಎಲ್ಲದಕ್ಕೂ ಜೋಡಿ ಇರ್ತದೆ, ನಿನಗೆ ಹೇಗಿಲ್ಲ, ನಿನ್ನೆ ಮದುವೆ ಆಗದೆ ನನ್ನನ್ನ ಹೇಗೆ ಹಡದೆ. ಈ ಇಡೀ ಪದ್ಯಗಳಲ್ಲಿ ಮಗು ಹೆರುವುದಕ್ಕೂ ಮದುವೆಗೂ ಕನೆಕ್ಟ್ ಮಾಡಿ ಒಂದು ನೈತಿಕತೆಯನ್ನ ಈ ಕಥನ ನಿರೂಪಿಸ್ತಾ ಹೋಗುತ್ತೆ. ಈ ಹಿಂದಿನ ಕಥನಗಳಲ್ಲಿ ಹಾಗೆ ನಿನ್ನ ತಂದೆಯನ್ನ ಹುಲಿ ತಿಂದಿದೆ ಅಂತ ಹೇಳ್ತಾಳೆ. ಹುಲಿಯನ್ನ ತೋರಿಸುವಂದಾಗ ದಿಕ್ಕು ತೋಜದ ಎಲ್ಲಮ್ಮ ಹುಲಿ ಸತ್ತಿದೆ ಅಂತ ಹೇಳ್ತಾಳೆ ಆ ಕಥನ ಗೀತೆಯಲ್ಲಿ. ಸತ್ತ ಹುಲಿಯ ಎಲಬನ್ನ ತೋರಿಸಲು ತಾಯಿಯನ್ನು ಒತ್ತಾಯಿಸ್ತಾನೆ. ಹುಲಿಯ ಎಲಬು ಸುಟ್ಟು ಹೋಗಿದೆ ಅಂತ ಹೇಳ್ತಾಳೆ. ಅದರ ಬೂದಿಯು ಸ್ವಾತಿಯ ಮಳೆಯಲ್ಲಿ ಸವರ್ ಹೋಗಿದೆ ಅಂತ ಹೇಳ್ತಾಳೆ. ಸೊ ಹೀಗೆ ಅವತ್ ಏನ್ ಕೇಳ್ತಾನ, ಬೂದಿ ತೋರಿಸು ಅಂದ್ರೆ ಅದು ಸ್ವಾತಿ ಮಳೆಯಲ್ಲಿ ಹೋಗಿದೆ. ಹೀಗೆ ಹೇಳ್ತಾ ಹೋದಾಗೆಲ್ಲ ಅವನು ತಾಯಿಯ ಮೇಲೆ ಆತ ದೈಹಿಕ ಹಲ್ಲೆಯನ್ನ ಮಾಡ್ತಾನೆ. ಹಡದವ್ವ ಅಗಮಾಲಿ, ಹಡದವ್ವ ದಿಗಮಾಲಿ, ದತ್ತೋಲಿ ರಂಡಿ ದಗಬ್ಬಾಜಿ. ಹೀಗೆ ಹೇಳ್ತಾನೆ. ಮೆಟ್ಟು ಮ್ಯಾಲ ಮೊಗ ನಾ ಸವರೇನ. ಇದು ತಾಯಿ ಅನ್ನೋದು ಮಾತೃದೇವೋಭವ ಅನ್ನುವ ಸಂದರ್ಭದಲ್ಲಿ ಒಂದು ತಂದೆ ಇಲ್ಲ ಅನ್ನುವ ಸಂಗತಿ, ಅಂದ್ರೆ ತಂದೆ ಇದ್ದನೆ ಮಗು ಹುಟ್ಟಬೇಕು ಅನ್ನೋ ಒಂದು ಸಂಗತಿ ಡಾಮಿನೆಂಟ್ ಆದಾಗ ತಾಯಿಯನ್ನ ಅಂಥ ಮಕ್ಕಳು ಹೇಗೆ ನಡೆಸ್ಕೊಳ್ತಾರೆ ಅಂತ ಅನ್ನೋಕೆ ಇಲ್ಲಿ ಬರ್ತದೆ. ಮೆಟ್ಟು ಮ್ಯಾಲ ಮೊಗ ನಾ ಸವರೇನ, ಮುತ್ತಿನ ಸರಗ ಮುಂಗೈ ಹಿಡಿದಿದ್ದಾನೆ, ರಾಧ ಬೀದಿಯಾಗ ಎಳೆದ ರಾಮಣ್ಣ. ಮಗನಾದ್ರೂ ಕೂಡ ತಾಯಿಯನ್ನ ಆತಗೆ ನೈತಿಕ ಒಂದು ಪ್ರಶ್ನೆ ಹೆಸರಿನಲ್ಲಿ ಹಿಂಸೆ ಮಾಡಬಹುದು. ಜುಂಜಪ್ಪ ತಾಯಿಯನ್ನು ಹಿಂಸಿಸಿದ ಹಾಗೆ. ಯಾವ ಗುಡ್ಡಗಳು ಸೇರಲಯ್ಯ ರಘುರಾಮ, ಯಾವ ವನಗಳು ಹೋಗಲಯ್ಯ ರಘುರಾಮ, ಗುಡ್ಡವ ಹೊಕ್ಕಂದ್ರ ಬಿಟ್ಟವರ ಮಗನಲ್ಲ, ಹಿಂದಲ ಕೂದಲ ಹಿಂಗೈಗೆ ಸುತ್ತಾನೆ, ಹಿಂಗೈಗೆ ಸುತ್ತಾನೆ ಕಂಬಕ್ಕ ಕಟ್ಟಿದ. ಹೀಗೆ ಆಕೆಯನ್ನು ಹಿಂಸೆ ಮಾಡ್ತಾ ಹೋಗ್ತಾನೆ.
47ರಲ್ಲಿ ಅದರದ್ದು ಹಿಂಸೆಗಳು ವಿಜೃಂಭಣೆ ಅಂದ್ರೆ ಆ ಸಿಕ್ಕಾಪಟ್ಟೆ ಹಿಂಸೆ ವಿಜೃಂಭಣೆ ಅಲ್ಲಿ ನಿಮಗೆ ಕಾಣುತ್ತೆ. ಸೊ ಹೀಗೆ ಹಿಂಸೆ ಮಾಡ್ತಕ್ಕಂಥ ರಘುರಾಮ ಅಲ್ಲಿ ಒಂದು ಕಾವ್ಯದಲ್ಲಿ ಬರ್ತದೆ, ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿ ತಾಯಿಗೆ ಬೈದಾನೆ ರಘುರಾಮ, ತಾಯಿ ಬೈದಾರೆ ಕಣ್ಣು ಹೋಗವೆ ರಘುರಾಮ. ತಾಯಿ ಹೊಟ್ಟೆಯಲ್ಲೇ ಹುಟ್ಟಿ ತಾಯಿಗೆ ಬೈತಾ ಹೋಗ್ತಾನೆ, ಆ ಕಾರಣಕ್ಕಾಗಿ ಅವನಿಗೆ ಕಣ್ಣು ಹೋಗ್ತವೆ ಅಂತ ಅನ್ನೋದು ಈ ಕಥನ ಇದರಲ್ಲಿ ಕಾಣಿಸಿಕೊಳ್ತದೆ. ಯಾವುದು ಬಂಜೆಯ ಕಥನ ಅನ್ನುವುದರಲ್ಲಿ. ಸೊ ಮಗ ಈ ಕಥನದಲ್ಲಿ ಏನ್ ಬರುತ್ತೆ ಅಂದ್ರೆ, ಮಗ ಕಣ್ಣು ಹೋದ ತಕ್ಷಣ ತಾಯಿ ಮತ್ತೆ ಆಕೆ ಕರಗಿ ಶಿವನ ಹತ್ರ ಹೋಗಿ ಅವನಿಗೆ ಕಣ್ಣು ಕೊಡಿಸ್ತಾಳೆ ಅಂತಿರುತ್ತೆ. ನನ್ ತಪ್ಪಾಯ್ತು ಅಂತ ಆತ ಅಷ್ಟೆಲ್ಲ ಹಿಂಸೆ ಮಾಡಿದಂಥ ರಘುರಾಮ ಅಥವಾ ಪರಶುರಾಮ ಆಕೆಯ ಪಾದದ ಮೇಲೆ ಬಿದ್ದ, ಅಲ್ಲಿ ಬರ್ತದೆ ತಾಯಿಯ ಪಾದದ ಮೇಲೆ ಬಿದ್ದ ರಾಮಣ್ಣ ರಘುರಾಮ, ತಾಯಿಯ ಪಾದದ ಮೇಲೆ ಬಿದ್ದ ಅಳುತ್ತಾನೆ ರಾಮಣ್ಣ. ತನ್ನ ಮೈಮನ ತನಗೆ ತಿಳಿದಿಲ್ಲ ತಾಯಿ, ನಿನ್ನ ಮೈಮನ ಅಂದ್ರೆ ಮಹಿಮೆ, ಮೈಮನ ನನಗೆ ತಿಳಿದಿಲ್ಲ ಹಡದವ್ವ, ಪಾಪಿಲ್ದ ಪಿಂಡ ವಿದ್ಯೆಲ್ಲ ದಡದಾಳೆ ರಘುರಾಮ, ಪಾಪಿಲ್ದ ಪಿಂಡ ವಿದ್ಯೆಲ್ಲ ದಡದಾಳೆ ರಘುರಾಮ, ನಿನ್ನ ಮೈಮನ ನನಗೆ ತಿಳಿದಿಲ್ಲ ತಾಯಿ. ಸೊ ಮುಂದೆ ತಾಯಿಯ ಕರ್ಕೊಂಡೆ ನಡೆದ ರಾಮಣ್ಣ. ನಂತರ ಆಕಿನ ತಾಯಿಯನ್ನು ಮುಂದೆ ಕರ್ಕೊಂಡು ಹೋಗ್ತಾನೆ. ಆ ದೇವಿ ಕರ್ಕೊಂಡೆ ನಡೆದ ರಾಮಣ್ಣ, ತಾಯಿಗೆ ಕರ್ಕೊಂಡೆ ನಡೆದ ರಾಮಣ್ಣ ರಘುರಾಮ, 7 ಕೊಳ್ಳದ ದಾರಿ ಹಿಡಿದು ರಾಮಣ್ಣ, ಬಿರಿ ಬೀರಿ ಹೋಗ್ಯಾನೆ ಬಿಲ್ಲು ಬಾಣ ಹಿಡ್ದಾನೆ, ಗುಡ್ಡ ಏರ್ಯಾನೆ ಗುಡಿಯ ಕಟ್ಟ್ಯಾನೆ, ದಿನ ಏಳ ಸಾರಿ ಪೂಜೆ ಮಾಡ್ಯಾನೆ, ಶುಕ್ರವಾರ ಸೌಭಾಗ್ಯ ಮಂಗಳವಾರ ಭೋಗ್ಯ, ಅಂಗಳಕ್ಕೂ ಬಾರೆ ಜೈ ಜಗದಂಬ, ಅಂಗಳಕ್ಕೂ ಬಾರೆ ಜೈ ಜಗದಂಬ, ಮೊಗ ತೋರೆ ರಘುರಾಮ ಅಂತ ಹೇಳ್ತಾ ಹೋಗ್ತಾರೆ. ಇಡೀ ಕಥನ ಗೀತೆಯಲ್ಲಿ ಆಕೆಯ ಮೇಲೆ ಮಗ ನೈತಿಕ ಒಂದು ಹೆಸರಿನಲ್ಲಿ, ನೈತಿಕತೆ ಹೆಸರಿನಲ್ಲಿ ನಡೆಸಿದ ಹಲ್ಲೆಗಳು ಜನಪದದಲ್ಲಿ ಬಹಳ ಧಾರಾಳವಾಗಿ ದಾಖಲಾಗ್ತವೆ. ಆ ಹಿಂಸೆಗಳ ಆತ ನಡೆಸಿದ ಹಿಂಸೆಗಳನ್ನೇ ಅಂದ್ರೆ ಒಂದು ಹಂತಕ್ಕೆ ಅದನ್ನ ವಿಜೃಂಭಿಸ್ತಾರೆ. ಎಷ್ಟು ವಿಜೃಂಭಿಸ್ತಾರೆ ಅಂತಂದ್ರೆ, ಅದು ಇಡೀ ಗಂಡಿನ ಒಂದು ಟಾಕ್ಸಿಕ್ ಪೆಟ್ರಿಯಾರ್ಕಿ ಅಂದ್ರೆ ಟಾಕ್ಸಿಕ್ ಮ್ಯಾಸ್ಕ್ಯುಲಾನಿಟಿಯನ್ನ ಅದು ಆ ವಿಜೃಂಭಣೆಯಲ್ಲಿ ರೂಪದಾಳ್ತಾ ಹೋಗುತ್ತೆ. ರಘುರಾಮನ ಹಿಂಸೆಯ ಒಂದು ವಿಜೃಂಭಣೆ ನಡೆಸುವ ಈ ಕಥನಗಳಲ್ಲಿ ಒಟ್ಟು ವ್ಯವಸ್ಥೆಯಲ್ಲಿರುವ ವೈವಾಹಿಕ ಚೌಕಟ್ಟಿನ ಒಳಗಿರುವ ಒಂದು ಟಾಕ್ಸಿಕ್ ಮ್ಯಾಸ್ಕ್ಯುಲಾನಿಟಿ ಅಂತ ಹೇಳ್ತೀವಲ್ಲವ, ಆ ಟಾಕ್ಸಿಕ್ ಮ್ಯಾಸ್ಕ್ಯುಲಾನಿಟಿ ಅಲ್ಲಿ ಹೊರಗಡೆ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ 2 ವ್ಯವಸ್ಥೆಯ ಸಂಘರ್ಷಗಳು, ನನಗೆ ಗಂಡನಿಲ್ಲ ನಿನಗೆ ತಂದೆ ಇಲ್ಲ ಅಂತ ಅಂದ್ರು ಕೂಡ, ಜೋಡಿಲ್ದ ನೀ ಹೇಗ್ ಹಡದಿಯ ಅಂತನ್ನುವ ಮಗ, ಸಮಾಜ ಹೇಳುವ ಹಾದರಕ್ಕೆ ಹುಟ್ಟಿದವನು ಅನ್ನುವ ಪದ, ತಂದಿದ್ದರಷ್ಟು ಉರದಿ ಅನ್ನುವ ನಿಂದಿಸಿದ ಮಾತುಗಳು, ಮತ್ತು ಅದೇ ಪದ್ಯದಲ್ಲಿ ಬರ್ತದೆ, ಗಂಡ ಹೆಂಡಿರ ಬಿಡಿಸ್ಯಾಳ ತಂಟೆಯನ್ನೆಲ್ಲ ಹರಿಸ್ಯಾಳ, ಗಂಡ ಹೆಂಡಿರ ಬಿಡಿಸಿ ಭಂಡಾರ ಚೀಲವ ಧರಿಸಿ ಭೂಲೋಕದಲ್ಲಿ ಆದಿಶಕ್ತಿ ನೀನಾದ. ಹೀಗೆ ನಾನು ಇಡೀ ಕಾವ್ಯಗಳಲ್ಲಿ ನೋಡ್ತಾ ಹೋದ್ರೆ, ಹಾಡುಗಾರರು ಯಾರು ಈ ಹಾಡನ್ನ ಹೇಳಿದಾರೋ, ಜೋಗತಿಯರು ಏನೋ ಹೇಳ್ಬೇಕು ಅಂತಿದ್ದಾರೆ. ಹಾಗೆ ಹೇಳುವುದರಿಂದಲೇ ನಾನು ಹೇಗೆ ದಾಖಲಾಗ್ತೀನಿ ಅನ್ನುವ ಒಂದು ಭಯ ಇದೆ ಅಂತ ಅನ್ಸುತ್ತೆ. ಇಡೀ ಕಾವ್ಯಗಳಲ್ಲಿ ಕೊನೆಗೆ ಒಂದು ನೈತಿಕತೆಯ, ಆಕೆನ ಏನಂದ್ರೆ ಸಮಾಜ ಒಪ್ಕೊಳ್ಳಲ್ಲ, ಸಮಾಜ ಒಪ್ಕೊಳ್ಳದೆ ಇದ್ದಾಗ ಆಕೆನ ಒಂದು ಪವಾಡ ಪುರುಷಳಾಗಿ ತೋರಿಸ್ತಾನೆ, ಮತ್ತೆ ಆಕೆನ ಅಕ್ಸೆಪ್ಟೆನ್ಸಿ ಮಾಡುವ ಒಂದು ವಾತಾವರಣವನ್ನ ಕಾವ್ಯದಲ್ಲಿ ಅಲ್ಲಿ ಇಡೀ ಕಾವ್ಯಗಳಲ್ಲಿ ಕಾಣಿಸ್ತಾ ಹೋಗ್ತವೆ. ಅಂದ್ರೆ ಒಪ್ಪಿಗೆ ಹೊರಗೆ ಹಾಕುವ ಒಂದು ಕಥನಗಳ ವಿಜೃಂಭಣೆಯೂ ಪರೀಕ್ಷೆಗೊಳಪಡಿಸುವ, ಏಕಕಾಲದಲ್ಲಿ ಎಲ್ಲಮ್ಮನ ಬದುಕಿನ ಕ್ರಮವನ್ನ
ಸಹಜವಾಗಿಯೇ ಅದು ಆಯ್ಕೆಯ ಬದುಕಿನ ಆಯ್ಕೆ ಅನ್ನುವ ರೀತಿಯಲ್ಲಿ ಅದನ್ನ ಒಪ್ಪಿಕೊಳ್ಳುವ, ಒಳಗು ಮಾಡಿಕೊಳ್ಳುವ ಒಂದು ಸಂಗತಿಗಳು ಇಲ್ಲಿ ಕಾಣ್ತವೆ. ನನಗೆ ಇದಕ್ಕೆ ಕನೆಕ್ಟ್ ಆಗದೆ ಇದ್ರೂ ಒಂದು ಮಾತು ನಿಮ್ಗೆ, ಆತ್ಮದಲ್ಲಿ ನಾನು ಪಾತರದವರ ಕುರಿತು ಒಂದು ಕ್ಷೇತ್ರಕಾರಕ್ಕೆ ನಾನು ಹೋಗ್ತಾ ಇದ್ದಾಗ, ಬಹಳ ಚಿಕ್ಕ ವಯಸ್ಸು, ನಾನೇನು ಮದುವೆ ಆಗಿರ್ಲಿಲ್ಲ, ಮದುವೆ ಸಂಸ್ಥೆ ಬಗ್ಗೆ ಬಹಳ ಆಳವಾದಂತಹ ಒಂದು ನಂಬಿಕೆ ಇಟ್ಟಂತಹ ವಯಸ್ಸು ಅದು. ನಾನು ಅವರು ಪದೇ ಪದೇ ಏನೋ ಹೇಳಕ್ ಪ್ರಯತ್ನ ಮಾಡ್ತಾ ಇದ್ರು, ಅದು ಸ್ಮೃತಿಯಲ್ಲಿ ನನ್ಗಿನ್ನೂ ಫ್ರೆಶ್ ಆಗಿ ಈಗ್ಲೂ ಆ ಅಜ್ಜಿಯರು ನನಗೆ ಮಾತನಾಡಿದಷ್ಟು ನನ್ಗೆ, ಯಾಕಂದ್ರೆ ಆಳವಾಗಿ ಅವರು ನನ್ನೊಳಗಡೆ ಕರಗಿದ್ದಾರೆ. ಅವ್ರು ಏನೋ ಹೇಳಕ್ ಪ್ರಯತ್ನ ಮಾಡೋರು, ನಾನು ಅದನ್ನ ಹೀಗಿರಬೇಕು ಅಂದ್ರೆ ಸಾಮಾಜಿಕ ನೀತಿ, ವೈವಾಹಿಕ ನೀತಿ, ಅದನ್ನ ಫ್ರಂಟಿಗೆ ತಂದು ಏನೋ ಅವರಿಗೆ ಇದು ಸರಿಯಾದ ಬದುಕು ಅಂತ ಹೇಳ್ತಾ ಇದ್ನೇನು, ಆ ಥರದ ಒಂದು ಟೋನ್ ಇತ್ತು ನಂದು. ಅದಕ್ಕೆ ಬಹುತೇಕ ನನ್ನ ಭೇಟಿ ಮಾಡಿದಂಥ ಜೋಗ್ತಿಯರಿರ್ಬಹುದು, ಪಾತರದವ್ರಿರ್ಬಹುದು, ಅವರು ನಾನು ಏನೋ ಹೇಳ್ಬೇಕಂತೀನಿ ತಂಗಿ, ನೀ ಏನೋ ಬಯಸ್ತಾ ಇದ್ದಿ, ಆಯ್ತು ಬಿಡು, ನೀನ್ ಹೇಳಿದಂಗ ನಾನು ಹೇಳ್ತೀನಿ. ಬಹುಶಃ ಈ ಹಾಡುಗಳು ಕೂಡ ಓದಿದ ನಮ್ಮಂಥವರು, ವೈವಾಹಿಕ ಸಂಸ್ಥೆಯನ್ನ ವಿಜೃಂಭಿಸುವಂಥವರು ಮತ್ತು ದೇವದಾಸಿ ಸಮುದಾಯ ಅದು ಪದ್ಧತಿ, ಅದು ಅನಾಗರಿಕ ಅನ್ನುವ ಅನೈತಿಕ ಅನೈತಿಕ ಅನ್ನುವ ಒಂದು ಕಾನೂನು ಹುಟ್ಟು ಹಾಕಿದ ಸಂಕಥನವನ್ನು ಒಪ್ಪಿಕೊಂಡಂತಹ ನಮ್ಮ ಸಮುದಾಯವನ್ನ ನೋಡಿದಾಗ ಅವರು ಹೇಳುವ ಮಾತುಗಳೇ ಬೇಕಾಗ್ತದೆ, ಬೇರೆ ಆಗುತ್ತೆ. ಸೊ ಇಡೀ ಹಾಡುಗಳಲ್ಲಿ ಇದನ್ನ ಹಾಡಿದವರು ಜೋಗ್ತಿಯರು, ಸಂಗ್ರಹಿಸಿದವರು ಓದಿದ ವರ್ಗ. ನನಗಿದು ಒಂದ್ ಸ್ವಲ್ಪ ಕಾಂಟ್ರಡಿಕ್ಷನ್ ಆಗಿ ಕಾಣುತ್ತೆ. ಹಾಡಿದವರು ಜೋಗತಿಯರು, ಸಂಗ್ರಹಿಸಿದವರು ಓದಿದ. MS ಸುಂಕಪ್ಪರು ಹೇಳ್ತಾರೆ, MA ಅವತ್ತಿನ ಹುಡುಗರಿಗೆ ಹೋಗಿ ಸಂಗ್ರಹ ಮಾಡಕ್ ಹೇಳ್ತಾರೆ, ಅದರಲ್ಲಿ ಎಷ್ಟೋ ತಪ್ಪಿದ್ದು ಅಂತ ಹೇಳ್ತಾರೆ, ಅದರಲ್ಲಿ ಕೆಲವನ್ನ ಇವರು ಚೂಸ್ ಮಾಡ್ತಾರೆ, ಅಂದ್ರೆ ಇವು ಸರಿ ಇದೆ ಅಂತ ಹೇಳಿ. ಸೊ ಚೂಸ್ ಮಾಡುವಾಗಲೂ ಕೂಡ ಹಾಗೆ ಚೂಸ್ ಮಾಡುವ ಸಂದರ್ಭದಲ್ಲಿ ಓದುಗ ಅಥವಾ ವೈವಾಹಿಕ ಚೌಕಟ್ಟನಿಗೆ ಒಂದು, ಅಥವಾ ಮೇಲ್ಜಾತಿಯವರು ಅಥವಾ ವೈವಾಹಿಕ ಚೌಕಟ್ಟಿನ ನಂಬಿಕೆ ಇಟ್ಟಂತವರು ಚೂಸ್ ಮಾಡುವಾಗಲೇ ಒಂದು ನೀತಿಯನ್ನ ಅವರು ಚೂಸ್ ಮಾಡಿರ್ತಾರೆ. ಕೇವಲ ಪಠ್ಯವನ್ನಲ್ಲ, ಒಂದು ಪಠ್ಯದ ಜೊತೆಗೆ ಸಾಮಾಜಿಕ ನೀತಿಯನ್ನು ಚೂಸ್ ಮಾಡಿರ್ತಾರೆ. ಸೊ ಹೀಗಾಗಿ ಇಲ್ಲಿರುವ ಹಾಡುಗಳಲ್ಲಿ ಎಲ್ಲ ಅವರು ಸಮಗ್ರವಾಗಿ ಹಾಡಿದ್ದಾರೆ ಅಂತನ್ನೋದು ಈ ಹಾಡು ಅಲ್ಲಿಗಿಂತ ಎಡಿಟ್ ಆಗಿದೆ ಅನ್ನೋದು ಕಾಣಿಸ್ತಾ ಇದೆ. ಯಾಕಂದ್ರೆ ನಾನು ಮಾತನಾಡಿದಾಗಲೂ ಕೂಡ ಎಡಿಟ್ ಅಂದ್ರೆ ನೀನ್ ಅದನ್ನ ಕೇಳ್ತಾ ಇದ್ಯಾ, ಬಯಸ್ತಾ ಇದ್ಯಾ, ಅದಕ್ಕೆ ನೀನ್ ಹೇಳ್ದಂಗೆ ಆಯ್ತು ತಾಯಿ ಅಂತ. ನಂತರ ಅದನ್ನು ಉತ್ತರ ಹೊಳೆದು ನನಗೆ ಒಂದು 26-27 ವರ್ಷ ಆಗಿ, ಆಮೇಲೆ ಮದುವೆ ಏನದ ಆ ಒಂದು ಕ್ಷೇತ್ರ ಕಾರ್ಯ ಮಾಡಿ 26 ವರ್ಷದ ನಂತರ ಪುನಃ ಏನಂತಂದ್ರೆ ಆ ಸಮುದಾಯ, ಅಂದ್ರೆ ಆ ಸಮುದಾಯದೊಂದಿಗೆ ಈಗಲೂ ನನಗೆ ಬಹಳ ತಿಕ್ಕಾದಂತ ರಿಲೇಷನ್ ಇರೋದ್ರಿಂದ ಅವರು ನನಗೆ ಸತ್ಯವನ್ನ ಹೇಳಲು ತೆಗೆದುಕೊಂಡ ಅವಧಿ ಕನಿಷ್ಠ 25-26. ಅಲ್ಲಿ ಈಗ ಅವರು ಮಾತನಾಡುವ ಮಾತುಗಳು, ಟೋನ್ಗಳು ಬೇರೆ ಆಗುತ್ತೆ. ಅಲ್ಲಿ ಅವ್ರು ಹೇಳುವ ಧ್ವನಿಗಳು ಬೇರೆ ಆಗ್ತದೆ. ಅಂದ್ರೆ ನಾನು ಹೇಳ್ತಾ ಇರೋದು, ವಿಶೇಷವಾಗಿ ಜೋಗ್ತಿಯರನ್ನ, ದೇವದಾಸಿಯರನ್ನ ಕೇಂದ್ರವಾಗಿಟ್ಟುಕೊಂಡು ಹಾಡು ಸಂಗ್ರಹಣೆ ಆಗಿದ್ದು ಬಹಳ ಕಡಿಮೆ. ಇದು ಎಲ್ಲಮ್ಮನ ಒಂದು ಮಹಿಮೆಯನ್ನ ಕೇಂದ್ರೀಕರಿಸುವ ನೆಲೆಯಲ್ಲಿ ಸಂಗ್ರಹಿತವಾದ ಒಂದು ಕಾವ್ಯಗಳಾಗಿತ್ತು. ಈ ಕಾವ್ಯಗಳಲ್ಲಿಯೂ ಕೂಡ ಸಂಪಾದಕರು, ಹುಡುಗರು ಎಲ್ಲಾನು ತಂದಿರಬಹುದು, ಐ ಡೋಂಟ್ ನೋ. ಇಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಇಡೀ ಆರಂಭದಲ್ಲೇ ಅವರು MS ಸುಂಕಾಪುರ್ ಅವರು ನಾನು ಇಲ್ಲಿ ಆಯ್ಕೆ ಮಾಡ್ಕೊಂಡಿದ್ದೀನಿ ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ. ಹಾಗೆ ಆಯ್ಕೆ ಮಾಡಿಕೊಳ್ಳುವಾಗಲೇ ಅಲ್ಲಿ ಆಯ್ಕೆ ಮಾಡಿಕೊಳ್ಳುವುದಂದ್ರೇನು, ಪರಶುರಾಮನ ಹಾಗೆ ಅಧ್ಯಯನ ಮಾಡಿದವರು, ಸಂಗ್ರಹಿಸಿದವರು ನಾವೆಲ್ಲ ಒಂದು ರೀತಿಯಲ್ಲಿ ಪರಶುರಾಮರೇ ಆಗಿದ್ದರಿಂದ ಅಲ್ಲಿ ನಾವೇನ್ ಮಾಡಿದೀವಿ, ಸಮಾಜಕ್ಕೆ ಒಂದು ನೀತಿ ಕೊಡುವ ನಿಟ್ಟಿನಲ್ಲಿ ಅದನ್ನ ಬಹುಶಃ ಬ್ರೇಕ್ ಮಾಡಿ ಅಲ್ಲಿ ಸಂಗ್ರಹಿಸಬಹುದೇನು ಅಂತ.
ಅವ್ರು ಇಲ್ಲಿ ಹೇಳ್ತಾರೆ ನೋಡ್ರಿ, ಹಾಡುಗಳನ್ನು ಸಂಗ್ರಹಿಸುವ ಕಾರ್ಯ ನಿಜಕ್ಕೂ ಕಠಿಣವಾದುದು. ಅದರಲ್ಲಿಯೂ ಜೋಗತಿಯ ಹಾಡುಗಳನ್ನು ಸಂಗ್ರಹಿಸುವುದು ಇನ್ನೂ ಕಷ್ಟಕರ. ಅವರ ಮನಸುಖರಾಯನ ಮಕ್ಕಳು ಅವ್ರ ಮನಸ್ಸಿಗೆ ಬಂದ್ರೆ ಹಾಡ್ತಾರ, ಮನಸ್ಸಿಗೆ ಇಲ್ಲದೆ ಇದ್ರೆ ಇಲ್ಲ ಅಂತ. ಯಾಕೆ ಅವ್ರು ಹಾಡಲ್ಲ ಅಂದ್ರೆ, ನಾವು ಅವ್ರ ಜೀವನ ಕ್ರಮವನ್ನು ಒಪ್ಪುಗಳಲ್ಲ. ಯಾಕಂದ್ರೆ ನಾವು ಅವರ ಜೀವನ ಕ್ರಮವನ್ನೇ ನೋಡೋದೇ ಅಪಮಾನ ನೆಲೆಯಲ್ಲಿ ಆಗಿದ್ದರಿಂದ ಹಾಡೋದು, ಮಾತನಾಡೋದು, ನಮ್ಮ ಎದುರಿಗೆ ನಿಲ್ಲೋದು ಅವ್ರಿಗೆ ಒಂಥರ ಹಿಂಸೆ ಅನಿಸ್ತಾ ಇರ್ತದೆ. ನಾನು ಸ್ವತಃ ಅದನ್ನ ನಾನು ಗುರುತಿಸಿದ್ದೀನಿ. ಬೇಕಾದರೆ ಹಾಡುತ್ತಾರೆ, ಇಲ್ಲವಾದರೆ ಅರ್ಧಕ್ಕೆ ನಿಲ್ಲಿಸಿ ಬಿಡುತ್ತಾರೆ. ಅವರು ನಿರಕ್ಷರ ಕುಕ್ಷಿಗಳು, ಸ್ಪಷ್ಟ ಉಚ್ಚಾರವು ಕಡಿಮೆ. ಹೀಗಾಗಿ ಸಂಗ್ರಹ ಕಾಣೋ ತೊಂದರೆ ಅನುಭವಿಸುವುದು ಇದು ಸತ್ಯ ಅಂತ ಹೇಳ್ತಾನೆ. ಈ ಹಾಡುಗಳನ್ನ ನಾನು ಏನು ಎಮ್ಮೆ ಹುಡುಗರಿಂದ ಸಂಗ್ರಹಿಸಿದ್ದೀನಿ ಅಂತ ಹೇಳ್ತಾರೆ. ಸಂಖ್ಯೆ ದೊಡ್ಡದಿದ್ರು ಕೂಡ ಆಯ್ದುಕೊಂಡದ್ದು ಅಲ್ಪ ಭಾಗ ಅಂತ ಹೇಳ್ತಾರೆ. ಹಾಡುಗಳ ಸಂಖ್ಯೆ ಮಾತ್ರ ದೊಡ್ಡದು, ಆಯ್ದುಕೊಂಡಿದ್ದು ಏನಂದ್ರೆ ಅಲ್ಪ ಭಾಗ. ರಾಶಿಯನ್ನು ತೂರಿದರೆ ಹೊಟ್ಟು ಹಾರಿ ಗಟ್ಟಿ ಗಾಳು ಉಳಿಯುವುದು ಕಡಿಮೆ. ಹಾಗಾಗಿ ಈ ಹಾಡಿನ ಸಂಗ್ರಹ, ಜೋಕ್ತಿ ಹಾಡುಗಳನ್ನು ಸಂಗ್ರಹಿಸಿದ ವಿದ್ಯಾರ್ಥಿಗಳಿಗೂ ಅವರು ಹಾಡಿದ ಜೋಕ್ತಿಯವರಿಗೂ ಕೃತಜ್ಞತೆನೆ ಹೇಳ್ತಾರೆ. ನಾನು ಹೇಳ್ತಾ ಇರೋದು, ಈ ಹಾಡುಗಳನ್ನ ಸಂಗ್ರಹಿಸುವ ಒಂದು ಕೆಲಸದಲ್ಲಿಯೇ ಕೆಲವನ್ನ ಒಪ್ಪಿಕೊಳ್ಳುವ, ಕೆಲವನ್ನ ನಿರಾಕರಿಸುವ ಒಂದು ಪ್ರಕ್ರಿಯೆಗಳು ನಡೆದಿವೆ. ಸೊ ಹಾಗೆ ನಿರಾಕರಣೆ, ನಾನು ಇನ್ನೊಂದು ಗಮನಿಸಿದ್ದು ಏನಂತಂದ್ರೆ, ಈ ಹಾಡುಗಳನ್ನ ಸಂಗ್ರಹಿಸಿದವರೆಲ್ಲರೂ, ಜನಪದ ಪಠ್ಯಗಳನ್ನ ಸಂಗ್ರಹಿಸಿದವರು, ಅದು ಯಲ್ಲಮ್ಮನ ಪಠ್ಯವಾಗಿರಬಹುದು, ಸಿರಿ ಪಠ್ಯ ಆಗಿರಬಹುದು, ಬಹುತೇಕರು ಸಾಹಿತ್ಯಿಕ ಒಂದು ಹಿನ್ನೆಲೆಯಿಂದ ಬಂದಂತ. ಕಥೆಯ ಆರಂಭ ಆಗುತ್ತೆ, ಆಮೇಲೆ ಅದು ಎಂಡ್ ಆಗುತ್ತೆ, ಕಥೆಯನ್ನ ನೋಡ್ತಾ ಹೋಗ್ತಾರೆ. ಬಹುಶಃ ಯಲ್ಲಮ್ಮನ ಆಚರಣೆಯಲ್ಲಿ ನಾನು ಯಾಕಂದ್ರೆ ಯಲ್ಲಮ್ಮನ ಆಚರಣೆಯ ಸಂದರ್ಭದಲ್ಲಿ ತುಂಡು ತುಂಡು ಅವ್ರು ಹಾಡುವ ಹಾಡುಗಳನ್ನ ಒಂದು ಕಡೆ ಜೋಡಿಸಿದರೆ ಅದು ನಾವು ಓದುವ ಯಲ್ಲಮ್ಮನಿಗಿಂತ ಅಥವಾ ನಮಗೆ ಇದುವರೆಗೆ ಕಂಡ ಯಲ್ಲಮ್ಮನಿಗಿಂತ ಭಿನ್ನವಾದ ಯಲ್ಲಮ್ಮ ಕಾಣಬಹುದೇನೋ ಅಂತ. ನಾನು ಸಂಗ್ರಹಿಸಿದಂತ ಹಾಡುಗಳು ದುರ್ದೈವವಶಾತ್ ಅವು ಈಗ ಯಾರು ಅವರು ಬದುಕಿಲ್ಲ, ಅವು ಮಿಸ್ಪ್ಲೇಸ್ ಆಗಿ ಅಥವಾ ಯಾರು ತಕೊಂಡ್ರೋ ಗೊತ್ತಿಲ್ಲ, ಅವನ್ನೆಲ್ಲವನ್ನು ಒಂದ್ ಕಡೆ ಇಟ್ಟಿದ್ದೆ, ಅವು ಉಳಿದಿಲ್ಲ. ಬಟ್ ಆ ಹಾಡುಗಳು ನಾನು ಸಂಗ್ರಹಿಸಿ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಅವರವರ ಆಚರಣೆಯ ಸಂದರ್ಭದಲ್ಲಿ ಹಾಡಿದ ಹಾಡುಗಳನ್ನ ನಾನು ಗಮನಿಸಿದ್ದೀನಿ. ಅಲ್ಲಿ ಒಂದು ಇಡಿಯಾದ ಕಥನ, ಮದುವೆ ಆಗೋದು, ಹುಟ್ಟೋದು, ಮದುವೆ ಆಗೋದು, ಮಕ್ಕಳಾಗೋದು ಆಗ್ಲಿ, ಹುಟ್ಟೋದು ಅಥವಾ ನಾನು ಮದುವಿಲ್ಲ ಮಗ ಅಂತ ಹೇಳಿ ಎಲ್ಲೋ ಆಡಕ್ ಹೋದ ಏನೋ ಸಮಗ್ರ ಕಥೆಗಳು ಆ ಹಾಡುಗಳಲ್ಲಿ ಅಥವಾ ಆಚರಣೆಯ ಸಂದರ್ಭದಲ್ಲಿ ಹೇಳಲ್ಪಡುವ ಹಾಡುಗಳಲ್ಲಿ ಅದು ಇರಲ್ಲ. ಸಂಗ್ರಹಿಸಿದವರು ಸಾಹಿತ್ಯದ ಹಿನ್ನೆಲೆಯವರ ಆಗಿದ್ದರಿಂದ ಬಹುಶಃ ನಾವು ಅದನ್ನ ಕಥನ ಭಾಗವಾಗಿಯೇ ನೋಡ್ತಾ ಇದ್ದೀವಿ. ಬಟ್ ಆಚರಣೆಯ ಸಂದರ್ಭದಲ್ಲಿ, ಸಿರಿ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಹೆಣ್ಣು ದೇವಗಳನ್ನು ಕೇಂದ್ರವಾಗಿ ಇಟ್ಕೊಂಡು ಇದುವರೆಗೆ ಸಂಗ್ರಹಿಸಿದ ಕಥನಗಳನ್ನ ಆಚರಣೆಯ ಹಿನ್ನೆಲೆಯಲ್ಲಿ ನಾವು ಸಂಗ್ರಹಿಸ್ತಾ ಹೋದ್ರೆ ಕಥನಗಳು ಬೇರೆ ತರ ಅದು ಕನ್ಸ್ಟ್ರಕ್ಟ್ ಆಗುತ್ತೇನೋ ಅಂತ ನನ್ನ ಒಂದು ಊಹೆ. ಒಟ್ಟಾರೆ ಇಡೀ ಒಂದೇನಿದೆಲ್ಲ, ತಾಯಿಗೆ ಹಿಂಸಿಸಿದ ನಮ್ಮ ಪರಶುರಾಮ ಕೊನೆಗೆ ತಾಯಿ ಏನಂದ್ರೆ ಯಲ್ಲಮ್ಮ ತನ್ನ ಶಕ್ತಿಯಿಂದ ಪೂಜೆ ಆಗ್ತಾಳೋ ಬಿಟ್ಟಾಳೋ ಗೊತ್ತಿಲ್ಲ. ಇವ್ರು ಹೇಳೋ ಪ್ರಕಾರ ಯಲ್ಲಮ್ಮನನ್ನ ಬಡಬಾಡ ಹೋಗ್ಯಾನೆ ಗುಡಿಯೊಂದ ಕಟ್ಟಿಸಿದಾನೆ. ಈತನೇ ಗುಡಿ ಕಟ್ಸಿ ಈತನೇ ಏನಂತಂದ್ರ ಆಕಿನ ಸ್ತುತಿ ಮಾಡ್ತಾ ಒಂದು ಪರಂಪರೆ ಹುಟ್ಟಿತು ಅಂತ ಅನ್ನೋದು. ಆಮೇಲೆ ಈ ಪ್ರಕ್ರಿಯೆಗಳನ್ನ ನೀವು ಯಾವುದು ಸತ್ಯ ಹೋಗಿದ್ದಿರಬಹುದು, ಈ ಪೆಟ್ರಿಯಾರ್ಕಿ ಅಂದ್ರೆ ಯಲ್ಲಮ್ಮ ಮೂಲದಲ್ಲಿ ಮಾತೃ ನೆಲೆಗಳ ಅಲ್ಲಲ್ಲಿ ಜಾನಪದದಲ್ಲಿ ಅದಾವೆ. ಸಂಗ್ರಹಕಾರರು ನಾವು ಯಾವುದೋ ನೈತಿಕ ಚೌಕಟ್ಟಿನಲ್ಲಿ ಅದನ್ನ ಒಂದು ಶ್ರಿಂಕ್ ಮಾಡ್ತಾ ಇದ್ದೀವಿ ಅಥವಾ ತಿರುಚ್ತಾ ಇದ್ದೀವಿ ಅಥವಾ ಕೈ ಬಿಡ್ತಾ ಇದ್ದೀವಿ ಅಥವಾ ಎಡಿಟ್ ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಸೊ ಹಿಂಸೆ ಮಾಡಿದ ಒಂದು ಇಡೀ ಕಥನಗಳನ್ನ ನೋಡಿದಾಗ ಅದು ಸತಿ ಇರಬಹುದು, ಕೆರೆಗಹಾರ ಇರಬಹುದು, ಅಥವಾ ಯಲ್ಲಮ್ಮನನ್ನ ಹಿಂಸಿಸಿ ಮತ್ತೆ ಆಕಿಗೆ ಒಂದು ಪೂಜನೀಯ ಸ್ಥಾನ ಕೊಟ್ಟಂತ ನಮ್ಮ ಪರಶುರಾಮ ಇರಬಹುದು. ಈ ಎಲ್ಲ ಸಂಗತಿಗಳನ್ನ ನೋಡಿದಾಗ ಒಂದು ಸಂಗತಿ ಸ್ಪಷ್ಟವಾಗಿ ಕಾಣುತ್ತೆ, ಆ ಸ್ತ್ರೀ ಹತ್ಯೆ ಮಹಾಪಾಪ, ಮಾತೃ ಹತ್ಯೆ ಮಹಾಪಾಪ ಅನ್ನುವ ಒಂದು ಪಾಪ ಪ್ರಜ್ಞೆ ಬಲಿ ಕೊಟ್ಟ ನಂತರ, ಹಿಂಸೆ ಮಾಡಿದ ನಂತರ, ಅಪಮಾನಿಸಿದ ನಂತರ ಯಾರಿಗೆ ಅದು ಕಾಡುತ್ತೋ
ಅವರ ಹೆಸರಿನಲ್ಲಿ ಬಹುಶಃ ದೈವಗಳ ಒಂದು ಗುಡಿಗಳನ್ನ ಅದು ಕಟ್ತಾ ಹೋಗಿ ತಮ್ಮ ಪಾಪ ಪ್ರಜ್ಞೆಯಿಂದ ಹೊರಬರುವುದಕ್ಕಾಗಿ ನಿರ್ಮಿಸಿದ ಈ ಗುಡಿಗಳು ಬಹುಶಃ ಕರ್ನಾಟಕದಲ್ಲಿರುವ ಹೆಚ್ಚು ಸಂಖ್ಯೆಯಲ್ಲಿರುವ ಗುಡಿಗಳು. ಭಾರತದ ಗೊತ್ತಿಲ್ಲ ನನಗೆ. ಎಸ್ ಹಿರೇಮಠ ಒಂದು ದಾಖಲೆಯನ್ನು ಅನುಸರಿಸಿ ಹೇಳೋದಾದ್ರೆ ಹೆಚ್ಚು ಹೆಣ್ಣು ಮಕ್ಕಳು ಹಲ್ಲೆಗೊಳಗಾದವರು, ಅಪಮಾನಿತರು, ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಪೂಜೆಗಳ ಒಳಗಾಗ್ತಕ್ಕಂಥ ದೈವಗಳು ಕೂಡ ಹೆಣ್ಣು ಮಕ್ಕಳೇ ಆಗಿದ್ದಾರೆ ಅಂತ ಹೇಳ್ತಾನೆ. ಯಲ್ಲಮ್ಮನ ಹಾಡುಗಳು ಅಲ್ಲಲ್ಲಿ ಬರ್ತದೆ. ಏನಂದ್ರ ಸಿದ್ಧರನ್ನ ಬೇರೆ ಬೇರೆ ಕಥೆಗಳು ಬರ್ತವೆ, ಆದ್ರೆ ನನಗೆ ಅದು ಯಾಕೋ ತೃಪ್ತಿ ಕೊಡ್ತಾ ಇಲ್ಲ. ಅದು ಇನ್ನೇನೋ ಹೇಳಕ್ ಹೋಗ್ತಾರೆ, ಇನ್ನೆಲ್ಲೋ ಒಂದು ಏನಂತಂದ್ರೆ ಅದು ಡಿವಿಯೇಷನ್ ತಗೊಳ್ತಾ ಇದೆ. ಯಾಕಂದ್ರೆ ನನಗೆ ಇನ್ನೊಂದು, ನಾನು ನೋಡಿದಂಗೆ ಇವನ್ ಹರದೇಶಿ ನಾಗೇಶಿ ನಾನು ಅಧ್ಯಯನ ಮಾಡುವಾಗ ನಾನು ಈ ಸಂಪಾದಿತ ಕೃತಿಗಳನ್ನು ನೋಡಿದಾಗ ಅಲ್ಲಿರುವ ಪಠ್ಯಗಳೇ ಬೇರೆ ಇತ್ತು. ಒಂದು ಲಾಜಿಕಲಿ ಜೋಡಿಸಿದಂತ ಪಠ್ಯ ಇತ್ತು. ಬಟ್ ಪ್ರದರ್ಶನವನ್ನ ನಾನು ನೋಡಿದಾಗ ಪ್ರದರ್ಶನದಲ್ಲಿ ಹಾಡಲ್ಪಡುವ ಹಾಡುಗಳು, ಅದು ತೆಗೆದುಕೊಳ್ಳುವ ಒಂದು ತಿರುವು, ಮತ್ತು ಅಲ್ಲಿ ಭಾಗವಹಿಸುವ ಹೆಣ್ಣು ಮಕ್ಕಳು ಭಾಗವಹಿಸುವ ಅಪಮಾನ ಮೆಟ್ಟಿ ನಿಂತು ತಮ್ಮನ್ನ ಸಮರ್ಥಿಸಿಕೊಳ್ಳುವ ವಿಧಾನ, ಅದು ಎಲ್ಲ ನೋಡ್ತಾ ಹೋದ್ರೆ ಅಲ್ಲಿ ಪ್ರದರ್ಶನ ಸಿದ್ಧಾಂತವನ್ನ ಆಧರಿಸಿ, ಅಂದ್ರೆ ಆಚರಣೆ, ಇಲ್ಲಿ ನಾನು ಹೇಳಿದೆ ಯಲ್ಲಮ್ಮನ ಸಂದರ್ಭದಲ್ಲಿ ಆಚರಣೆಯನ್ನ ಆಧರಿಸಿ ಯಲ್ಲಮ್ಮನನ್ನು ಹುಡುಕಿದಾಗ ಬಹುಶಃ ಬೇರೆ ರೀತಿ ಸಿಗಬಹುದೇನೋ ಅಂತ. ಯಾಕಂದ್ರೆ ಇಲ್ಲಿ ಸಂಗ್ರಹಿಸಿದ ಹಾಡುಗಳನ್ನ ನನ್ಗೆ ಗೊತ್ತಿದೆ. ಎಲ್ಲರೂ ನನಗೆ ಅಲ್ಲಿ ಹೋದಾಗ ಹೇಳಿದಾಗ ಅಮ್ಮ ಎಲ್ಲರೂ ಬರ್ತಾರೆ ಚೀಲ್ಗಂಟ್ಲೆ, ಯಾಕಂದ್ರೆ ಅವರು 2 ರಾತ್ರಿ 2 ಹಗಲು ಹಾಡಿಕೆಗೆ ಇಷ್ಟು ದುಡ್ಡು, 1 ರಾತ್ರಿ 1 ಹಾಡಿಕೆಗೆ ಇಷ್ಟು, 6 ರಾತ್ರಿ 6 ಹಗಲಿಗೆ ಇಷ್ಟು ದುಡ್ಡು ಅಂತ ದುಡ್ಡು ಕೊಟ್ಟು ತಗೊಂಡು ಬಂದಿರ್ತಾರೆ ಹಾಡುಗಳನ್ನ. ಅಲ್ಲಿ ಊರಲ್ಲಿ ಒಬ್ಬ ಕವಿ ಇರ್ತಾನೆ, ನಮ್ಮಲ್ಲಿ ಹರದೇಶಿ ನಾಗೇಶ್ ಅಂದ್ರೆ ಅವರೇ ಹಾಡಿದ್ರು ಅಂತ ಹೇಳುವ ಅನೇಕ ಒಂದು ರಾಂಗ್ ಇಂಟರ್ಪ್ರಿಟೇಷನ್ ನನಗೆ ಆ ಸಂದರ್ಭದಲ್ಲಿ ಗೊತ್ತಾಯ್ತು. ಇದನ್ನ ಹಳಬರನ್ನ ಮತ್ತು ಈ ಹಳೆಯದರೊಂದಿಗೆ ಸಂಬಂಧ ಹೊಂದಿದಂತಹ, ಅದರೊಂದಿಗೆ ನಂಟು ಹೊಂದಿದಂತಹ ಹೆಣ್ಣು ಮಕ್ಕಳನ್ನ ಆಧರಿಸಿ ಮತ್ತೆ ಒಂದು ಅದನ್ನ ಮರು ಸಂಪಾದಿಸುವ ಕಾರ್ಯ ಬಹುಶಃ ಈ ಪೂರ್ವಾಗ್ರಹದಿಂದ ಬಿಡಿಸಿಕೊಂಡು ನಡೆದರೆ ಯಲ್ಲಮ್ಮ ಬೇರೆ ತರ ಕಾಣ್ತಾಳೇನೋ ಅಂತ. ಈಗ ನಾನು ಕಥೆಗಳನ್ನೇ ಆಧರಿಸಿ ಯಾಕೆ ಹೇಳ್ಬೇಕಾಯ್ತು ಅಂದ್ರೆ ನನ್ನ ಎದುರಿಗಿರೋ ಸಾಹಿತ್ಯ ಅಷ್ಟೇ ಮಾತ್ರ. ಸೊ ಅದಕ್ಕಾಗಿ ಅದು ನಾನು ಒಪ್ತೀನೋ ಬಿಡ್ತೀನೋ 2 ಮಾತು. ಈ ಹಾಡುಗಳನ್ನ, ಈಗಾಗಲೇ ಇರುವ ಜನಪದ ಹಾಡುಗಳನ್ನ ಆಧರಿಸಿ ನೀವು ಮಾತಾಡಿ ಅಂತ ಹೇಳಿದ್ದರಿಂದ ನಾನು ಇಲ್ಲಿ ಮಾತಾಡಿದ್ದೀನಿ. ಆಮೇಲೆ ಇಲ್ಲಿ ಇನ್ನೊಂದು ಮಾತನ್ನ ನಾ ಹೇಳ್ಬೇಕಾಗಿದೆ. 89ನೇ ಪುಟದಲ್ಲಿ ಜೋಗತಿ ಹಾಡು ನಮ್ಮ MS ಸುಂಕಾಪುರ ಅವ್ರದ್ದು. ಹಮ್ಮ ಮಾಡಿದ ಮಂದಿನೆಲ್ಲ ಕಮ್ಮಿ ಮಾಡಿ ಮೀಸಿಗೋಳ್ಸಿ ಇಡಿಸಿದಾಳ ಬಳಿ, ಗಂಡ ಓದಿ ಹೆಣ್ಣು ಮಾಡಿ ಹೆಣ್ಣ ಓದು ಗಂಡು ಮಾಡಿ ಕೈಯಾಗ ಕೊಟ್ಟಾಳ ಹಡ್ಲಿಗೆ ಹಿಡಿ. ಇಲ್ಲಿ ನಾನು ಇಡೀ ಅಷ್ಟು ಇದು ಒಂದು ನಿಮ್ಗೆ ನಾನು ನಿಮ್ಮೊಂದಿಗೆ ಹಂಚ್ಕೋಬೇಕು ಅನ್ಸ್ತು. ಯಾಕಂದ್ರೆ ಎಷ್ಟು ಒಂದು ಲಿಟ್ರೇಚರ್ನ ನೋಡಿದೀವಿ, ಹೆಣ್ಣು ಗಂಡಾದದ್ದು, ಗಂಡು ಹೆಣ್ಣಾದ್ರ ಬಗ್ಗೆ ಕಡಿಮೆ. ಮಹಾಭಾರತದಲ್ಲಿ ಅದು ಒಂದು ಬರ್ತದೆ, ಏನಂದ್ರೆ ಅರ್ಜುನ ಬೃಹನ್ನಳೆ ಆಗುವ ಈ ಕಥನಗಳು ಈ ತರದ ಕಾಣಿಸ್ಕೊಳ್ತವೆ. ಬಟ್ ನಮ್ಮಲ್ಲಿ ಟ್ರಾನ್ಸ್ ಸಮುದಾಯ ಬ್ರಿಟಿಷ್ ವಸಾಹತು ಒಂದು ಕಾನೂನಿನಲ್ಲಿ ಅಪರಾಧಿಗಳಾಗಿ ಪರಿಗಣಿಸಲ್ಪಟ್ಟವರು. ಬಟ್ ನಮ್ಮ ಕಲ್ಚರಲ್ಲಿ ಅವರಿಗೆ ಬದುಕೋಕೆ ಒಂದು ಸ್ಪೇಸ್ ಇತ್ತು. ನಾವು ಎಲ್ಲರೂ ಮಾತಾಡ್ತಾ ಇರೋದು M to F ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ, F to M ಬಗ್ಗೆ ನಾವು ಮಾತಾಡಲ್ಲ. ನಾನು ಅನೇಕ ಕ್ಷೇತ್ರ ಕಾರ್ಯದ ಸಂದರ್ಭದಲ್ಲಿ ನಾನು ನೋಡಿದೀನಿ, ಕೆಲವು ಹೆಣ್ಮಕ್ಳು ಈ ಪೈಜಾಮು ಮತ್ತು ಶರ್ಟು ಅಥವಾ ದೋತ್ರ ಶರ್ಟ್ ಹಾಕೊಂಡು ಹಡ್ಡಲಿಗೆ ಹೊಟ್ಕೊಂಡು ತಿರ್ಗಾಡೋರು. ಬಹುತೇಕ ಕೆಲವು ಹೆಣ್ಮಕ್ಳು ಸೀರೆ ಏನು ಕವಡಿ ಇವನ್ನೆಲ್ಲ ಹಾಕೊಂಡು ತಿರ್ಗಾಡುವಾಗ ಇವ್ರು ಕವಡಿ ಹಾಕೊಳ್ತಿದ್ರು, ಬಟ್ ಡ್ರೆಸ್ ಗಂಡಿನಂಗಿರೋದು. ನಾನು ಯಾಕೆ ಈ ತರ ಹಾಕೊಳ್ತಾರೆ ಅನ್ನೋ ಮಾತನ್ನ ಕೇಳಿದಾಗ ಅವ್ರ ಯಾಕೆ ಗಂಡು ಹುಡುಗಿ ಹಾಕೋತಾರೆ, ಇವ್ರ ತರನ ಯಾಕೆ ಸೀರೆ ಉಡಲ್ಲ, ಅವ್ರು ಬೇರೆ ಅವ್ರು ಬೇರೆ ಅಂದ್ರೆ ಏನು, ಸೀಸ್ ಎ ವುಮನ್, ಬಟ್ ಏನಂತಂದ್ರೆ ಅವಳು ಏನಂದ್ರೆ ಗಂಡು ಹೌದು ಹುಟ್ಟುವಾಗ ಆಕೆ ಹೆಣ್ಣಾಗಿ ಏನಂತಂದ್ರೆ ಹೆಣ್ಣು ಹೌದು ಹುಟ್ಟುವಾಗ, ಆದ್ರೆ ಗಂಡಾಗಿ ಬದುಕಲು ಆಕೆ ಅಪೇಕ್ಷಿಸಿದ. ಅದಕ್ಕೂ ಒಂದು ಸ್ಪೇಸ್ ಇದೆ, ಯಲ್ಲಮ್ಮನ ಕಲ್ಚರ್ನಲ್ಲಿ ಅದಕ್ಕೂ ಒಂದು ಸ್ಪೇಸ್ ಇದೆ. ಎಲ್ಲ ಕವನಗಳಲ್ಲಿ
ಇದು ಹೆಚ್ಚು ಮಾತನಾಡಿರ್ಬಹುದು. ಬಟ್ ನನಗನ್ಸಿದ ಮಟ್ಟಿಗೆ ನಾವು ಸಂಗ್ರಹ ಮಾಡುವಲ್ಲಿ, ಒತ್ತು ಕೊಡುವಲ್ಲಿ, ಲಿಟ್ರೇಚರ್ಗೆ ಒತ್ತು ಕೊಟ್ಟಿದ್ದರಿಂದ ಈ ಅಪಾಯಗಳಾಗಿವೆ ಅಂತ ಅನ್ಸುತ್ತೆ. ನಾನು ಎಲ್ಲ ಆ ತರದ ಒಂದು ಆಚರಣೆ ಬಹಳ ಸಂಖ್ಯೆಯಲ್ಲಿ ಹೆಣ್ಮಕ್ಳು ನೋಡಿದೀನಿ. ದೋತ್ರ ಏನು ಬಿಳಿ ಅಂಗಿ, ಬಿಳಿ ದೋತ್ರ ಮತ್ತು ಮೇಲೆ ಹಡ್ಡಲ್ಗೆ ಹೊಟ್ಕೊಂಡು ಹೋಗ್ತಾರೆ, ಇಲ್ಲ ಪೈಜಾಮು ಮತ್ತು ಶರ್ಟ್ ಹಾಕೊಂಡು ಹೋಗ್ತಾರೆ. ಇಲ್ಲಿ ಗಂಡಸರು ಅಂತೂ ನಿಮ್ಗೆ ಗೊತ್ತಿದೆ, ಅವರು ಸೀರೆ ಉಟ್ಕೊಳ್ತಾರೆ, ಹಡ್ಡಲ್ಗೆ ಹೊಟ್ಕೊಂಡು ಹೋಗ್ತಾರೆ. ಅಂದ್ರೆ ದೇ ಹೌಸ್ ಸ್ಪೇಸ್, ತಮ್ಮ ಮಕ್ಕಳನ್ನ ಅವ್ರು ಹೊರಗೆ ಹಾಕಲ್ಲ. ವಿದಿನ್ ದ, ಅಂದ್ರೆ ನೀವು ನೈತಿಕ ಅನೈತಿಕ ಹೆಸರಿನಲ್ಲಿ ಹೆಣ್ಣು ಮಕ್ಕಳನ್ನು ಹೊರಗೆ ಹಾಕಲ್ಲ. ಅವರು ಜೆಂಡರ್ ಅನ್ನ ಆಯ್ಕೆ ಮಾಡಿಕೊಂಡಂತ ಅದು ಹೆಣ್ಣೋ ಗಂಡು ಅವರನ್ನು ಹೊರಗೆ ಹಾಕಲ್ಲ. ಅವರನ್ನು ಏನಂತಂದ್ರೆ ಈ ಒಂದು ಎಲ್ಲಮ್ಮನ ಒಂದು ಪರಿಧಿಗೆ ತಗೊಂಡು ಒಳಗಡೆ ಉಳಿಸಿಕೊಳ್ಳುವ ಒಂದು ದೊಡ್ಡ ಸ್ಪೇಸ್ ಈ ಸಮುದಾಯದಲ್ಲಿ, ಈ ಹಾಡುಗಳಲ್ಲಿ ಕಂಡು ಬರ್ತದೆ. ಈ ತರದ್ದು ಮಾತುಗಳು ಕಂಡು ಬರ್ತವೆ, ಬಹಳ ಕಡಿಮೆ. ಬಹುಶಃ ಇದು ಕಮ್ಯುನಿಕೇಟ್ ಆಗಿದ್ರೆ ಅವತ್ತಿನ ಸಂಗ್ರಹಕಾರರಿಗೆ ಬಹುಶಃ ಇದು ಇನ್ನೂ ಒಂದ್ ಸ್ವಲ್ಪ ಫೋಕಸ್ ಆಗಿರ್ತಿತ್ತೇನೋ ಅಂತ. ಯಾಕಂದ್ರೆ ಗಂಡು ಹೆಣ್ಣಾಗೋದು, ಹೆಣ್ಣು ಗಂಡಾಗೋದು, ಇವು ಬಹುತೇಕ ನಮ್ಮ ಸಾಮಾಜಿಕ ನೈತಿಕ ಮೌಲ್ಯಗಳನ್ನ ನಿರಾಕರಿಸಿವೆ, ಒಪ್ಪಿಲ್ಲ. ಆ ಕಾರಣಕ್ಕಾಗಿ ಅದೇ ಹಿನ್ನೆಲೆಯಿಂದ ಬಂದಂತವ್ರು ನಾವು ಕೂಡ ಬಹುಶಃ ಆ ಸಂಗತಿಗಳನ್ನು, ಧ್ವನಿಗಳನ್ನು ನಾವು ದಾಖಲಿಸಿರ್ಲೇನೋ ಅಂತ ಅನ್ಸುತ್ತೆ. ಎಲ್ಲಮ್ಮನ ಒಟ್ಟು ಪದಗಳ ಬಗ್ಗೆ ನಾನು ಬೇಕಂತಲೇ ನಾನು ಯಾಕೆ ಹೇಳಿದೆ ಅಂತಂದ್ರೆ, ತುಂಡು ತುಂಡಾಗಿ ನಾನು ಕಥೆ ಅನ್ನೋದ್ರ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿಲ್ಲ. ಅದು ಕಥೆಯಿಂದಾಗಿಯೇ ಸಂಗ್ರಹಗಳು ಹಾದಿ ತಪ್ಪಿವೆ ಅಂತ ಅನ್ನೋದು ನನ್ನ ವೈಯಕ್ತಿಕ ಒಂದು ಕ್ಷೇತ್ರ ಕಾರ್ಯದ ನೆಲೆಯಲ್ಲಿ ಕಂಡುಕೊಂಡಂತ ಸತ್ಯ. ಆ ನೆಲೆಯಲ್ಲಿ ನಾನು ಅಲ್ಲಲ್ಲಿ ತುಂಡು ತುಂಡು ಭಾಗಗಳನ್ನ ತಕ್ಕೊಂಡು ಎಲ್ಲಮ್ಮನ ಆಶಯಗಳನ್ನ, ಆ ಸಮುದಾಯದ ಆಶಯಗಳನ್ನ, ಆ ಸಮುದಾಯದ ಆ ಒಂದು ನೈತಿಕ ಒಂದು ನೀವ್ ಹೇಳುವ ನೈತಿಕತೆ ಅಲ್ಲ, ಪೆಟ್ರಿಯಾರ್ಕಿ ಹೇಳುವ ನೈತಿಕತೆ ಅಲ್ಲ, ಸಮುದಾಯದೊಳಗಿರುವ ತಾಯ್ತನದ ಒಂದು ನೈತಿಕತೆಯನ್ನು, ಎಲ್ಲರನ್ನು ಒಳಗೊಳ್ಳುವ, ಎಲ್ಲರನ್ನು ಒಪ್ಪುವ, ಯಾರನ್ನು ಬಿಡದೆ ಇನ್ಕ್ಲೂಸಿವ್ನೆಸ್ ಅನ್ನುವ ಥಿಯರಿ ಏನಾದ್ರೂ ಇದೆ, ಅದು ಈ ಸಮುದಾಯಗಳಲ್ಲಿ, ಈ ಥಿಯರಿಗಳಲ್ಲಿ, ಇವರ ಬದುಕಿನ ಕ್ರಮದಲ್ಲಿ ಇದೆ ಅಂತ ಆ ನೆಲೆಯಲ್ಲಿ ಕೆಲವನ್ನ ನಾನು ಆಯ್ದುಕೊಂಡು ಮಾತಾಡಿದ್ದೀನಿ. ಚರ್ಚೆ ಮಾಡೋದಿದ್ರೆ ಮಾಡ್ಬೋದು. ಧನ್ಯವಾದಗಳು ಮೇಡಮ್. ಈಗ ಕೇಳುಗರಲ್ಲಿ ವಿನಂತಿ, ಯಾರಿಗಾದ್ರೂ ಮೇಡಮ್ ಅವರು ಇದುವರೆಗೂ ಮಾತನಾಡಿದರ ಬಗ್ಗೆ ಪ್ರಶ್ನೆಗಳಿದ್ರೆ ಸಂವಾದ ಮಾಡಬಹುದು. ಮೇಡಮ್, ಚಾಟ್ ಬಾಕ್ಸ್ ಅಲ್ಲಿ ಒಂದು ಪ್ರಶ್ನೆ ಬಂದಿದೆ ಮೇಡಮ್. ಎಲ್ಲಮ್ಮನನ್ನು ನಿತ್ಯ ಮುತ್ತೈದೆ ಎಂದಿರಿ, ಮುತ್ತೈದೆ ನಿತ್ಯ ಮುತ್ತೈದೆ ಈ ಎರಡೂ ಪದಗಳ ಅರ್ಥ ವ್ಯತ್ಯಾಸ ಸ್ಪಷ್ಟಪಡಿಸಿ ಮ್ಯಾಮ್. ನಿತ್ಯ ಮುತ್ತೈದೆ ನಾನು ಅಂದಿಲ್ಲ, ಅದು ಅವಳ ಅವರನ್ನ ಆ ಸಮುದಾಯದವರು ತಮ್ಮನ್ನು ತಾವು ಗುರುತಿಸಿಕೊಂಡು ನಾವು ನಿತ್ಯ ಮುತ್ತೈದೆಯರು ಅಂತ ಹೇಳ್ತಾರೆ. ಅವರು ತಮ್ಮನ್ನು ತಾವು ಗುರುತಿಸಿಕೊಳ್ಳಲು ಬಳಸುವ ಪರಿಭಾಷೆ, ಅದೇ ಸಮುದಾಯದಲ್ಲಿರುವ ಪರಿಭಾಷೆ ಅದು. ನಿತ್ಯ ಮುತ್ತೈದೆ ಅಂದ್ರೆ ಗಂಡನೇ ಇರಲ್ಲ, ಗಂಡನಿಗೆ ಸಾವು ಬಂದ್ರೆ ವೈಧವ್ಯ ಬರ್ತದೆ. ಅವ್ರಿಗೆ ಯಾವಾಗ್ಲೂ ಅವರು ಏನಿರ್ತಾರೆ, ಮುತ್ತೈದೆಯಾಗಿ ಇರ್ತಾರೆ. ಗಂಡ ಇದ್ರೆ ಸಾವು ಬರ್ತದೆ, ಏನಂದ್ರೆ ವೈಧವ್ಯ ಬರ್ತದೆ. ಮುತ್ತೈದೆ ಅಂದ್ರೆ ಮುತ್ತೈದೆ ಆದವಳು ವಿಧವೆಯೂ ಆಗುವ ಸಾಧ್ಯತೆಗಳಿದೆ. ಮುತ್ತೈದೆ ಅನ್ನೋದು ಕೇವಲ ಮುತ್ತೈದೆ ಅನ್ನೋ ಪದ ಅದು ಪೆಟ್ರಿಯಾರ್ಕಿ ಒಂದು ವೈವಾಹಿಕ ಸ್ಟ್ರಕ್ಚರ್ ನಲ್ಲಿ ಹುಟ್ಕೊಂಡಿದ್ದು. ನಿತ್ಯ ಮುತ್ತೈದೆ ಅನ್ನೋದು ಅದು ಆ ಸಮುದಾಯದಲ್ಲಿ ಇರುವ ಒಂದು ಪದ. ನಾವು ನಿತ್ಯ ಮುತ್ತೈದೆಯರು ಅನ್ನೋದನ್ನ ಬಹಳ ಹೆಮ್ಮೆಯಿಂದ ಹೇಳ್ಕೊಂಡಿದ್ದಾರೆ. ಆ ನೆಲೆಯಲ್ಲಿ ನಾನು ನಮ್ಮ ಪದವನ್ನ ಬಳಸಿದೆ. ಧನ್ಯವಾದಗಳು ಮೇಡಮ್. ಡಾಕ್ಟರ್ ಸುಂದರ್ ಅವರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಮಾತಾಡಬಹುದು ಮೇಡಮ್ ಜೊತೆಗೆ. ಹಲೋ ಸರ್, ಮಾತಾಡಿ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್, ಹೇಳಿ ಸರ್. ಮೇಡಮ್, ಈ ಎಲ್ಲಮ್ಮ ಅನ್ನೋರು ಇವ್ರೇನು ಪೌರಾಣಿಕ ವ್ಯಕ್ತಿಗಳು ಅಥವಾ ನಿಜವಾಗಿಯೂ ಎಲ್ಲಮ್ಮ ಇದ್ದಳು ಅಥವಾ ಇಲ್ಲ ಅನ್ನೋ ಒಂದು ಪ್ರಶ್ನೆ. ಅದರ ಬಗ್ಗೆ ಕಥನಗಳೇ ನಮ್ಮಲ್ಲಿ ಇರೋದಿದೆ ಅಲ್ವಾ, ಇದಾಳೋ ಇಲ್ವೋ ಅನ್ನೋಕ್ಕಿಂತ ಅದನ್ನ ಕೇಂದ್ರವಾಗಿ ಇಟ್ಕೊಂಡು ವೈದಿಕರು ಒಂದು ಕಥನ ಹೇಳ್ತಾರೆ, ಬೌದ್ಧ ಏನಕ್ಕೆ ಜೈನ ಧರ್ಮಕ್ಕೆ ಸೇರಿದವರು ಅಂತ ಹೇಳ್ತಾರೆ, ಕೆಲವರು ವೀರಶೈವ ಅಂತಾರೆ. ಕಥನಗಳಲ್ಲಿ ಎಲ್ಲಮ್ಮ ಅದು ನಾನು ಹೇಳೋದು ಕಥನಗಳನ್ನ ಆಧರಿಸಿ ಮಾತ್ರ. ಇದಳೋ ಇಲ್ವೋ ಅಂತ ಅನ್ನೋದು ಸತ್ಯಕ್ಕೆ ಸಮೀಪವಾದ ಅಧ್ಯಯನಗಳು ನನಗೆ ಅದು ನಡೆದಿಲ್ಲ. ಬಟ್ ಆ ಪರಂಪರೆ ಇದೆ, ಅವರ ಒಂದು ಆರಾಧನಾ ಪರಂಪರೆ ಇದೆ. ಒಬ್ಬ
ಹೆಣ್ಣು ದೈವವನ್ನ ಕೇಂದ್ರವಾಗಿ ಇಟ್ಕೊಂಡು ಒಂದು ಬಹಳ ದೊಡ್ಡ ಭಕ್ತ ಸಮುದಾಯ ಇದೆ. ಇವೆಲ್ಲ ಊಹೆ ಕಥನಗಳಂತೀರಾ ಮೇಡಮ್? ಹಲೋ, ಊಹೆ ಕಥನಗಳು ನಾನು ಹೇಳ್ಬೇಕಾಗಿಲ್ಲ, ಎಲ್ಲವೂ ಒಂದೊಂದು ಕಥನಗಳೇ. ನಾನು ಹೇಳ್ತಾ ಇದ್ದು ರಾಮಾಯಣ ಭಾರತವು ಕಥನಗಳೇ, ಒಂದು ರಾಮಾಯಣ ಇಲ್ಲ. ನಮ್ಮಲ್ಲಿ ಎಷ್ಟು ಜನ ಇದ್ದಾರೆ ಭಾರತದಲ್ಲಿ, ಅಷ್ಟು ರಾಮಾಯಣಗಳಿವೆ, ಅಷ್ಟು ಮಹಾಭಾರತಗಳಿವೆ. ಯಾವುದು ಪುರಾಣ ಅನ್ಸ್ಕೊಳ್ತದೋ, ಯಾವುದು ದೈವಿ ಒಂದು ವ್ಯಕ್ತಿಗೆ ಸಂಬಂಧಿಸ್ತದೋ ಅವು ಕಥನಗಳಾಗ್ತವೆ. ಅದು ಸತ್ಯನ ಸುಳ್ಳು ಅಂತ ಹೇಳೋದು ಹಲೋ, ಹಲೋ. ಆದ್ರೆ ಆಕೆ ಒಂದ್ ಏನಂದ್ರೆ, ಆಕೆ ನಾಯಕಿಯಾಗಿ ಆಕೆಯ ಭಕ್ತರ ಒಂದು ಗುಂಪು ಇದೆ. ಹೌದ್ರಿ, ಹೌದು. ಸಿದ್ದಪ್ಪ ಮಾತಾಡ್ತಾ ಇರೋದು. ಹಲೋ ಮೇಡಮ್, ನಮಸ್ತೆ. ನಮಸ್ಕಾರ ಸರ್, ಹೇಳಿ ಸರ್. ಮೇಡಮ್, ಈ ಸಿರಿಯ ಆರಾಧನೆಯಲ್ಲಿ ಬಹಳ ಮುಖ್ಯವಾಗಿ ಪ್ರತಿಭಟನೆಯ ಅಂಶಗಳು ತುಂಬಾ ಹೆಚ್ಚಾಗಿರುವಂತದ್ದು ಸಿರಿ ಕಥನದಲ್ಲಿ. ಎಲ್ಲಮ್ಮನ ಕಥನದಲ್ಲಿ ಆ ತರದ ತೀವ್ರತರದ ಪ್ರತಿಭಟನಾ ಅಂಶಗಳು ಸಿಗ್ತದವ ಮೇಡಮ್? ಸಿರಿಗಿಂತ ಬಹಳ ಸ್ಟ್ರಾಂಗ್ ಆದಂತ ಒಂದು ಪ್ರತಿರೋಧಗಳು. ನನಗೆ ಗಂಡನಿಲ್ಲ, ನಿನಗೆ ತಂದೆ ಇಲ್ಲ, ಸಾಕಲ್ವಾ? ಸೊ ಅಂದ್ರೆ ಈ ಅರಸಿನ ಹರಚಿಲ್ಲ, ನಾ ಸರಸಿನ ಕುಂತಿಲ್ಲ, ಈ ತರದ ವೈವಾಹಿಕ ಚೌಕಟ್ಟನ್ನೇ ನೀವೇನಾದ್ರೂ ಸ್ಟ್ರಾಂಗ್ ಆಗಿದ್ರೆ ಅದು ಎಲ್ಲಮ್ಮನಲ್ಲೇ ಇದೆ. ಬಹಳ ತುಂಡಾಗಿ ಕಾಣಿಸ್ತವೆ, ಸಮಗ್ರವಾಗಿ ಕಾಣಲ್ಲ. ಸಿರಿಯಲ್ಲಿ ಪ್ರತಿರೋಧ ಅನ್ನೋದೇನು, ಆಕಿ ಒಬ್ಬ ಮದುವೆ ಮುಂದೇನ ಒಂದು ಮದುವೆಯನ್ನ ಒಬ್ಬ ಗಂಡ ಸೂಳೆಯೊಟ್ಟಿಗೆ ಸಂಬಂಧ ಇದ್ದಾನೆ ಅಂತ ಗಂಡನನ್ನ ಬಿಡ್ತಾಳೆ, ಬರ ಹೇಳ್ತಾಳೆ, ಬರ ಹೇಳೋದು ಅಂತ ಹೇಳ್ತಾರೆ, ಡಿವೋರ್ಸ್ ಮಾಡ್ತಾಳೆ, ಮತ್ತೆ ಹೋಗ್ತಾಳೆ. ಈಗಾಗಲೇ ಹೆಂಡತಿಯರಿರುವ ಇನ್ನೊಬ್ಬನನ್ನ ಮದುವೆ ಆಗ್ತಾಳೆ, ಬಹುಪತ್ನಿ ಅಂದ್ರೆ ಬಹುಪತ್ನಿತ್ವನಕ್ಕೆ ಒಪ್ಕೊಳ್ತಾಳೆ. ಅದನ್ನ ನಾವು ಈ ಫೆಮಿನಿಸ್ಟ್ ಅಂತನೋರು ಅಥವಾ ಸಾಹಿತ್ಯ ಅಧ್ಯಯನಕಾರರು ಅದನ್ನ ಬಹಳ ಏನಿದೆಲ್ಲ ಅದನ್ನ ಇನ್ನೇನೋ ಫೆಮಿನಿಸಂ, ದೇಶಿ ಫೆಮಿನಿಸಂ ಕಟ್ಟುವ ಅವಸರದಲ್ಲಿ ಆ ಪಠ್ಯಗಳನ್ನ ನಾವು ಅಪವ್ಯಾಖ್ಯಾನ ಮಾಡಿವೇನೋ ಅಂತ ಅನ್ಸುತ್ತೆ. ಮೇಡಮ್, ಥ್ಯಾಂಕ್ ಯು ಮೇಡಮ್. ನಮಸ್ಕಾರ. ನಮಸ್ಕಾರ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಬಹಳ ಖುಷಿ ಆಯ್ತು ನೋಡಿ. ತುಂಬಾ ಎಲ್ಲಮ್ಮನ ಆ ಭಾಗವನ್ನು ಇಟ್ಕೊಂಡು ತುಂಬಾ ಚೆನ್ನಾಗಿ ಅದನ್ನ ಅನಲೈಸ್ ಮಾಡಿದೀರಾ. ಒಂದು ಇನ್ಫಾರ್ಮೇಶನ್ ಜೊತೆಗೆ ಸೇರ್ಸೋದು ಅಂದ್ರೆ ಮತ್ತಿಗಟ್ಟ ಕೃಷ್ಣಮೂರ್ತಿ ಅವರ ಸಂಗ್ರಹವನ್ನ ನೀವು ಸೇರಿಸ್ಕೊಂಡ್ರೆ ಅಲ್ಲಿ ಎಲ್ಲಮ್ಮ ಯಾವ ರೀತಿಯಲ್ಲಿ ಪ್ರತಿಭಟನೆ ಮಾಡಿದಾಳೆ, ಹೋರಾಟ ಮಾಡಿದಾಳೆ, ಸಿದ್ಧರನ್ನೆಲ್ಲ ತನಗ ಮೋಸ ಮಾಡಿದ ಅನ್ಯಾಯ ಮಾಡಿದಂತ ಸಿದ್ಧರನ್ನೆಲ್ಲ ಹೇಗೆ ಹತ್ತಿಕ್ಕಿ ಅವರನ್ನ ಗುಹೆ ಒಳಗೆ ಹಾಕಿ ಮಾಡಿದಾಳೆ, ದೊಡ್ಡ ಯೋಗಿನಿ ಆಗಿದ್ಲು ಎನ್ನುವಂತ ವಿಷಯ ಎಲ್ಲ ನಿಮ್ಗೆ ಅದ್ರಲ್ಲಿ ಸಿಗ್ತದೆ. ಹೌದು. ಒಂದು ಪದ್ಯ ಬರುತ್ತೆ ಮೇಡಮ್, ನೀವು ಹೇಳದಂಗೆ ಒಂದು ಪದ ಬಳಸ್ತಾರೆ. ಎಲ್ಲಮ್ಮ ಆಕಿ ಜೋಗಿ ಅನ್ನೋ ಪದ ಬರ್ತಾರೆ. ಮತ್ತಿಗಷ್ಟು ನಾನು ಸಮಯದ ಅಭಾವದಿಂದ ಕೆಲವೊಂದನ್ನ ಬೇಕಂತ ಬಿಟ್ಟೆ ಮೇಡಮ್. ಅದು ಗಮನಿಸಿದ್ದೀನಿ ಮೇಡಮ್. ಆಕೆ ಇಲ್ಲಿ ಒಂದ್ ಏನ್ ಬರ್ತಂದ್ರೆ, 100ಕ್ಕೊಬ್ಬ ಭಕ್ತ ಇದ್ರೆ ಇದರಲ್ಲಿ ಯಾರು ನಮ್ಮ ಸುಂಕಾಪುರವರಲ್ಲಿ 1000ಕ್ಕೊಬ್ಬ ಜೋಗಿ ಅಂತ. ಜೋಗಿ ಆಗೋದಿದೆಯಲ್ಲ ಅದು ಸಾಧನೆ ಅಂತ. ಆದ್ರೆ ಈ ಕಾನೂನು ಬಂದ್ಬಿಟ್ಟು ಅವರ ಬದುಕಿನ ಕ್ರಮಗಳನ್ನ ಅನೈತಿಕ ಅಂತ ನೋಡ್ತಾ ಇರೋದ್ರಿಂದ, ಕಾನೂನು ವಿರೋಧಿ ಅಂತ ನೋಡ್ತಾ ಇರೋದ್ರಿಂದ ಅದು ಅಪವ್ಯಾಖ್ಯಾನಕ್ಕೊಳಗಾದ್ರೆ ಜೋಗಿನಿ ಆಗೋದು ಏನಿದೆಯಲ್ಲ, ಇಟ್ಸ್ ನಾಟ್ ಈಸಿ. ಬಹಳ ಒಂದು ನಮ್ಗೆ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ, ಎಲ್ಲಿ ರೈಟ್ಸ್ ಇದೆಯೋ ಅದನ್ನ ಮುಚ್ಚಿಕೊಳ್ತಾ ಇದೀವಿ ನಾವು. ಅಲ್ಲಿ ರೈಟ್ಸ್ ಇರೋದನ್ನ ಅನೈತಿಕತೆ, ಅಪರಾಧ, ಅನಾಗರಿಕನ ಹೆಸರಿನಲ್ಲೇ ಆ ಡೋರ್ ಅನ್ನ ಕ್ಲೋಸ್. ನಮಗ್ ಬಹಳ ರೈಟ್ಸ್ ಬಗ್ಗೆ ಅಥವಾ ನಮ್ಮ ಹೋರಾಟಕ್ಕೆ ಶಕ್ತಿ ತುಂಬೋ ಎಲ್ಲಾ ಒಂದು ಆಯಾಮಗಳಲ್ಲೂ ಎಲ್ಲಮ್ಮನ ಹಾಡುಗಳಲ್ಲಿವೆ. ನಾನು ಉಳಿದ ಯಾವ ಹಾಡುಗಳಲ್ಲಿ ನಾ ಕಂಡಿಲ್ಲ. ಅಲ್ಲ, ಅಲ್ಲಿ ಎಷ್ಟರ ಮಟ್ಟಿಗೆ ಅಂದ್ರೆ ಒಂದ್ ಕಾಲ್ ಆಮೆ ಮೇಲೆ, ಒಂದ್ ಕಾಲ್ ಮಸಳೆ ಮೇಲೆ ಇಟ್ಕೊಂಡು ಆಕಿ ಯೋಗ ಸಾಧನೆ ಮಾಡ್ತಾ ಇದ್ಲು ಅಂತ ಬರ್ತದೆ. ಯೋಗ ಸಾಧನೆ ಇಟ್ಸ್ ನಾಟ್ ಅ ಸಿಂಪಲ್. ಆಕಿ ಯೋಗಿನಿ. ನಮ್ಮಲ್ಲಿ ಆಕಿನ ಸೂಳೆ ಅಂತ ನೋಡುವ ಪರಿಕ್ರಮ ಏನು ಇದು ವಸಾಹತು ಬಂತಲ್ವಾ, ಹಾಗೆ ನೋಡುವ ಪರಿಕ್ರಮದಿಂದಲೇ ಅನೇಕ ಜೋಗಿನಿಯರು ಎಷ್ಟು ಕುಸಿದಿದ್ದಾರೆ, ಎಷ್ಟು ಅಪಮಾನವನ್ನ ಅನುಭವಿಸಿದ್ದಾರೆ, ಎಷ್ಟು ಕಣ್ಣೀರು ಹಾಕಿದ್ದಾರೆ. ಸ್ವತಃ ಮಕ್ಕಳಿಗೆ ಗೊತ್ತಿಲ್ಲದ ಅವರ ದುಃಖದ ಕಥನಗಳು ನನ್ನ ಜೊತೆಗೆ ಹಂಚಿಕೊಂಡಿದ್ದಾರೆ. ಜೋಗಿನಿ ಆಗೋದಿದೆಯಲ್ಲ. ಹೌದು. ಮತ್ತೆ ಸಿದ್ಧರಿಂದ ವೈದ್ಯಕೀಯವನ್ನು ಆಕೆ ಕಲ್ತಿದ್ಲು, ವೈದ್ಯ ವಿದ್ಯೆಯನ್ನು ಕಲ್ತಿದ್ಲು. ತೊನ್ನು ರೋಗ ಆದಾಗ ಅದನ್ನ ಅವರು ಸಿದ್ಧರೇ ಅವಳು ಗುಣ ಮಾಡ್ತಾರೆ. ಇದೆಲ್ಲ ಅಂಶ ಮತ್ತಿಗಟ್ಟ ಕೃಷ್ಣಮೂರ್ತಿ ಅವರ ಸಂಗ್ರಹದಲ್ಲಿ ಸಿಗ್ತದೆ.
ನಾವು Thank you. ಅದನ್ನ ಒಂದು ಥ್ಯಾಂಕ್ ಯು ನಿಮ್ಮನ್ನ ನೋಡಿ ತುಂಬಾ ಖುಷಿ ಬಂತು ನಂಗೆ. ನಾವು ಅಂದ್ರೆ ಆಕೆಯನ್ನ ಯೋಗಿನಿ ಅಂತ ನೋಡಿದಾಗ ನಾನು ಅದ್ನೇ ಹೇಳಿದ್ದು, ತುಂಬಾ ಆಯಾಮಗಳು ಸಿಗ್ತವೆ, ತುಂಬಾ ಸ್ಟ್ರಾಂಗೆಸ್ಟ್ ಆದಂತ ಲೇಯರ್ಸ್ ಗಳು ಸಿಗ್ತವೆ. ಯಾವ ಸಿರಿ ಪದಗಳಲ್ಲಿ ಸಿಗಲ್ಲ, ಯಾವ ಪದಗಳಲ್ಲಿ ಸಿಗಲ್ಲ. ನಿಮ್ಗೆ ಏನಾದ್ರೂ ಸ್ಟ್ರಾಂಗೆಸ್ಟ್ ಲೇಯರ್ಸ್ ಗಳು ಒಂದು ಫೆಮಿನಿಸ್ಟ್ ಲೇಯರ್ಸ್ ನೀವ್ ಹೇಳೋದಾದ್ರೆ, ಫೆಮಿನಿಸ್ಟ್ ಅನ್ನೋದಾದ್ರೆ ಅವು ಲೇಯರ್ಸ್ ಗಳು ಈ ಜೌಕ್ತಿ ಪದಗಳಲ್ಲಿ ಮಾತ್ರ ಇವೆ. ಸೊ ಅದನ್ನ ನಾವ್ ಏನ್ ಮಾಡ್ಬಿಟ್ಟಿದೀವಿ, ನೈತಿಕ ಒಂದು ಇದನ್ನಲ್ಲಿ ಮಾಡಿ ಸಂಗ್ರಹ ಮಾಡೋರು ಎಚ್ಚರದಿಂದ ಮದುವೆ ಆಗ್ಬಾರ್ದು ಅಂದ್ರೆ ಎಲ್ಲಿ ತಪ್ಪಾಗುತ್ತೋ ಅಂತ ಹೇಳಿ ಮದುವೆ ಆಕೆ ಮದುವೆ ಒಳಪಡ್ತಾಳೆ ಇಲ್ಲ, ಆಕೆನ ಒಯ್ದು ಒತ್ತಾಯ ಬರಬೇಕಾಗಿ ಜಮದಗ್ಗನಿಗೆ ಕಟ್ಟುವ ಕಥನಗಳು ಕೂಡ ಜನಪದದಲ್ಲಿ ಹೇರಳವಾಗಿ ಸಿಗುತ್ತೆ. ಅದು ನಾನು ಹೇಳೋದು, ಎದುರಿಗೆ ಇದ್ದವರು ನಾನು ಮದುವೆಯನ್ನು ಅಪೇಕ್ಷಿಸ್ತಾ ಇದ್ರೆ ಹಾಡುಗಾರರು ಕೂಡ ಜಮದಗ್ಗನೆಯನ್ನು ಹೇಳ್ಕೊಂಡು ಮದುವೆ ಮಾಡ್ಬಿಡ್ತಾರೆ. ನಾನು ಹೇಳೋದು, ಅವ್ರ ಪಾಡಿಗೆ ಅವರೇ ಇದ್ದಾಗ ಅವರು ಎಲಾಬ್ರೇಟ್ ಮಾಡುವ, ವಿವರಿಸುವ, ಪ್ರದರ್ಶಿಸುವ ಮತ್ತು ಅವರು ತಲ್ಲಿನ ಕೊಳ್ತಾರೆ ಮೇಡಮ್. ಹಾಡುವಾಗ ನೋಡ್ರಿ, ಅದು ಹುಡುಗು ಮತ್ತು ಚೌಡಿಕೆ ಒಂದು ಒಂದು ಅಂದ್ರೆ ಹೊಡಿತಾರೆ, ಬ್ರೇಕ್ ಆಗ್ತಾ ಹೋಗ್ತಾ, ಎಲ್ಲಿ ಕಂಟಿನ್ಯೂ ಇಲ್ಲ. ಅಂದ್ರೆ ರಿದಮ್ ಒಂದ್ ಹಾಕ್ತಾರೆ, ಇನ್ನೊಂದ್ ಬ್ರೇಕ್ ಬರುತ್ತೆ, ಒಂದ್ ರಿದಮ್ ಹಾಕ್ತಾರೆ, ಮತ್ತೆ ಬ್ರೇಕ್ ಬರುತ್ತೆ. ಆ ರಿದಮ್ ಇಟ್ ಸೆಲ್ಫ್ ಅದು ಏನಿದೆಲ್ಲ ಪೆಟ್ರಿಯಾರ್ಕಿ ಸ್ಟ್ರಕ್ಚರ್ ಅವ್ರಿಗೆ ಬಂಧನ ಹಾಕೋದು, ಅವ್ರು ಒಡೆಯೋದು. ಆ ಸ್ಟ್ರಕ್ಚರ್ ಇಟ್ ಸೆಲ್ಫ್, ಈ ಹಾಡಿನ ಲಯ ನಿಮ್ಮ ಇನ್ಯಾವ ಹಾಡಿನ ಲಯಗಳಲ್ಲಿ ಸಿಗಲ್ಲ. ಹುಡುಗು ಮತ್ತು ಚೌಡಿಕೆ ಇವನ್ ಎಲ್ಲಿಯೂ ಕೂಡ ಅದು ಬ್ರೇಕ್ 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 ಬರ್ತಾ ಹೋಗುತ್ತೆ. ಇವನ್ ಚೌಡಿಕೆ ಎನ್ನುವಂತ ವಾದ್ಯ ಜಗತ್ತಿನಲ್ಲಿ ಅದನ್ನು ಮೀರಿಸೊಂದು ಆ ರೀತಿಯ ಇನ್ನೊಂದು ವಾದ್ಯ ಇಲ್ಲ ಹೇಳ್ತಾರೆ. ಇಲ್ಲ, ಒಳಗಿನ ಕರುಳಿನ ಒಂದು ಇದನ್ನ ನೋವನ್ನ ವ್ಯಕ್ತಪಡಿಸುವುದಕ್ಕೆ ಚೌಡಿಕೆ ಅಂತ ವಾದ್ಯ ಬಹಳ ಉತ್ತಮವಾದದ್ದು ಅಂತ ಹೇಳೋ ಮಾತು ವಿದೇಶಿಯರೇ ಹೇಳಿದ್ದಾರೆ. ಹೌದು. ನಾವು ನಮ್ಮ ಕಣ್ಣನ್ನ ಬಹುಶಃ ನಾವು ಏನಿದೆಲ್ಲ ನಮ್ಮನ್ನ ನಾವು ಮತ್ತೆ ಏನಿದೆಲ್ಲ ಶುದ್ಧೀಕರಿಸಿಕೊಂಡ ಸಮುದಾಯ ನೋಡ್ಬೇಕಾಗಿ, ನಾವು ಸಮುದಾಯವನ್ನು ಶುದ್ಧೀಕರಿಸುವ ಬದಲು ನಮ್ಮನ್ನೇ ನಾವು ಶುದ್ಧೀಕರಿಸಿಕೊಂಡು ಸಮುದಾಯವನ್ನು ನೋಡಿದಾಗ ಬಹುಶಃ ಆ ಸಮುದಾಯ ನಮಗೆ ಬೇರೆ ತರ ಕಾಣುತ್ತೆ, ಕೇಳುತ್ತೆ, ಮತ್ತು ನಮಗೆ ಮಾದರಿ ಬದುಕಿನ ಒಂದು ಸಂಗತಿಗಳು ಕೂಡ ಅಲ್ಲಿ ಸಿಗ್ತದೆ. ನಮ್ಮಲ್ಲಿ ಏನು ಮಾದರಿನೇ ಇಲ್ಲ ಅಂತ ಅನ್ನೋ ತರ ನಾವು ಹೇಳ್ತೀವಿ, ಅವ್ನು ಸುಧಾರ್ಸಕ್ ಹೋಗ್ತೀವಿ. ಖಂಡಿತ. ಈ ಒಂದು ಏನಿಲ್ಲ ಭಂಡಾರ ಪ್ರಕಾಶನದಿಂದ ನಿಮ್ಮ ನೋಡುವ ಒಂದು ಭಾಗ್ಯ. ಥ್ಯಾಂಕ್ ಯು. ಮೇಡಮ್, ಚಾಟ್ ಬಾಕ್ಸ್ ಅಲ್ಲಿ ಕೆಲವು ಕ್ವಶನ್ಗಳು ಬಂದಿದೆ. ಸಂಗನಗೌಡ ಅನ್ನೋರು ಒಂದು ಪ್ರಶ್ನೆ ಹಾಕಿದ್ದಾರೆ. ಕುರುಬರು ಗುರು ಒಡೆಯರುಗಳು ಅಂದ್ರೆ ಅಮೋಘ ಸಿದ್ಧ ಪರಂಪರೆಯಲ್ಲಿ ಗಂಡ ಸತ್ತರೆ ಮುತ್ತೈದೆಯ ಸಂಕೇತಗಳು ತೆಗೆಯುವುದಿಲ್ಲ, ನಿತ್ಯ ಮುತ್ತೈದೆ ಎನ್ನುವುದಕ್ಕೆ ಕನೆಕ್ಟ್ ಮಾಡಬಹುದೇ? ಇಲ್ಲ, ಅದ್ರ ಬಗ್ಗೆ ಯಾಕಂದ್ರೆ ನಾನು ಒಂಚೂರು ಕನೆಕ್ಟ್ ಯಾಕಂದ್ರೆ ಇದು ಪ್ಯೂರ್ಲಿ ಮಾತೃಮೂಲ ನೆಲೆಯಲ್ಲಿರುವ ಆಚರಣೆಯನ್ನ ಮಾತಾಡ್ತಾ ಇರೋದು. ಅವರು ಗಂಡ ಅಂತಂದು ವೈವಾಹಿಕ ಚೌಕಟ್ಟಿಗೆ ಸಂಬಂಧಪಟ್ಟಂತ ಕೆಲವು ಆಚರಣೆಗಳನ್ನ ಇದಕ್ಕೆ ಕನೆಕ್ಟ್ ಮಾಡಿ ನೋಡ್ಕೊಳ್ಳೋದು ಕಷ್ಟ. ಮತ್ತು ಅದರ ಇಡೀ ಕಥನ ಭಾಗವನ್ನ ನಾವು ಏನಂತಂದ್ರೆ ಅಲ್ಲಿ ಗಮನಿಸಬೇಕಾಗತ್ತೆ. ಅಮೋಘ ಸಿದ್ಧನ ಹಾಗೆ ಗೊಲ್ಲರ ಕಾವ್ಯಗಳಲ್ಲಿಯೂ ಕೂಡ ಏನಂತಂದ್ರೆ ಅವರು ಗಂಡ ಸತ್ತ ನಂತರ ಎಲ್ಲವನ್ನು ಏನು ಕುಂಕುಮ ಹಚ್ಚಿಕೊಳ್ತಾಳೆ, ಎಲ್ಲವನ್ನು ಹೇಳ್ತಾರೆ. ಬಟ್ ಗೊಲ್ಲ ಮಹಿಳೆಯರಿಗೆ ಮುಟ್ಟಿನ ಸಂದರ್ಭದಲ್ಲಿ, ಹೆರಿಗೆ ಸಂದರ್ಭದಲ್ಲಿ ಮತ್ತು ಇತರ ಆಚರಣೆಗಾಗಿ ರಾತ್ರಿ ಆದ ನಂತರ ಹೋಗ್ಬಾರ್ದು, ಅಲ್ವ, ಎಲ್ಲಿ ಹೋಗ್ಬಾರ್ದು. ಈ ನಿರ್ಬಂಧಗಳನ್ನ ನಾವು ನೋಡಿದ್ರೆ ಕೇವಲ ಒಂದು ಸಾಂಕೇತಿಕ ಸಂಗತಿಗಳನ್ನ ಆಧರಿಸಿ ಅಲ್ಲಿ ಈ ಏನಿದೆಲ್ಲ ಬಹಳ ಅಪ್ಪಟ ಮಾತೃ ಮೂಲ ಒಂದು ಸಂಸ್ಕೃತಿಗೆ ಕನೆಕ್ಟ್ ಮಾಡಿ ನೋಡೋದು ಅಷ್ಟು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ಧನ್ಯವಾದಗಳು ಮೇಡಮ್. ಬಸವರಾಜ್ ಕೋಡ್ಗುಂಟಿ ಸರ್ ಅವರು ಒಂದು ಪ್ರಶ್ನೆ ಹಾಕಿದ್ದಾರೆ. ಯಲ್ಲಮ್ಮನ ಪದಗಳ ಭಾಷೆ ಮತ್ತು ಸಾಮಾಜಿಕತೆ ಇವುಗಳ ನಡುವೆ ಸಂಬಂಧ ಕಾಣಬಹುದೇ? ಸುಂಕಾಪುರ್ ಅವರ ಸಂಪಾದನೆಯ ಕವನಗಳು ಆಗಿರಲಿ, ಇಲ್ಲವೇ ಬೇರೆಯವೇ ಆಗಿರಲಿ. ಸಾಮಾಜಿಕತೆ ಮತ್ತು ಇನ್ನೊಮ್ಮೆ ಹೇಳಿ ಅದನ್ನ. ಸಾಮಾಜಿಕತೆ ಯಲ್ಲಮ್ಮನ ಪದಗಳ ಭಾಷೆ ಮತ್ತು ಸಾಮಾಜಿಕತೆ ಇವುಗಳ ನಡುವೆ ಸಂಬಂಧ ಕಾಣಬಹುದೇ? ಸುಂಕಾಪುರ್ ಅವರ ಸಂಪಾದನೆಯ ಕವನಗಳು ಆಗಿರಲಿ, ಇಲ್ಲವೇ ಬೇರೆಯವೇ ಆಗಿರಲಿ. ಅದನ್ನ ಚೂರು ಸ್ಟಡಿ ಮಾಡೋಣ, ಯಾಕಂದ್ರೆ ಎಡಿಟೆಡ್ ಬುಕ್ ಆಗಿದ್ದರಿಂದ ಆ ಕನೆಕ್ಷನ್ ತಿರ್ಚಲ್ಪಟ್ಟಿವೆ ಅಂತ ಅನ್ನೋದೇ ನನಗೆ ಒಂದು ಬಹಳ ನಮ್ಮ ಅನುಮಾನ ಅನ್ನೋಕ್ಕಿಂತ ನಾನು ನೋಡಿದೀನಿ. ಹೀಗಾಗಿ ಅದನ್ನ ಹೇಗೆ ನೋಡ್ಬೇಕು ಅನ್ನೋದು ಕೂಡ ಇನ್ನೊಂಚೂರು ನಾನು ಕೂಡ ಬೇರೆ ತರ ಸರ್ ಹೇಳಿದಾಗೆ
ಅದನ್ನ ಆ ಆಯಾಮದಲ್ಲಿ ಯೋಚಿಸಿ ನಂತರ ನನ್ನ ಬರಹದಲ್ಲಿ ಬೇಕಾದ್ರೆ ಅದನ್ನ ಧನ್ಯವಾದಗಳು ಮೇಡಮ್. ಮೈಥಿಲಿ ರಾವ್ ಅನ್ನೋರು ಒಂದು ಪ್ರಶ್ನೆ ಹಾಕಿದ್ದಾರೆ. ಆರ್ ಯಲ್ಲಮ್ಮ ಅಂಡ್ ರೇಣುಕಾ ದೇವಿ ಟೂ ನೇಮ್ಸ್ ಆಫ್ ಸೇಮ್ ವುಮನ್? ಕ್ವಶನ್ ಮಾರ್ಕ್. ಅದು ಸೇಮ್ ವುಮನ್ ಅಂತ ಪುರಾಣ ಕಥನಗಳು ಹೇಳ್ತವೆ. ಬಟ್ ಎಲ್ಲ ರೇಣುಕೆ ಅದು ವೈದಿಕ ಒಂದು ಹಿನ್ನೆಲೆ ಕಥನ ಅಂದ್ರೆ ರೇಣುಕೆಗೆ ಸಂಬಂಧಪಟ್ಟಂತಹ ಕಥನಗಳೆಲ್ಲವೂ ವೈದಿಕ ಹಿನ್ನೆಲೆಯಲ್ಲಿ ರೂಪ ಪಡೆದಂಥವು. ಅಲ್ಲಿ ಮದುವೆ ಇತ್ಯಾದಿಗಳೆಲ್ಲ ಬರ್ತದೆ. ಎಲ್ಲಮ್ಮನ ಕಥನಗಳಲ್ಲಿ ಅದು ಕಂಡು ಬರಲ್ಲ. ಡೆಫಿನೆಟ್ಲಿ ರೇಣುಕೆಗಿಂತ ಎಲ್ಲಮ್ಮ ಹೆಚ್ಚು ಸ್ವತಂತ್ರಳು. ಅಂದ್ರೆ ಬಹುಶಃ ಎಲ್ಲಮ್ಮನನ್ನ ಅಲ್ಲಿ ರೇಣುಕೆಗೆ ಕನೆಕ್ಟ್ ಮಾಡಿದ ವಿಧಾನ ಅಂತಂದ್ರೆ ಈ ವೈವಾಹಿಕ ಚೌಕಟ್ಟು ವಿಜೃಂಭಣೆಗೊಂಡಾಗ ಬಹುಶಃ ಅದನ್ನ ಒಂದು ಮೊರಲೈಸ್ ಮಾಡೋಕೆ ಇಲ್ಲಿ ಏನೋ ಕನೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ಬಟ್ ಎಲ್ಲಮ್ಮನ ಕಥನೆ ಬೇರೆ, ರೇಣುಕೆಯ ಕಥನೆ ಬೇರೆ. ಧನ್ಯವಾದಗಳು. ರೇಣುಕೆ ಅಂತ ಕರೆಯುವ ಕೆಲವು ನಿರ್ದಿಷ್ಟ ಸಮುದಾಯಗಳಿದಾವೆ, ಅಪ್ಪರ್ ಕಾಸ್ಟ್ಗಳು. ಅವರು ರೇಣುಕಾ ಅಂತ ಕರೀತಾರೆ. ಅಪ್ಪರ್ ಕಾಸ್ಟ್ಗಳು ಅವರು ಆರಾಧನೆ ಮಾಡ್ತಾರೆ, ಅವರು ರೇಣುಕೆ ಅಂತಾರೆ. ಎಲ್ಲಮ್ಮನ್ನಲ್ಲ. ನಾನು ಕ್ಷೇತ್ರದಲ್ಲಿ ನೋಡಿದಾಗೆ ಅವರು ರೇಣುಕಾ ದೇವಿ ಅಂತ ಹೇಳ್ತಾರೆ, ಎಲ್ಲಮ್ಮನ್ನಲ್ಲ. ಬ್ರಾಹ್ಮಣರು ಪೂಜೆ ಮಾಡಿದ್ದನ್ನು ನೋಡಿದೀನಿ, ಲಿಂಗಾಯತರು ಪೂಜೆ, ರೇಣುಕಾ ಅಂತ ಹೇಳ್ತಾರೆ. ಎಲ್ಲಮ್ಮ ಅನ್ನೋದು ಈ ಆರಾಧಕರು ಹೆಚ್ಚು ಬಳಸುವ ಒಂದು ಕ್ರಮವನ್ನು ನೋಡಿ, ಆರಾಧಕರು ಮತ್ತು ತಳ ಸಮುದಾಯಗಳು. ಎಲ್ಲಮ್ಮನ ಬಗ್ಗೆ ಬಂದಾಗ ಕಲಬುರ್ಗಿ ಸರ್ ಹೇಳಿದ್ದನ್ನ ನಾವು ನೆನಪಿ ತಂದ್ಕೊಳ್ಬಹುದೇನ ಅಂತ ಅನಿಸ್ತದ. 4 ಪೇಜ್ ಅನ್ನು ಅವ್ರು ಹೇಳ್ತಾರೆ. ಒಂದು ಆದಿಶಕ್ತಿಯ ಎಲ್ಲಮ್ಮ ಮೂಲ ಸೌದತ್ತಿಯಲ್ಲಿ ಇದ್ದಂತಹದ್ದು, ಜೋಗಳ ಬಾವಿ ಹತ್ರ ಇದ್ದಂತಹದ್ದು. ಎರಡನೇದಾಗಿ ಪೌರಾಣಿಕ ಈ ಕಲ್ಪನೆಯಲ್ಲಿ ರೇಣುಕೆ ಮತ್ತು ಎಲ್ಲಮ್ಮ ಅದನ್ನ ಸಮೀಕರಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು. ಮೂರನೇದಾಗಿ ಇದು ಪೇಶ್ವೆಯವರ ಕಾಲದಲ್ಲಿ ಮತ್ತೆ ಅದಕ್ಕೆಲ್ಲ ಗುಡಿ ಎಲ್ಲ ಕಟ್ಸಿದ್ರು. ಈ ಪರಶುರಾಮನ ಗುಡಿ ಎಲ್ಲ ಏನ್ ಹೇಳ್ತೀರೋ ಅದೆಲ್ಲ ಪೇಶ್ವೆಯವರ ಕಾಲಕ್ಕೆ ಕಟ್ಸಿರೋಂಥದ್ದು. ಆಮೇಲೆ ವೀರಶೈವ ಹಿನ್ನೆಲೆಯಲ್ಲೂ ಕೂಡ, ಆಮೇಲೆ ಈಗ ನಂತರದಲ್ಲಿ ವೀರಶೈವರ ಅವರ ಅದಕ್ಕೆ ಬಂದಾಗ ಅಲ್ಲಿ ಮತ್ತೆ ರೇಣುಕೆ ಎಲ್ಲಮ್ಮ ಎರಡೂ ಸೇರ್ಸ್ಕೊಂಡು ಒಂದ್ ರೀತಿಯಲ್ಲಿ ಮಾಡ್ತಾ ಇರೋದು ಅಲ್ಲಿರೋದು. ಆಮೇಲೆ ಆಕೆ ಹೆಸರು ಸತ್ಯಕ್ಕ ಇತ್ತು ಅಂತ ಹೇಳೋದು ಕೆಲವು ಹಾಡಿನಲ್ಲಿ ಕೆಲವು ಕಡೆ ಬರ್ತದೆ. ಕರಿಯಲ್ಲ ಅಥವಾ ಸತ್ಯಕ್ಕ ಅಂತ ಹೇಳೋ 2 ಹೆಸರು ಎಲ್ಲಮ್ಮನ ಬಗ್ಗೆ ಇದದ್ದು ಹಾಡುಗಳು ಕಂಡು ಬರ್ತಾ ಇದೆ. ಇದನ್ನೆಲ್ಲ ನೋಡಿದಾಗ ಯಾವ್ದೋ ಒಂದು ಕಾಲಘಟ್ಟದಲ್ಲಿ ಎಲ್ಲಮ್ಮನನ್ನ ಪೌರಾಣಿಕ ರೇಣುಕೆಯ ಜೊತೆಗೆ ಸಮೀಕರಿಸಿ ಪೇಶ್ವೆಯರ ಕಾಲದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಗುಡಿಗಳನ್ನೆಲ್ಲ ಮಾಡಿ ಅದನ್ನು ಸ್ಥಿರೀಕರಿಸುವಂತ ಪ್ರಯತ್ನ ಮಾಡಿದ್ದನ್ನ ನಾವು ನೋಡ್ತೀವಿ. ನೀವು ಜನಪದ ಹಾಡುಗಳೆಲ್ಲ ಸಿಗೋದು ಕೂಡ ರೇಣುಕೆ ಎಲ್ಲಮ್ಮ ಸೇರ್ಸ್ಕೊಂಡೇ ಇದ್ದಂಗೆ ರೇಣುಕೆ ಎಲ್ಲಮ್ಮ ಅಂತ ಹೇಳ್ತಾರೆ. ಎರಡು ಜಾಯಿನ್ ಮಾಡ್ತಾರೆ ಮೇಡಮ್. ಈ ಸತ್ಯಕ್ಕ ಪರಶುರಾಮನ ಹೆರಿಗೆ ಮಾಡಿಸಿದ್ದು ಸತ್ಯಕ್ಕ ಅಂತ. ಸೊ ಹೆರಿಗೆ ಮಾಡಿಸಿದ್ದು ಸತ್ಯಕ್ಕ. ಹೆರಿಗೆ ಮಾಡಿಸುವ ಕಾರ್ಯವೂ ಕೂಡ ಏನಿದೆ ಅಲ್ಲ, ನಮ್ಮ ಅವ್ರಿಗೇನು ಸ್ಥೂಲಗಿತ್ತಿಯರು ಬಹಳ ಪವಿತ್ರವಾದ್ದು. ಆ ಕಾರಣಕ್ಕಾಗಿ ಆಕೆ ಆರಾಧನೆ ಮಾಡೋದು. ಎಲ್ಲಮ್ಮನ ಗಂಡ ಹೊರಗ್ ಹಾಕಿದಾಗ ತುಂಬು ಗರ್ಭಿಣಿ ಅಂದ್ರೆ ಗಂಡ ಅಲ್ಲ, ಸಾರಿ, ಏನಂದ್ರೆ ಆಕಿ ಅಲ್ಲಿ ಒಂದು ಕಥೆನ ಬರ್ತದೆ ಮತಿಕಷ್ಟ ಕೃಷ್ಣಮೂರ್ತಿಗಳಲ್ಲಿ ಅನ್ಸುತ್ತೆ. ಆಕಿ ಒಂದು ಜಮದಗ್ನಿಯನ್ನ ಮದುವೆ ಆಗುವ ಆ ಕಥನದಲ್ಲಿ ಜಮದಗ್ನಿಯನ್ನ ಮದುವೆ ಆಗ್ಬೇಕು ಅಂತ ಅಪೇಕ್ಷೆ ಪಡ್ತಾಳೆ. ಆದ್ರೆ ಅವನು ಏನಂದ್ರೆ ಸಮಾಜ ಅದನ್ನ ಮದುವೆ ಆಗ್ಬೇಡ, ಅವನು ಮದುವೆ ಆಗ್ಬೇಡ ಅಂತ ಹೇಳ್ತಾರೆ. ಬಟ್ ಈಕೆ ಅಪೇಕ್ಷೆ ಪಟ್ಟ ಕಾರಣಕ್ಕಾಗಿ ಅವನನ್ನ ಕೂಡಿಕೊಂಡಳು ಅಂತ. ಹಾಗೆ ಕೂಡಿಕೊಂಡ ಕಾರಣಕ್ಕಾಗಿ ಆಕಿ ಗರ್ಭ ಧರಿಸ್ತಾಳೆ. ಆತ ಜಮದಗ್ನಿ ಆತ ಹೋಗ್ತಾನೆ. ಅದು ಕೂಡಿಕೊಳ್ಳೋದು ಹೇಗೆ ಬರುತ್ತಂದ್ರೆ ಅದು ಒಂದು ಎರಡೂ ದೈವಿ ಕಥನಗಳಿಗೆ ಸಂಬಂಧಪಟ್ಟದ್ದಾಗಿದ್ದರಿಂದ ಆತ ಸಮುದ್ರದ ಒಂದು ಇರ್ತಾನೆ, ಇನ್ನೊಂದು ಸಮುದ್ರದ ಈ ಅಂಚಿನಲ್ಲಿ ಇರ್ತಾಳೆ. ಈಚೆಗೂ ಅಲ್ಲಿ ಹೋಗುತ್ತೆ. ಆ ವಾಸನೆಯಿಂದ ಅವನ ಬೆವರು ಬರುತ್ತೆ. ಆ ಬೆವರಿನಿಂದ ಈಚೆ ಗರ್ಭಿಣಿ ಆಗೋದು. ಹಾಗೆ ಗರ್ಭಿಣಿ ಆದಂತ ಮದುವೆ ಆಗದೆ ಗರ್ಭಿಣಿ ಆಗಿದೆ ಅಂತ ನಾವು ಹೊರಗೆ ಹಾಕ್ತಾರೆ. ಹಾಗೆ ಹೊರಗೆ ಹಾಕಿದಾಗ ಅವ್ರು ಇಡೀ ಸಮಾಜಕ್ಕೆ ತಿರಸ್ಕರಿಸಿದಾಗ ಆಕೆಯನ್ನು ಒಳಗು ಮಾಡಿಕೊಂಡು ಹೆರಿಗೆ ಮಾಡಿಸಿ ಆಕೆ ಮಗುವನ್ನ ಸಾಕಿದಳು ಸತ್ಯಕ್ಕ. ಸೊ ಆ ಕಾರಣಕ್ಕಾಗಿ ಸತ್ಯಕ್ಕಂದೊಂದು ಗುಡಿ ಅಂತ ಅನ್ನೋದು ಕರಿಯಲ್ಲ ಹೆಸರು ಬರ್ತದೆ ಆಕೆ. ಅಂದ್ರೆ ಎಲ್ಲ ಎಲ್ಲಮ್ಮ ಮೂಲ ಅಲ್ಲಿ ಅಧಿದೈವ ಇರೋದು ಎಲ್ಲಮ್ಮನೆ. ಎಲ್ಲಮ್ಮ ಮತ್ತೆ ಈ ಸತ್ಯಕ್ಕ ಅಥವಾ ನೀವ್ ಹೇಳ್ತಿ ಈಗ ಸಾಮಾಜಿಕ, ನಾನು ಅವಳು ಸಾಮಾಜಿಕ ಇದನ್ನ ನಾನು ಇವ್ ಮಾಡ್ತೇನೆ. ಅವಳು ಒಪ್ಕೋತೇನೆ ನಾನು. ಅವಳು ಪೌರಾಣಿಕ ಅಂತ ಹೇಳೋದಿಲ್ಲ. ಒಂದು 12, 13, 14 ಶತಮಾನದಲ್ಲಿ ಇದ್ದಂತಹ ಒಂದು ಸಾಮಾಜಿಕ ವ್ಯಕ್ತಿ ಅಂತಾನೆ ನಾನು ಆಕೆನ ಪರಿಗಣಿಸ್ತೀನಿ. ಸೊ ಹಾಗೆ ನೋಡಿದಾಗ ಅಲ್ಲಿ ಅವಳ ಅಂದ್ರೆ ಏನೋ ಹೇಳಿಕ್ ಸಾರಿ ಮರ್ತೆ
ಅವಳನ್ನ ಅದನ್ನ ಅವಳು ಎಲ್ಲವನ್ನು ಮೀರಿ ನಿಂತಿದ್ದನ್ನ ನಾವು ಅಲ್ಲಿ ನೋಡ್ತೀವಿ ಅಂತ ಹೇಳೋದು. ಅಂದ್ರೆ ಆ ಸಾಮಾಜಿಕ ವ್ಯಕ್ತಿಯಾಗಿ ಅವಳನ್ನು ನೋಡಿದಾಗ ಜಮದಗ್ನಿ ಅಂತಂದ್ರೆ ಮತ್ತೆ ಅಲ್ಲಿ ನಾವು ಬೇರೆ ಬೇರೆ ನಮ್ಮ ನಾಥಪಂಥ ಎಲ್ಲ ಬರ್ತಾ ಇದೆ. ನಾಥಪಂಥ ಜೊತೆಗೆ ನಾವು ಸಮೀಕರಣ ಮಾಡಬಹುದು, ಬೇಕಾದ್ ಮಾಡ್ಲಿಕ್ಕೆ ಸಾಧ್ಯ ಇದೆ. ಬಹಳ ಕಾಂಪ್ಲಿಕೇಟೆಡ್. ಒಂದೇ ಮಾತನ್ನ ಹೇಳೋದಿದ್ರೆ ಎಲ್ಲಮ್ಮನ ಕಥೆ ಅಂತ ಹೇಳೋದು, ಹಾಡುಗಳು ಎಲ್ಲವೂ ಕೂಡ ಬಹಳ ಸಂಕೀರ್ಣವಾದದ್ದು. ಅದನ್ನು ಬಿಡಿಸ್ಕೊಳ್ಳೋದು ಅಂತಂದ್ರೆ ಒಂದ್ ದೊಡ್ಡ ಹೋರಾಟ ಆಗ್ತದೆ. ಅಧ್ಯಯನಕಾರರು ಇನ್ನೂ ಸಂಕೀರ್ಣ ಮಾಡಿದ್ರಿಂದ ಅದ್ರ ಸತ್ಯ ಹುಡುಕೋದು ಇನ್ನೂ ಕಷ್ಟ ಆಗಿದೆ ಮೇಡಮ್. ಅದ್ರ ಪಾಡಿ ಅದ್ರ ಫೀಲ್ಡ್ ಅಲ್ಲಿ ಇದ್ರೆ ಇನ್ನೂ ನೋಡ್ಬಹುದಿತ್ತು. ಆದ್ರೆ ಅದು ಅಧ್ಯಯನಕಾರರು ಅವ್ರವ್ರಿಗೆ ಒಂದ್ ಹೇಳಿದ್ನಲ್ಲ, ಒಂದು ಯಾವ್ದೋ ಒಂದು ಸಾಮಾಜಿಕ ನೈತಿಕ ಒಂದು ನೆಲೆಯಲ್ಲಿ ಸಂಗ್ರಹಿಸಿದ್ರಿಂದ ಸ್ವಲ್ಪ ಕಷ್ಟ. ಆ ಪ್ರಯತ್ನ ಮಾಡ್ಬೋದು ನೀವು. ಮಾಡ್ತೀನಿ. ಮೇಡಮ್, ಸಂಗಣ್ಗೌಡ ಅನ್ನೋರು ಇನ್ನೊಂದು ಪ್ರಶ್ನೆ ಹಾಕಿದ್ದಾರೆ. ಅಕ್ಕ ಮತ್ತು ಮಲ್ಲಿಕಾರ್ಜುನ, ಸರೋಜಾದೇವಿ ಮತ್ತು ಗಾಂಧಿ, ಸಾತ್ರೆ ಮತ್ತು ಸಿಮುಂದಬೊವ ರಂತಹ ಸಂಬಂಧಗಳನ್ನು ಬೌದ್ಧಿಕ ದಾಂಪತ್ಯ ಎನ್ನುವ ರೀತಿಯಲ್ಲಿ ಕಟ್ಟಿಕೊಳ್ಳುವಾಗ ಯಲ್ಲಮ್ಮ ಮಡಿವಾಳಪ್ಪ ಹೆಂಡತಿ ಬೀದನೂರು ಗಂಗಮ್ಮರವರ ಸಂಬಂಧವನ್ನು ಹೀಗನ್ನುವುದು ಏಕೆ ಕಷ್ಟ? ನೀವು ಅವ್ರು ಏನು ಹಿನ್ನೆಲೆಯಲ್ಲಿ ಕೇಳ್ತಾರೆ ಎಲ್ಲ ಗೊತ್ತಿಲ್ಲ. ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಎಲ್ಲಮ್ಮ ವೈವಾಹಿಕ ಚೌಕಟ್ಟಿಗೆ ಒಳಪಟ್ಟವಳಲ್ಲ, ಆಕೆ ಮಾತೃ ಮೂಲ ನೆಲೆಗೆ ಸಂಬಂಧಪಟ್ಟವಳು. ಹೀಗಾಗಿ ಯಾರನ್ನೋ ಮದ್ವೆ ಮಾಡ್ಬಿಟ್ಟು ಅವರು ಬೌದ್ಧಿಕವಾಗಿ ಸಂಬಂಧ ಇತ್ತು ಅಂತ ನೋಡೋದನ್ನೇ ಇನ್ನೊಂದು ನೈತಿಕ ನೆಲೆಯಲ್ಲಿ ನಾವೇ ಕಟ್ಟುವ ಇನ್ನೊಂದು ಕಥನ ಆಗಿರ್ತದೆ. ಧನ್ಯವಾದಗಳು ಮೇಡಮ್. ಬಸವರಾಜ್ ಕೊಡ್ಗುಂಟಿ ಸರ್ ಅವರು ಮತ್ತೊಂದು ಪ್ರಶ್ನೆ ಹಾಕಿದ್ದಾರೆ. ಮಾತಂಗಿ ಪರಿಕಲ್ಪನೆಯನ್ನು ಬರೀ ಅಜ್ಞಾನ ಎಂದು ನೆಗೆಟಿವ್ ತುಂಬಾ ಪ್ರಬಲವಾಗಿ ಆಧುನಿಕ ಕಾಲದಲ್ಲಿ ಬೆಳೆದಿರುವುದಕ್ಕೆ ಮತ್ತು ಇತರ ಮೇಲುವರ್ಗಗಳ ಸಾಧಕರ ಬಗೆಗೆ ಇಂಥ ನೆಗೆಟಿವ್ ಸಂಕಥನ ಇರದೇ ಇರುವುದಕ್ಕೆ ಇರಬಹುದಾದ ಸಾಮಾಜಿಕ ಕಾರಣಗಳು ಏನಿರಬಹುದು? ಮಾತಂಗಿ, ನಾನು ಹೇಳೋದು, ಯಾರು ತುಂಬಾ ಇಂಡಿಪೆಂಡೆಂಟ್ ಆಗಿರ್ತಾರೋ, ಯಾರು ಸಮಾಜಕ್ಕೆ ಸವಾಲಾಗಿರ್ತಾರೋ, ಹಾಗೆ ಸವಾಲಾದವರಿಗೆ ಸಪೋರ್ಟ್ ಮಾಡಿದವರು ಮತ್ತು ಸವಾಲಾದವ್ರನ್ನೆಲ್ಲವನ್ನು ಮಿಸ್ಇಂಟರ್ಪ್ರಿಟೇಷನ್ ಮಾಡ್ತಾರೆ. ಅದು ಜಾತಿ ಪ್ರಶ್ನೆ ಬರಲ್ಲ. ಇತರ ಕಥೆಗಳನ್ನು ನೀವು ನೋಡಿದ್ರು ಕೂಡ ಅದನ್ನ ನಾನು ಅಂದ್ರೆ ಅಲ್ಲಿ ತಿರಸ್ಕಾರಕ್ಕೆ ಒಳಗಾದಂತ ಅನೇಕ ಸಂಗತಿಗಳು ಬರ್ತವೆ. ನಾವು ಅದು ವಿಸ್ತಾರ ಬೇರೆ ತರ ಡಿವಿಷನ್ ತಗೊಳ್ತದೆ. ನಾನು ಯಾರು ಮಾತಂಗಿ ಮಕ್ಕಳು, ಇದು ಮಾತಂಗಿ ಸಮುದಾಯದ ಮಾತಂಗಿ ಆರಾಧಕರಲ್ಲಿ ಮದುವೆನೇ ಇಲ್ಲ. ಅವ್ರದ್ದು ಇತ್ತೀಚೆಗೆ ಮದುವೆ ಆಗ್ತಾ ಇದ್ದಾರೆ. ಮಾತಂಗಿ ಮಕ್ಕಳು ಅಂದ್ರೆ ಮದುವೆಯನ್ನ ಅವ್ರು ಒಪ್ಕೊಳ್ಳದೆ ಇರೋದೇನೆ. ನಾನು ತುಂಬಾ ಒಂದು ಆ ಸಮುದಾಯಗಳಲ್ಲಿ ಹೋಗಿದ್ದೀನಿ, ಮಾತಾಡಿದ್ದೀನಿ, ಅವ್ರ ಮನೇಲಿ ಇದ್ದಿದ್ದೀನಿ. ಅಂದ್ರೆ ಮಾತಂಗಿ ಇಲ್ಲಿ ಸವಾಲಕ್ಕೆ ಮಿಸ್ಇಂಟರ್ಪ್ರಿಟೇಷನ್ ಅಥವಾ ಸವಾಲ್ ಯಾಕೆ ಕಾಣ್ತಾಳೆ ಅಂದ್ರೆ, ಯಾವ ಎಲ್ಲಮ್ಮ ಬಹಳ ಸ್ಟ್ರಾಂಗ್ ಆಗಿ ಈ ಪೆಟ್ರಿಯಾರ್ಕಿಗೆ ಸವಾಲ್ ಎಸಿತಿರ್ತಾಳೋ ಆಕೆಗೆ ಸಪೋರ್ಟಿವ್ ಆಗಿ ನಿಲ್ತಾಳೆ. ಯಾರು? ಮಾತಂಗಿ. ಒಂದು ಜನಪದ ಕಥನಗಳ ಪ್ರಕಾರನೇ ಆಕೆ ಎಲ್ಲೋ ಏನೋ ಒಂದು ತರಕಾರಿಗಳನ್ನ ತಗೋತಾಳೆ. ಯಾರೋ ಒಬ್ಬ ಒಕ್ಕಲಿಗನ ಹತ್ರ ಹೋಗಿ ಕೇಳ್ತಾಳೆ, ಅದು ಕೊಡಲ್ಲ, ಆಕಿ ಅದನ್ನ ಕಿತ್ಕೊಳ್ತಾಳೆ. ಕಿತ್ಕೊಂಡ ನಂತರ ಕಳ್ಳಿ ಅಂತ ಆಕಿನ ಬೆನ್ ಹತ್ತಾರೆ. ಆಕೆ ಹೋಗಿ ಬಂದಿರೋದು ಈ ಮಾದರ ಒಂದು ಇದಕ್ಕೆ ಬಾನಿಯಲ್ಲಿ ಆಕಿ ಅಡಿಕೋತಾಳೆ. ಆಕಿ ಇಲ್ಲಿ ಬಂದಿಲ್ಲ ಅಂತ ಆಕಿನ ರಕ್ಷಣೆ ಮಾಡಿದ್ದು ಮಾತಂಗಿ ಅಂತ. ಹೀಗಾಗಿ ನನಗಿಂತ ಮೊದಲು ನಿನಗೆ ಎಡೆ ಸಲ್ಲಿಸ್ಲಿ ಅಂತ. ನನಗೆ ಮಾತಂಗಿ, ಸತ್ಯಕ್ಕ ಮತ್ತು ಎಲ್ಲಮ್ಮ ಇವರು ಸಿಸ್ಟರ್ಹುಡ್ ಅಂತ ಅನ್ನೋದು ಏನಾದಾದ್ರೆ ಅದು ಬಹಳ ಸ್ಟ್ರಾಂಗ್ ಆಗಿ ಅದು ಡೆವಲಪ್ ಆಗುತ್ತೆ. ಈ ಮೂವರ ಒಂದು ಸಂಬಂಧಗಳನ್ನ, ಸಪೋರ್ಟ್ಗಳನ್ನ ನಾವು ಇಟ್ಕೊಂಡು ಸಹೋದರಿತ್ವ ಸಿದ್ಧಾಂತ ಕಟ್ಟೋದಾದ್ರೆ ಈ ಮೂವರು ಬಹಳ ದೊಡ್ಡ ಆಕಾರಗಳನ್ನ ನಮ್ಗೆ ಒದಗಿಸ್ತಾರೆ ಅಂತ ಅನ್ಸುತ್ತೆ. ಧನ್ಯವಾದಗಳು ಮೇಡಮ್. ಎಚ್ ರಾಠೋಡ್ ಅನ್ನೋರು ಒಂದು ಪ್ರಶ್ನೆ ಹಾಕಿದ್ದಾರೆ. ಪೂಜಿಸು ಮತ್ತು ಆರಾಧಿಸು ಇವುಗಳ ಮಧ್ಯೆ ಇರುವ ಭಿನ್ನತೆ ಏನು? ಪೂಜಿಸೋದು ಅದು ಬಹಳ ತಾಂತ್ರಿಕವಾಗಿ ಕಾಣಿಸುತ್ತೆ. ಆರಾಧನೆ ಅನ್ನೋದು ಅದು ನಾವು ಡೆಪ್ತ್ ಆಗಿ ಕರಗ್ತೀವಿ. ಆರಾಧನೆ ಅನ್ನೋದು, ಅದು ಪೂಜೆ ಅನ್ನೋದು ತಾಂತ್ರಿಕವಾಗಿ ಬೆಳಗ್ಗೆ ಎದ್ದ ತಕ್ಷಣ ನೀವು ಪೂಜೆ ಮಾಡ್ತೀರಿ ಅನ್ನೋದು ತಾಂತ್ರಿಕ. ಆರಾಧನೆ ಅನ್ನೋದೇನಿದೆಯಲ್ಲ, ಆರಾಧಿಸುವುದು ಅಂತ ಅನ್ನೋದೇನಿದೆಯಲ್ಲ, ನಾನು ಆ ದೈವದೊಂದಿಗೆ, ಆ ಸಂಗತಿಯೊಂದಿಗೆ ಕರಗೋದು, ಕನೆಕ್ಟ್ ಆಗೋದು. ಆ ನೆಲೆಯಲ್ಲಿ ಆರಾಧನೆ ಡೆಪ್ತ್ ಇದೆ ಅಂತ ಪೂಜೆ ಮಾಡೋದಕ್ಕಿಂತ. ನಾನೇ ಯೋಗಿನಿ ಸ್ಥಿತಿಗೆ ಹೋಗುವ ಹಂತದ್ದು ಆರಾಧನೆಯ ಮೂಲಕ.
ಧನ್ಯವಾದಗಳು ಮೇಡಮ್. ರಾಜೇಂದ್ರ ಕುಮಾರ್ ಮುದ್ನಾಳ್ ಅವರು ಒಂದು ಪ್ರಶ್ನೆ ಹಾಕಿದ್ದಾರೆ. ಎಲ್ಲಮ್ಮ ಎಲ್ಲರ ಎಲ್ಲಮ್ಮ ಎನ್ನುತ್ತಾರೆ, ಕಾರಣ ಮದುವೆ ಕಾರಣಗಳಲ್ಲಿ ಮೊದಲು ಪೂಜೆ ಮಾಡೋದು, ಎಲ್ಲಮ್ಮನ್ನ ಪೂಜಿಸೋದು ವಾಡಿಕೆ, ಹಿನ್ನೆಲೆ ಏನಿರಬಹುದು? ಎಲ್ಲ ಮೊದಲು ಯಾಕೆ ಆಕಿನ ಪೂಜೆ ಮಾಡ್ತಾರೆ ಅಂತ, ಯಾಕೆಂದ್ರೆ ಆಕಿ ಲೀಡರ್ ಅಲ್ವಾ, ಇವರು ಅವಳ ಫಾಲೋವರ್ಸ್. ಯಾರು? ಮಾತಂಗಿ ಮತ್ತು ಸತ್ಯಕ್ಕ ಅಥವಾ ಹುಲಿಗೆಮ್ಮ, ಇವು ಫಾಲೋವರ್ಸ್ ತರ ಬರ್ತದೆ. ಅವರು ಆಕಿ ಮುಖ್ಯ ಒಂದು ಏನಿದಾರೆ ನಾಯಕಿ ಅಂತ ನೀವೇನ್ ಹೇಳ್ತಿರೋ, ಅಥವಾ ಪ್ರಧಾನ ಒಂದು ಆ ಪಂಥ ಒಂದು ಏನ್ ಹೇಳ್ತಿರೋ ನೀವು, ಎಲ್ಲಮ್ಮ ಪಂಥದ ಒಂದು ಹರಿಕಾರಳು ನಾಯಕಿ ಅಕ್ಕಿ ಅನ್ನೋದಾದ್ರೆ ಆರಾಧನೆ ಆಟೋಮೆಟಿಕ್ಲಿ ಅಕ್ಕಿಗೆ ಸಲ್ಲತ್ತೆ. ಧನ್ಯವಾದಗಳು ಮೇಡಮ್. ಸಂಗನಗೌಡ ಅನ್ನೋರು ಇನ್ನೊಂದು ಪ್ರಶ್ನೆ ಹಾಕಿದ್ದಾರೆ. ಮಾತಂಗಿಯು ಮದುವೆ ಒಪ್ಪಿಕೊಳ್ಳಲಿಲ್ಲ, ಹಾಗೆ ಅಕ್ಕ ಮಾದೇವಿಯೂ ಒಪ್ಪಿಕೊಳ್ಳಲಿಲ್ಲ, ಆದರೆ ಅಕ್ಕನಿಗೆ ಸಿಕ್ಕ ಸ್ಪೇಸ್ ಮಾತಂಗಿಗೆ ಸಿಗಲಿಲ್ಲ. ಇದು ಏನಿರಬಹುದೆನ್ನುವುದೇ ಪ್ರಶ್ನೆ. ಮಾತಂಗಿ ಅದು ಒಂದ್ಸರ ಜಾತಿ ಪಾಲಿಟಿಕ್ಸ್ ಅಷ್ಟೇ. ಆ ಅಕ್ಕ ಈಗ ಮದುವೆ, ಈಗ ಮಾತಂಗಿ ಹಿನ್ನೆಲೆ ಏನಂದ್ರೆ, ಮಾತಂಗಿಯರು ನಮ್ ಕಡೆ ಅಂತಾರೆ, ಮಾತಂಗಿ ಅಂದ್ರೆ ಮದುವೆ ಆಗದೆ ಇರುವ ಹೆಣ್ಣು ಮಕ್ಕಳು ಅಂತ. ಆ ಸಮುದಾಯದಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳೆಲ್ಲರೂ ಮಾತಂಗಿಯರು. ಇದು ನೀವಂದ್ರೆ ಚರ್ಚೆಗೆ ಅವ್ರಿಗೆ ಸ್ಪೇಸ್ ಸಿಕ್ತು, ಇವ್ರಿಗೆ ಯಾಕೆ ಸ್ಪೇಸ್ ಸಿಕ್ಕಿಲ್ಲ ಅಂತ ನೋಡೋ ಬದಲು ನಿಮ್ಗೆ ಗೊತ್ತಿದೆ ಇಡೀ ವಚನಗಳನ್ನ ಕೇಂದ್ರವಾಗಿಟ್ಟುಕೊಂಡಂತ ನಡೆದ ಅಧ್ಯಯನಗಳು ಏನನ್ನ ಹೇಳ್ತವೆ. ಆಮೇಲೆ ಅಕ್ಕಮ್ಮ ಪರಿಚಿತಳಿದ್ದ ಹಾಗೆ, ಈ ವಚನಗಳು ಪರಿಚಿತಳಿದ್ದ ಹಾಗೆ ಮಾತಂಗಿ ಬದುಕಿನ ಬಗ್ಗೆ ಎಷ್ಟು ಜನಕ್ಕೆ ಸರಿಯಾದ ಮಾಹಿತಿ ಇದೆ, ಮತ್ತು ಮಾತಂಗಿಯನ್ನ ಎಷ್ಟು ಜನ ಓದಿದ್ದಾರೆ. ಅವ್ರಿಗೆ ಇಡೀ ವಚನಗಳು ಏನ್ ಮಾಡ್ತಾರೆ, ಒಂದು ಪ್ರತ್ಯೇಕಕರಿಸಿ ಸಾವ ಕೇಡ ಗಂಡರನ್ ಒಯ್ದು ಒಲೆಯೊಳಗಿಕ್ಕು ಅಂತ ಅನ್ನೋದು ಬಹಳ ನನಗೆ ರ್ಯಾಡಿಕಲ್ ಆಗಿ ಕಾಣುತ್ತೆ. ಸುಲಭದಲ್ಲಿ ಆಕರಗಳು ಸಿಗ್ತವೆ, ಆ ಆಕರಗಳನ್ನ ಇಟ್ಕೊಂಡು ನಾನು ಹೆಂಗ್ ಬೇಕೋ ಹಂಗೆ ಹೆಣಿತಾ ಹೋಗ್ತೀನಿ. ಆಕರಗಳು ಕೂಡ ಒಬ್ಬ ಸಂಪಾದನಕಾರಲ್ಲಿ ಇದ್ದೀನಿ, ಇನ್ನೊಬ್ಬ ಸಂಪಾದನಕಾರಿಗೆ ಅದು ಬೇರೆ ತರ ಇರುತ್ತೆ. ಅದನ್ನ ಯಾವ ಸೂಕ್ಷ್ಮತೆಗಳನ್ನ ನೋಡಕ್ ಹೋಗಲ್ಲ. ಮಾತಂಗಿ ಅನ್ನೋದು ನೀವೇನಾದ್ರೂ ಸ್ಟಡಿ ಮಾಡೋದಾದ್ರೆ ಮತ್ತೆ ಥ್ರೂ ಫೀಲ್ಡ್ನೆ ಅದನ್ನ ಹೋಗಿ ಆ ಕಮ್ಯುನಿಟಿ ಅರ್ಥ ಮಾಡ್ಕೊಳಕ್ಕೆ ಬೇರೆ ಹಿನ್ನೆಲೆ ಬೇಕಾಗುತ್ತೆ. ಈ ಮಾತೃ ದೈವಗಳನ್ನ ಅರ್ಥ ಮಾಡ್ಕೊಳಕ್ಕೆ ಅದರದ್ದು ದೃಷ್ಟಿಕೋನ ಮತ್ತು ಅದು ಫೀಲ್ಡ್ ವರ್ಕ್ ಬಯಸ್ತದೆ. ದೃಷ್ಟಿಕೋನನು ನಾನು ಬೇರೆ ತರ ಈ ಜಾತಿಯಿಂದ ಬಿಡಿಸ್ಕೋಬೇಕಾಗುತ್ತೆ, ಅಥವಾ ಧಾರ್ಮಿಕ ಒಂದು ಬಂಧನಗಳಿಂದ ಬಿಡಿಸ್ಕೋಬೇಕಾಗುತ್ತೆ, ಮತ್ತು ಸಾಮಾಜಿಕ ನಿರ್ಬಂಧಗಳಿಂದ ಬಿಡಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ಸ್ವತಂತ್ರ ಹೆಣ್ಣು ಮಕ್ಕಳನ್ನ ಅರ್ಥ ಮಾಡ್ಕೊಳಕ್ಕೆ ನಾವು ಸ್ವತಂತ್ರವಾಗಿರ್ಬೇಕಾಗುತ್ತೆ. ಸೊ ಅವಾಗ ನನಗೆ ಮಾತಂಗಿ ಅರ್ಥ ಆಗ್ತಾಳೆ. ಅಕ್ಕ ಮಹಾದೇವಿ ಅರ್ಥವಾದಷ್ಟು ಸುಲಭವಾಗಿ ಮಾತಂಗಿ ಅರ್ಥ ಆಗಲ್ಲ. ಬಿಕಾಸ್ ಆಕಿನ ಇಡೀ ಬದುಕಿನ ಒಂದೇನಿದೆಲ್ಲ ಕ್ರಮಗಳು ಇಟ್ಸ್ ಡಿಫರೆಂಟ್. ಅದನ್ನ ಒಪ್ಕೊಳ್ಳಕ್ಕೆ ಮೊದಲು ನಮಗ್ ಬೇಕಲ್ಲ, ವಿವಾಹ ಆಗಿದಳೋ ಇಲ್ವೋ, ನೀವು ವಿವಾಹ ಆಗದೆ ಇರುವವರನ್ನೇ ಇನ್ನೊಂದು ಇಂಟರ್ಪ್ರಿಟೇಷನ್ ಮಾಡಿ ನೋಡೋದಾದ್ರೆ ಆ ಸಮುದಾಯ ನಿಜವಾಗಿ ನಮ್ಗೆ ಕಾಣಲ್ಲ ಅಂತ. ಧನ್ಯವಾದಗಳು ಮೇಡಮ್. ಎಚ್ ರಾಠೋಡ್ ಅವರು ಮತ್ತೆ ಒಂದು ಕ್ವಶನ್ ಹಾಕಿದ್ದಾರೆ. ಬ್ರಾಹ್ಮಣರು ತಾಂತ್ರಿಕವಾಗಿ ಪೂಜಿಸುವವರು ಎಂದು, ತಳ ಸಮುದಾಯದವರು ಆರಾಧಿಸುವವರು ಎಂದು ಪರಿಭಾವಿಸಬಹುದೇ? ಅದನ್ನ ಅಂದ್ರೆ ಆರಾಧನೆ ಅನ್ನೋದು ಏನಿದೆಯಲ್ಲ, ಕೆಳಜಾತಿ ಅಂದ ತಕ್ಷಣನ ಆರಾಧನೆಗೆ ಒಯ್ಯೋದು, ಮೇಲ್ಜಾತಿ ನೀವ್ ಹೇಳ್ದಂಗ ಮೇಲ್ಜಾತಿಗೆ ಅದನ್ನ ನಾನು ಪೂಜೆ ಅಂತ ಅನ್ನೋದೇ ಕನೆಕ್ಟ್ ಮಾಡ್ತೀನಿ. ಎಲ್ಲ ತಳಜಾತಿಯವರು ಕೂಡ ಅದನ್ನ ಆರಾಧನೆಯ ಹಂತಕ್ಕೆ ಒಯ್ತಾರೆ ಅಂತಲ್ಲ. ಅವ್ರು ಆಕೆಯನ್ನ ಯಾರು ಒಪ್ಕೊಳ್ತಾರೋ ಆಕಿನ ಜೊತೆ ಕರಗ್ತಾರೆ. ಆ ಕರಗಿದವರು ಆರಾಧನಾ ಹಂತಕ್ಕೆ ಹೋಗ್ತಾರೆ, ಜೋಗಿನಿಯರಾಗ್ತಾರೆ. ಎಲ್ಲ ಜೋಗತಿಯರು ಈ ಸ್ಥಿತಿಗೆ ತಲುಪ್ತಾರೆ ಅಂತಲ್ಲ. ಕೆಲವು ಬಹಳ ಏನಂತಂದ್ರೆ ಏನಂದ್ರೆ ಹೆಚ್ಚು ಬಹಳ ಕಡಿಮೆ ಸಂಖ್ಯೆಯ ಜೋಗತಿಯರು ಇದರ ಜೊತೆಗೆ ಕನೆಕ್ಟ್ ಆಗ್ತಾರೆ. ಲೋಕ ಹೇಳುವ ಎಲ್ಲ ನಿಂದನೆಗಳನ್ನ, ಇನ್ಯಾರೋ ಹೇಳಿದ್ರೆ ಮದುವಾಗಿಲ್ಲ, ಏನೇನೋ ಪ್ರಶ್ನೆಗಳನ್ನ ನಾನು ಬಿಜಾಪುರ್ನಲ್ಲಿ ಬೇರೆ ಬೇರೆ ಅನೇಕ ಒಂದು ಈ ಸಮುದಾಯವನ್ನ ಜೋಗತಿ ಹಾಡುಗಾರರನ್ನ ನಾನು ಕಂಡಿದ್ದೀನಿ. ಅವರು ಇವ್ರಿಗೆ ಏನಾದ್ರೂ ಮದುವಾಗಿಲ್ಲ, ದೇವದಾಸಿ ಸುವರ್ಣೆ ಈ ಪದ ಅಂದಾಗ ಅವ್ರು ನಗ್ತಾ ನೋಡ್ತಿರ್ತಾರೆ ನಮ್ಮನ್ನ, ಅಂದ್ರೆ ಹಾಗ ಅನ್ನೋರನ್ನ. ಅವ್ರ ತಿಳಿದಂಗ ಅವ್ರ ಅಂತಾರಮ್ಮ, ಅವ್ರಿಗೆ ಅದು ಒಂದೇ ಗೊತ್ತಿದೆ, ನಾನ್ ಏನ್ ಮಾಡಿದೀನಿ, ನಾನ್ ಯಾವ ಹಂತದಲ್ಲಿ ಇದ್ದೀನಿ, ನನಗೆ ಆ ಮಾತುಗಳ ಯಾವುದು ಬರಲ್ಲ. ಯಾಕಂದ್ರೆ ನಾನು ದೇವರ ಒಂದು ಏನಿಲ್ಲ ಆ ತಾಯಿಯ ಪದಗಳನ್ನ ಹಾಡ್ತಾನೆ, ಲೋಕದ ನಿಂದನೆಗಳನ್ನ ನಾನು ನುಂಗ್ತೀನಿ, ದಾಟ್ತೀನಿ ಅನ್ನುವ ಅವರ ಮಾತುಗಳನ್ನ ನಾವು ಬೇರೆ ತರ ನೋಡ್ಕೋಬೇಕಾಗುತ್ತೆ.
ಧನ್ಯವಾದಗಳು ಮೇಡಮ್. ರಾಘವೇಂದ್ರ ಹಾರಣ್ಗೇರೆ ಅನ್ನೋರು ಒಂದು ಪ್ರಶ್ನೆ ಹಾಕಿದ್ದಾರೆ. ಆಧುನೀಕರಣದ ಸಂದರ್ಭದಲ್ಲಿ ಯಲ್ಲಮ್ಮನ ಸಂಪ್ರದಾಯಗಳಲ್ಲಿ ಆಗಿರುವ ಸ್ಥಿತ್ಯಾಂತರಗಳು ತಿಳಿಸುತ್ತೀರಾ ಮೇಡಮ್? ಯಲ್ಲಮ್ಮನ ಸಂಪ್ರದಾಯ ಬಹಳ ಸಂಕೀರ್ಣ ಇದೆ ರೀ. ಅದು ಯಲ್ಲಮ್ಮನ ಸಂಪ್ರದಾಯ ಇಷ್ಟೆಲ್ಲ ಕಾನೂನುಗಳ ಮಧ್ಯದಲ್ಲಿಯೂ ಅದು ಯಾಕೆ ಅದು ಇನ್ನೂ ಅಸ್ತಿತ್ವದಲ್ಲಿದೆ ಮತ್ತು ನೀವು ಅದನ್ನ ಯಾಕೆ ಪೂರ್ಣ ಪ್ರಮಾಣದಲ್ಲಿ ತೆಗೆದು ಹಾಕಕ್ ಆಗ್ತಾ ಇಲ್ಲ ಅನ್ನೋದೇ ಚಾಲೆಂಜ್. ಅಂದ್ರೆ ನಾನ್ ಹೇಳೋದು ಅದು ಸ್ಥಿತ್ಯಂತರ ಅಲ್ಲ, ನಾವೇ ಅವರ ಮೇಲೆ ಒಂದು ನಡೆಸಿದ ದಾಳಿ, ಕಾನೂನಿನ ನೆಲೆಯಲ್ಲಾಗಿರ್ಬೋದು, ಸಾಮಾಜಿಕ ನೈತಿಕತೆಯ ಹೆಸರಿನಲ್ಲಾಗಿರ್ಬೋದು, ನಾವೇ ನಡೆಸಿದ ದಾಳಿಯಿಂದಾಗಿ ಆ ಒಂದು ಸಂಪ್ರದಾಯ ಏರಿಳಿತಗಳನ್ನ ಅದು ಕಂಡಿದೆ. ಹಲ್ಲೆಗೊಳಗಾಗಿ ಅದು ತನ್ನ ಅಂತರಂಗದ ಮಾತುಗಳನ್ನ ಹೇಳುವಲ್ಲಿ ಅದು ಹಿಂದೆಟ್ಟು ಹಾಕ್ತಾ ಇದೆ. ಇನ್ನೊಂದು, ಅವರು ನಮ್ಮ ದ್ವಂದ್ವಗಳನ್ನ ಹೇಗೆ ಹಿಡಿತಾರೆ ಅಂತ ಅನ್ನೋಕೆ ನಾನು ನನ್ನ ಅನುಭವಗಳನ್ನ ಹೇಳ್ತೀನಿ. ನೀವು ಅವರು ಅಂದ್ರೆ ಅನೇಕ ಹೆಣ್ಮಕ್ಳು ಮಾತಾಡಿದ್ರೆ, ಓದಿದವರು ವಿಚಿತ್ರ ಇರ್ತೀರಮ್ಮ ಅಂತ. ಯಾಕಜ್ಜಿ? ಅಲ್ಲವಾ, ಹುಣ್ಣಿಮೆಗೆ ಯಾವ್ದು ರಂಡಿ ಹುಣ್ಣಿಮೆ ಮತ್ತು ಇದು ಬರ್ತಲ್ಲ ಮುತ್ತೈದು, ಅವಾಗ ಬಂದು ನಮ್ಮ ಕೈಯಾಗಿಂದು ಕಿತ್ಕೊಂಡು ಹೋಗ್ತೀರಿ ನೀವು ಇನ್ ದ ಸೆನ್ಸ್ ಇಡೀ ಓದಿದ ವರ್ಗ, ಅಪ್ಪರ್ ಕಾಸ್ಟ್, ಕಾನೂನನ್ನು ಒಪ್ಕೊಂಡಂತ ನೀವು ಕಿತ್ಕೊಂಡು ಹೋಗ್ತೀರಿ. ನೀವೇ ಯಾವ್ದೋ ಜಾನಪದ ಯಕ್ಷಗಾನ ಅಕಾಡೆಮಿಯವರು, ಸಾಹಿತ್ಯ ಸಮ್ಮೇಳನದವ್ರು ಬಂದು ಬಾರಮ್ಮ ಚೌಡ್ಕಿ ಬಾ ಅಂತ ಬಾರಿಸು ಅಂತ ಕರಿತೀರಿ. ಏನ್ ನಿಮ್ದು ಅಂತ? ಚೌಡ್ಕಿ ಹಿಡಿದ್ರೆ ನಾನು ಮದ್ವೆ ಆಗುವಂಗಿಲ್ಲ. ನೀವು ಅಲ್ಲಿ ಕಿತ್ಕೋತೀರಿ, ಇನ್ನೊಂದ್ ಕಡೆ ಬಂದು ಹಾಡಕ ನನಗೆ ಕರಿತೀರಿ. ನಾನು ಎಷ್ಟೋ ಸಂದರ್ಭದಲ್ಲಿ ಹೇಳಿದ್ದೀನಿ, ಕಿತ್ಕೊಂಡು ನಾನು ಚೌಡ್ಕಿನ ಕೊಟ್ರೆ ಹಾಡಕ್ ಬರ್ತೀನಿ. ನಮ್ಮ ಈ ವೈರುಧ್ಯಗಳಿದೆಯಲ್ಲ, ಓದಿದವರ ವೈರುಧ್ಯಗಳು, ಒಂದು ಸಂದರ್ಭದಲ್ಲಿ ಕಲೆ ಅಂತ ಕರೆದವ್ರಿಗೆ ಹಾಡೋಕ್ ಕರಿತೀವಿ. ಕಲೆಗೂ ಮತ್ತು ಅವರ ಬದುಕಿನ ಒಂದು ಲಯಕ್ಕೂ ಒಂದು ನೇರ ಕನೆಕ್ಷನ್ ಇದೆ. ನೀವು ಚೌಡಿಕೆ ತಗೊಂಡ್ ಹಾಡಕ್ ಬಾ ಅಂತೀರಿ, ನಾನು ಚೌಡಿಕೆ ಹಿಡಿದ್ರೆ ಚೌಡಿಕೆ ಹಿಡಿಬೇಕು ಅಂತಂದ್ರೆ ನಾನು ಮದುವೆ ಆಗೋ ಹಾಗಿಲ್ಲ. ಈ ಹರದೇಶಿ ನಾಗೇಶ ಹಾಡುವಾಗ ದಪ್ಪು ಹಿಡಿಯಕ್ ಹೋದ್ರೆ ನಾನು ದಪ್ಪು ತಾರಮ್ಮ ಅಂತ ಅವರು ದಪ್ಪು ನಾನು ಅವ್ರು ಹಾಡ್ತಾ ಬಾರ್ಸೋದ್ ನೋಡಿ ನನಗೆ ಇಷ್ಟ ಆಗಿ ನಾನು ದಪ್ಪು ಬಾರಿಸ್ಬೇಕು ಅಂತ ನಾನು ಹಿಂಗ್ ತಗೊಂಡ್ ಹಿಂಗೇನ್ ಬಾರಿಸ್ಬೇಕು ಅಂದ್ರೆ ಎಲ್ಲಿದ್ರು ಏನೋ ಬಂಗಾರಮ್ಮ ಬಂದು ಕಿತ್ಕೊಂಡ್ ಬಿಟ್ಲು. ಅದು ಗಂಡುಳ ಹೆಣ್ಮಕ್ಳು ಮುಟ್ಟಬಾರ್ದು ಅಂತ. ಯಾವುದನ್ನ ನೀವು ಕಲೆ ಅಂತ ಉಳಿಸ್ಬೇಕು, ಪ್ರಿಸರ್ವ್ ಮಾಡ್ಬೇಕು ಅಂತಿರೋ, ಆ ಪ್ರಿಸರ್ವ್ ಮಾಡುವ ಕಲೆಗೂ ಅವರ ಬದುಕಿನ ಒಂದು ಕ್ರಮಕ್ಕೂ ನೇರ ನಂಟಿದೆ. ನಾವೇನ್ ಮಾಡ್ತೀವಿ, ಸಪರೇಟ್ ಮಾಡ್ಕೊಂಡು ನೋಡ್ತೀವಿ. ನೀನ್ ಅಲ್ಲಿ ಬೇಡ ಅಂತ ಕಿತ್ಕೊಂಡು ಹೋಗ್ತಿ, ಆಕೆ ಅದೇ ನೀವ್ ಬಂದ್ಬಿಟ್ಟು ನನಗೆ ಹಾಡುವಂತೀಯ. ನಿಮ್ನ ಅರ್ಥ ಮಾಡ್ಕೊಳ್ಳದೆ ನನಗೆ ಕಷ್ಟ ಆಗಿದೆ ಅಮ್ಮ ಅಂತ ಬಹಳ ಜನ ನನಗೆ ನಗಾಡಿದ್ದು ಉಂಟು. ನಾವು ಅರ್ಥ ಮಾಡ್ಕೊಳ್ಳೋ ವಿಧಾನದಲ್ಲಿ ಎಲ್ಲೋ ಸಂಕೀರ್ಣ, ಆಮೇಲೆ ಎಲ್ಲಾ ಸಂಗತಿಗಳನ್ನ ಬಹಳ ಸಪಾಟಾಗಿ ನೋಡ್ತೀವಿ. ಇದು ಹೌದು, ಇದು ಇಲ್ಲ, ಹಾಗಿರಲ್ಲ. ಇನ್ ಬಿಟ್ವೀನ್ ಏನೋ ಇರುತ್ತೆ. ಇನ್ ಬಿಟ್ವೀನ್ ಸರ್ಚ್ ಮಾಡುವ ಒಂದು ಏನಿದೆ ಪೇಶನ್ಸು, ಒಂದು ಅರ್ಥ ಮಾಡಿಕೊಳ್ಳುವ ಒಂದು ಏನಿದಲ್ಲ, ಆ ತಾಯಿಂದಿರ ಹೃದಯ ನಮಗೆ ಕಡಿಮೆ ಅಂತ ಅನ್ಸುತ್ತೆ. ಆ ತಾಯಿಂದಿರ ಹೃದಯ ನಮಗೆ ಯಾವಾಗ ಅರ್ಥ ಆಗುತ್ತೋ ಬಹುಶಃ ಆ ಸೊಸೈಟಿ ನಮಗೆ ಅರ್ಥ ಆಗುತ್ತೆ. ಧನ್ಯವಾದಗಳು ಮೇಡಮ್. ಮತ್ತೆ ಯಾರಾದ್ರೂ ಪ್ರಶ್ನೆ ಕೇಳೋರಿದ್ರೆ ಕೇಳ್ಬಹುದು. ಇದು ಪ್ರಶ್ನೆ ಅಲ್ಲ, ಇವತ್ತು ನಿಮ್ಮ ಉಪನ್ಯಾಸವನ್ನ ಕೇಳ್ತಾ ಇದ್ದಾರೆ. ಮೇಡಮ್ ತುಂಬಾ ಸಂತೋಷ ಆಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಲಕ್ಷ್ಮಿ ಮುಗಿಸ್ರಮ್ಮ. ಸರಿ. ಇದುವರೆಗೂ ಮೇಡಮ್ ಅವರು ಹೆಣ್ಣು ದೇವರು, ಯಲ್ಲಮ್ಮನ ಹುಟ್ಟು, ಪವಾಡಗಳು ಮತ್ತು ಯಲ್ಲಮ್ಮನ ಪದಗಳ ಬಗೆಗೆ ದೀರ್ಘವಾಗಿ ಮಾತನಾಡಿ ಮತ್ತು ನಮ್ಮ ಎಲ್ಲ ಕ್ವಶನ್ಗಳಿಗೂ ಉತ್ತರ ನೀಡಿದ ಮೇಡಮ್ ಅವರಿಗೂ ಭಂಡಾರ ಪ್ರಕಾಶನ ಮಸ್ಕಿ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಮತ್ತು ಎಲ್ಲ ಕೇಳುಗರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ.
ಹಾಗೆಯೇ ಈ ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮ ಆಯೋಜಿಸಿದ ಭಂಡಾರ ಪ್ರಕಾಶನ ಮಸ್ಕಿಯ ಎಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೂ ವೈಯಕ್ತಿಕವಾಗಿ ಮತ್ತು ಕೇಳುಗರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಮತ್ತೆ ಈ ಆನ್ಲೈನ್ ಉಪನ್ಯಾಸ ಕಾರ್ಯಕ್ರಮಕ್ಕೆ ಸೇರಿರುವ ಎಲ್ಲ ಕೇಳುಗರಿಗೂ ಸಾಹಿತ್ಯಾಸಕ್ತರಿಗೂ ಭಂಡಾರ ಪ್ರಕಾಶನ ಮಸ್ಕಿ ವತಿಯಿಂದ ಮತ್ತು ವೈಯಕ್ತಿಕವಾಗಿ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಈ ಅವಕಾಶ ಕೊಟ್ಟಂತ ಬಸವರಾಜ್ ಕೋಡ್ಗುಂಟೆ ಸರ್ಗೆ ಮತ್ತು ಇದುವರೆಗೂ ಪ್ರೀತಿಯಿಂದ ಆಲಿಸಿ ಅನೇಕ ಪ್ರಶ್ನೆಗಳ ಮೂಲಕ ಮತ್ತೆ ನನಗೆ ಬೇರೆ ಬಗೆಯ ಚೈತನ್ಯವನ್ನ, ಒಂದು ಚಿಂತನೆಯ ಹಾದಿಗಳನ್ನು ಸೃಷ್ಟಿಸಿದ ಮತ್ತು ಈ ಕಾರ್ಯಕ್ರಮದ ಮೂಲಕ ಶಾಲಿನಿ ಮೇಡಮ್ ಅವರನ್ನ ನೋಡಿ ಮಾತನಾಡುವ ಒಂದು ಅವಕಾಶ ಕಲ್ಪಿಸಿಕೊಟ್ಟದಕ್ಕಾಗಿ ಎಲ್ರಿಗೂ ಧನ್ಯವಾದ.